ಎಲ್ಲರಿಗೂ ನಮಸ್ಕಾರ. ಶಂಕರಲಿಂಗ ಸತ್ಸಂಗಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಿರಂಜನಂ ನಿರ್ಮಲಬೋಧಮವ್ಯಯಂ ಆನಂದ ಸಿಂಧುಂ ಸುಜನೈಕ ಬಾಂಧವಂ ಸನಾತನಂ ಶಾಶ್ವತಂ ಆದಿಕಾರಣಂ ನಮಾಮಿ ಶ್ರೀ ಶಂಕರಲಿಂಗ ಸದ್ಗುರುಂ. ಅಪ್ಪ ಅವರ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ ಗುರುಭಕ್ತರಾದ ತಮ್ಮೆಲ್ಲರ ಪಾದ ಪದ್ಮಗಳಿಗೆ ಪ್ರೀತಿಪೂರ್ವಕವಾದ ನಮಸ್ಕಾರಗಳನ್ನು ಸಲ್ಲಿಸಿ ಇಂದಿನ ಸತ್ಸಂಗವನ್ನ ಒಂದು ಪ್ರಾರ್ಥನೆಯೊಂದಿಗೆ ಆರಂಭಿಸೋಣ. ಶ್ರೀಮತಿ ಪ್ರತಿಭಾ ಜಯರಾಮ್ ಅವರು ಒಂದು ಪ್ರಾರ್ಥನೆಯನ್ನ ಹೇಳಲಿದ್ದಾರೆ. ಪ್ರತಿಭಾ ಅವರೇ. ಸರಿ, ಶುರು ಮಾಡ್ಲಾ? ಹಾ ಹಾ. ಶ್ರೀ ಗುರುಭ್ಯೋ ನಮಃ. ಗಣಪತಿ ಎನ್ನುವ 4 ಅಕ್ಷರ ವರಗಳ ಕೊಡುವ ಸಾಗರ. ಗಣಪತಿ ಎನ್ನುವ 4 ಅಕ್ಷರ ವರಗಳ ಕೊಡುವ ಸಾಗರ. ಪೂಜಿಸೆ ಒಲಿಯುವ ಲಂಬೋದರ ಅವನೇ ಕರುಣೆಯ ಸಾಗರ. ಪೂಜಿಸೆ ಒಲಿಯುವ ಲಂಬೋದರ ಅವನೇ ಕರುಣೆಯ ಸಾಗರ. ಗಣಪತಿ ಎನ್ನುವ 4 ಅಕ್ಷರ ವರಗಳ ಕೊಡುವ ಸಾಗರ. ಪಾರ್ವತಿ ದೇವಿಯ ಒಡಲಿನ ಚಂದನ ಅದರಿಂದಾಯಿತು ಕಂದನ ಜನನ. ಪಾರ್ವತಿ ದೇವಿಯ ಒಡಲಿನ ಚಂದನ ಅದರಿಂದಾಯಿತು ಕಂದನ ಜನನ. ತಂದೆಗೆ ಬಾಗಿಲ ತಡೆದ ಕಾರಣ ಕಂದನು ಆದನು ಗಜಾನನ. ತಂದೆಗೆ ಬಾಗಿಲ ತಡೆದ ಕಾರಣ ಕಂದನು ಆದನು ಗಜಾನನ. ಗಣಪತಿ ಎನ್ನುವ 4 ಅಕ್ಷರ ವರಗಳ ಕೊಡುವ ಸಾಗರ. ತಂದೆಯ ಬಲವನು ತಡೆಯುತ್ತ ಆದನು ಗಣಗಳ ಅಧಿಪತಿ ಗಣನಾಯಕ. ತಂದೆಯ ಬಲವನು ತಡೆಯುತ್ತ ಆದನು ಗಣಗಳ ಅಧಿಪತಿ ಗಣನಾಯಕ. ಜ್ಞಾನದ ಬಲವನು ಬಲವಳಗೊಳಿಸಿ ಜ್ಞಾನಿಯು ಆದನು ವಿನಾಯಕ. ಜ್ಞಾನದ ಬಲವನು ಬಲವಳಗೊಳಿಸಿ ಜ್ಞಾನಿಯು ಆದನು ವಿನಾಯಕ. ಗಣಪತಿ ಎನ್ನುವ 4 ಅಕ್ಷರ ವರಗಳ ಕೊಡುವ ಸಾಗರ. ಪೂಜಿಸೆ ಒಲಿಯುವ ಲಂಬೋದರ ಅವನೇ ಕರುಣೆಯ ಸಾಗರ. ಗಣಪತಿ ಎನ್ನುವ 4 ಅಕ್ಷರ ವರಗಳ ಕೊಡುವ ಸಾಗರ. ವರಗಳ ಕೊಡುವ ಸಾಗರ. ವರಗಳ ಕೊಡುವ ಸಾಗರ. ಧನ್ಯವಾದಗಳು. ಗಣೇಶನನ್ನ ಸ್ಮರಿಸಿದ್ದೇವೆ. ಪ್ರತಿಭಾ ಜಯರಾಮ್ ಅವ್ರಿಗೆ ಧನ್ಯವಾದಗಳು. ಹಾಡು ತುಂಬಾ ಚೆನ್ನಾಗಿತ್ತು. ಇಂದು ನಮ್ಮ ಸತ್ಸಂಗದಲ್ಲಿ ಶ್ರೀಮತಿ ಸವಿತಾ ವಿಜಯಕುಮಾರ್ ಅವರು ರಮಣ ಮಹರ್ಷಿಗಳ ಉಪದೇಶ ಸಾರವದ ಬಗ್ಗೆ ಮಾತನಾಡಲಿದ್ದಾರೆ. ಸವಿತಾ ಬಗ್ಗೆ ನಾನು ಏನು ಹೇಳಬೇಕು ಅಂದ್ರೆ, ನನಗೆ ಅಪ್ಪನ ಒಂದು ವರ ಅಂತ ಹೇಳಬೇಕು. ಈ ಸತ್ಸಂಗವನ್ನ ನಡೆಸೋದಕ್ಕೆ ಬಹಳ ಸಹಕಾರ, ಆರಂಭ ಆದಾಗಿಂದನೂ ಕೂಡ ಬಹಳ ಸಹಕಾರ ನೀಡ್ತಾ ಬಂದಿದ್ದಾರೆ ಸವಿತಾ. ಹೇಗೆ ಅಂತಂದ್ರೆ, ಒಂದ್ ವೇಳೆ ಆಯೋಜನೆ ಮಾಡಕ್ಕೆ ನನಗೆ ಸವಿತಾ ಯಾರು ಸಿಗ್ತಾ ಇಲ್ಲ ಮುಂದಿನ ವಾರ ಅಂದ್ರೆ ನಾನು ಪ್ರಯತ್ನ ಮಾಡ್ತೀನಿ ಅಂತಾರೆ. ನಿರೂಪಣೆ ಮಾಡೋದಕ್ಕೆ ಸವಿತಾ ನಂಗೆ ಆಗ್ತಿಲ್ಲ ಅಂದ್ರೆ ನಾನು ಮಾಡ್ತೀನಿ. ಸದಾ ಸಿದ್ಧ, ಯಾವುದಕ್ಕೆ ಆಗ್ಲಿ ಸದಾ ಸಿದ್ಧವಾಗಿರ್ತಾರೆ ಸವಿತಾ ಅವರು. ಅವರಿಗೆ ಆಧ್ಯಾತ್ಮಿಕ ವಿಚಾರಗಳಲ್ಲಿ ಬಹಳ ಆಸಕ್ತಿ. ಆದ್ರಿಂದ ಸತ್ಸಂಗದಲ್ಲಿ ಕೂಡ ಬಹಳ ಒಂದು ಆಸಕ್ತಿ, ಉತ್ಸುಕತೆಯಿಂದ ತಪ್ಪದೆ
ಭಾಗವಹಿಸ್ತಾರೆ, ಸಹಕಾರ ನೀಡ್ತಾ ಬಂದಿದ್ದಾರೆ. ನಾನು ಮೊದಲೇ ಹೇಳಿದ ಹಾಗೆ ನನ್ನ ಪ್ರೀತಿಯ ಸಹೋದರಿ ಕೂಡ ಹೌದು. ಸವಿತಾ ನನಗೆ ಸತ್ಸಂಗವನ್ನ ನಡೆಸಲು ಅಪ್ಪ ಕೊಟ್ಟಿರುವ ಒಂದು ವರ ಅಂತಾನೆ ನಾನು ಹೇಳ್ತೀನಿ. ಈ ದಿನ ಕಳೆದ ಬಾರಿ ಈಗ ಒಂದು ವರ್ಷದ ಕೆಳಗೆ ಅನ್ಸುತ್ತೆ, ಸವಿತಾ ಅವರು ನಮ್ಮ ಸತ್ಸಂಗದಲ್ಲಿ ಶ್ರೀಮಾತೆ ಶಾರದಾ ದೇವಿ ಅವರ ಬಗ್ಗೆ ಮಾತಾಡಿದ್ರು. ಅವರ ಬಗ್ಗೆ ನಾವು ಅವ್ರ ಚರಿತ್ರೆಯನ್ನು ಬಹಳ ಸೊಗಸಾಗಿ ಪ್ರಸ್ತುತಪಡಿಸಿದ್ರು. ಬಹಳ ಆನಂದ ಆಗಿತ್ತು. ಈ ದಿನ ರಮಣ ಮಹರ್ಷಿಗಳ ಉಪದೇಶ ಸಾರವನ್ನು ಪ್ರಸ್ತುತಪಡಿಸೋದಕ್ಕೆ ನಾನು ಸವಿತಾ ಅವರಿಗೆ ಎಲ್ಲರ ಪರವಾಗಿ ಆದರದ ಸ್ವಾಗತವನ್ನ ಕೋರ್ತೇನೆ. ಸವಿತಾ, ತಮ್ಮ ಪ್ರಸ್ತುತಿಯನ್ನ ಆರಂಭಿಸಿ. ಧನ್ಯವಾದಗಳು ಸುನೀತಾ. ಆತ್ಮೀಯ ನುಡಿಗಳಿಗೆ ನಾನು ಆಭಾರಿ. ಇಲ್ಲಿ ನಾನು ಮಾಡ್ತೀನಿ ಅನ್ನೋದೇನೂ ಇಲ್ಲ, ಎಲ್ಲ ಅಪ್ಪ ಮಾಡ್ಸಿದಾನೆ ಅಂತ ಹೇಳ್ತೀನಿ. ನಾನ್ ನಿನ್ ಜೊತೆ ಇದ್ದೀನಿ, ಇನ್ನಕ್ಕೆ ಅಪ್ಪ ನಿನ್ ಜೊತೆ ಇರೋದ್ರಿಂದ ಎಲ್ಲೆಲ್ಲ ಸಹಕಾರ ಸಿಗ್ತಿದೆ ಅಂತ ನಾನ್ ಭಾವಿಸ್ತೀನಿ. ನನ್ನದನ್ನೋದು ಏನೂ ಇಲ್ಲ, ಇಲ್ಲಿ ಎಲ್ಲ ಅಪ್ಪನದೇ. ಧನ್ಯವಾದಗಳು ಪ್ರೀತಿಯ ನುಡಿಗಳಿಗೆ. ಶ್ರೀ ಗುರುಭ್ಯೋ ನಮಃ. ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗುರುಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಭಕ್ತಮಾನಸ ಹಂಸಾಯ ಸಚ್ಚಿದಾನಂದರೂಪಿಣೆ ನಮಃ ಶಂಕರಲಿಂಗಾಯ ನಮಃ ಸದ್ಗುರುಮೂರ್ತಯೇ. ಅಪ್ಪನ ಪಾದಾರವಿಂದಗಳಿಗೆ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸಿ ಹಾಗೂ ಇಲ್ಲಿ ಬಂದಿರುವ ಎಲ್ಲಾ ಗುರು ಭಕ್ತರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು. ಓಂ ಶ್ರೀ ರಮಣಾಯ ನಮಃ. ಅಂತರ್ಯಶ್ಚ ಬಹಿರ್ವಿಧೂತತಿಮಿರಂ ಜ್ಯೋತಿರ್ಮಯಂ ಶಾಶ್ವತಂ ಸ್ಥಾನಂ ಪ್ರಾಪ್ಯ ವಿರಾಜತೆ ವಿನಮತಾಂ ಅಜ್ಞಾನಮನ್ಮೂಲಯನ್ ಪಶ್ಯನ್ ವಿಶ್ವಮಪೀದಮುಲ್ಲಸತಿಯೋ ವಿಶ್ವಸ್ಯ ಪಾರೇ ಪರಃ ತಸ್ಮೈ ಶ್ರೀರಮಣಾಯ ಲೋಕಗುರುವೇ ಶೋಕಸ್ಯ ಹಂತ್ರೇ ನಮಃ. ಭಗವಾನ್ ಶ್ರೀ ರಮಣ ಮಹರ್ಷಿಗಳು ತಮ್ಮೊಳಗು ಮತ್ತು ಹೊರಗು ಅಂದ್ರೆ ಅಂತರ್ಯಶ್ಚ ಬಹಿರ್ವಿಧೂತ ಅಂತ ಹೇಳ್ತೀವಿ, ಅವಿದ್ಯೆ ಎಂಬ ಕತ್ತಲನ್ನು ನಾಶ ಮಾಡಿರುವ ಪ್ರಕಾಶಮಾನವಾದ ಮತ್ತು ಶಾಶ್ವತವಾಗಿರುವ ಸ್ಥಿತಿಯನ್ನು ಹೊಂದಿದವರು. ಇವರು ತಮ್ಮನ್ನು ನಮಿಸುವವರ ಅಜ್ಞಾನವನ್ನು ಕ್ಷಣ ಮಾತ್ರದಲ್ಲಿ ನಿವಾರಣೆ ಮಾಡ್ತಕ್ಕಂಥ ಸ್ವಭಾವವುಳ್ಳವರು. ಅಂದ್ರೆ ಸ್ಥಾನಂ ಪ್ರಾಪ್ಯ ವಿರಾಜತೆ ವಿನಮತಾಂ ಅಜ್ಞಾನಮನ್ಮೂಲೆನ್ ಅಂತ ಹೇಳ್ತಾರೆ. ಈ ರೀತಿ ಪರಮ ಶ್ರೇಷ್ಠ ಪುರುಷರಾದ ಇವರು ವಿಶ್ವದ ಆಚಿನ ದಡದಲ್ಲಿ ನಿಂತು ಅಸಂಗರಾಗಿ ವಿಶ್ವವನ್ನು ವೀಕ್ಷಿಸುವ ಸಾಮರ್ಥ್ಯವುಳ್ಳವರು. ಪಶ್ಯನ್ ವಿಶ್ವಮಪೀದ ಮುಲ್ಲಸತಿಯೋ ವಿಶ್ವಸ್ಯ ಪಾರೇ ಪರಃ. ಇಂತಹ ಸಕಲರ ದುಃಖವನ್ನು ನಾಶ ಮಾಡುವ ಲೋಕದ ಗುರುವಾದ ಶ್ರೀ ರಮಣ ಮಹರ್ಷಿಗಳಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ತಸ್ಮೈ ಶ್ರೀ ರಮಣಾಯ ಲೋಕ ಗುರವೇ ಶೋಕಸ್ಯ ಹಂತ್ರೇ ನಮಃ. ರಮಣ ಮಹರ್ಷಿಗಳ ಬಗ್ಗೆ ತಮಗೆಲ್ಲ ಗೊತ್ತಿದೆ, ತಾವೆಲ್ಲ ಚರಿತ್ರೆನ ಓದಿರ್ತೀರ. ಅರುಣಾಚಲದ ಆತ್ಮಜ್ಯೋತಿ ಎಂದೇ ಹೆಸರುವಾಸಿ ನಮ್ಮ ಭಗವಾನ್ ರಮಣ ಮಹರ್ಷಿಗಳು ಅಧ್ಯಾತ್ಮದಲ್ಲಿ ವಿಶಿಷ್ಟ ಅನುಭೂತಿಯನ್ನು ಹೊಂದಿದ್ದ ಮಹಾನುಭಾವರು. ತಮ್ಮ ಅನುಭವದ ಮೂಲಕ ಅಂದ್ರೆ ಸ್ವತಃ ತಾವೇ ಅನುಭಾವಿಗಳಾಗಿ ತಮ್ಮ ಅನುಭವವನ್ನು ಉಪದೇಶಗಳ ರೂಪದಲ್ಲಿ ಹೇಳಿದ್ದಾರೆ ಶ್ರೀರಮಣರು. ಶ್ರೀರಮಣರ ಉಪದೇಶ ಸಾರ ಅವರಿಂದಲೇ ರಚಿತವಾಗಿದೆ. ಇದು ಸುಮಾರು 30 ಶ್ಲೋಕಗಳ ರೂಪದಲ್ಲಿ ಇದೆ. ಇದು ಉಪದೇಶ ಸಾರ. ಇದು ರಮಣರ ಅನುಭವಾಮೃತವೇ ಆಗಿದೆ. ನಾವೆಲ್ಲ ಕಳೆದ ಸಂಚಿಕೆಯಲ್ಲಿ ಅನುಭವಾಮೃತವನ್ನ ಸವಿದ್ವಿ. ಅಂದ್ರೆ ಮಹಾಲಿಂಗರಂಗ ರಚಿತವಾದ ಅನುಭವಾಮೃತವನ್ನು ಕೇಳಿದ್ವಿ. ಅದು ಸಹ ಪದ್ಯಗಳ ರೂಪದಲ್ಲಿತ್ತು. ಅದೇ ತರ ಇದು ಸಹ ಶ್ಲೋಕ ರೂಪದಲ್ಲಿದೆ. ಇದು ನಮ್ಮ ಆಧ್ಯಾತ್ಮ ಪ್ರಗತಿಗೆ ದಾರಿದೀಪ ಕೂಡ ಆಗಿದೆ. ಅಂದ್ರೆ ಹಂತ ಹಂತವಾಗಿ ಆಧ್ಯಾತ್ಮದ ಮೆಟ್ಟಿಲುಗಳನ್ನು ನಾವು ಹೇಗೆ ಏರ್ಬೇಕು, ಅವ್ರು ಹೇಳುವ ಪ್ರಕಾರ ಅಂದ್ರೆ ರಮಣರು ಹೇಳುವ ಪ್ರಕಾರ ಪ್ರತಿಯೊಂದು ಮಜಲು ಸಹ ಮುಖ್ಯವಾಗಿದೆ, ಒಂದೊಂದು ಮೆಟ್ಟಿಲುಗಳು ಸಹ ಮುಖ್ಯವಾಗಿದೆ. ಒಂದನ್ನು ದಾಟಿ ನಾವು ಏರುವುದಕ್ಕಾಗುವುದೇ ಇಲ್ಲ. ಅಂದ್ರೆ ಒಂದ್ ಸ್ಕಿಪ್ ಮಾಡ್ಕೊಂಡು ಒಂದ್ ಜಂಪ್ ಮಾಡ್ಕೊಂಡು ಹೋಗ್ತೀವಪ್ಪ ಅಂದ್ರೆ ಅದು ಆಗಲ್ಲಪ್ಪ, ಹಂಗ ಹೋಗ್ಬೇಡ್ರಿ, ಒಂದೊಂದು ಮೆಟ್ಲನ್ನೇ ನೀವು ಹತ್ಕೊಂಡು ಹೋಗ್ರಿ ಅಂತ ಹೇಳ್ತಾರೆ. ಅಂದ್ರೆ ಕೊನೆಯ ಹಂತದ ಗುರಿಯನ್ನು ನಾವು ತಲುಪಬೇಕೆಂದ್ರೆ ಎಲ್ಲಾ ಮೆಟ್ಟಿಲುಗಳು ಸಹ ನಾವೆಲ್ಲ ಹತ್ಲೇಬೇಕು. ಮನುಷ್ಯನಾಗಿ ಹುಟ್ಟಿಬಿಟ್ಟಿದೀವಿ. ಇಲ್ಲಿ ನಾವು ಈ ಜನ್ಮನ ಸಾರ್ಥಕ ಮಾಡ್ಕೋಬೇಕು ಅಂದ್ರೆ ಈ ಆಧ್ಯಾತ್ಮ ಬಹಳ ಅವಶ್ಯಕ. ಮಾನವ ಜನ್ಮ ದುರ್ಲಭ ಅಂತ ಹೇಳ್ತಾರೆ.
ಮಾನವ ಜನ್ಮ ದುರ್ಲಭ, ಹಾನಿ ಮಾಡ್ಕೋಬೇಡ್ರೋ ಹುಚ್ಚಪ್ಪಗಳಿರ ಅಂತ ಎಂದು ಹಿರಿಯರು ಸಹ ಹೇಳಿದ್ದಾರೆ. ಈ ಮಾನವ ಜನ್ಮ ಅಂತಕ್ಕಂಥದ್ದು ಈ 84 ಲಕ್ಷ ಜೀವರಾಶಿಯನ್ನ ದಾಟಿ ಬರಬೇಕು. ಸಿಕ್ಕ ಈ ಅಪರೂಪದ ನಮ್ಮ ಜನ್ಮವನ್ನ ನಾವು ಸಾರ್ಥಕ್ಯಗೊಳಿಸ್ಬೇಕು. ಈ ಮನುಷ್ಯನಿಗೆ ದೇವ್ರು ಬುದ್ಧಿ, ಮನಸ್ಸು, ವಿವೇಕ ಎಲ್ಲ ಕೊಟ್ಟಿದ್ದಾನೆ. ಆ ವಿವೇಕವನ್ನ ಜಾಗೃತಗೊಳಿಸ್ಬೇಕು. ದೇವ್ರು ಅದನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳಪ್ಪ, ಧರ್ಮ ಮಾರ್ಗದಲ್ಲಿ ನಡೀರಿ ಅಂತ ಹೇಳಿದಾನೆ. ಧರ್ಮ ಮಾರ್ಗ ಅಂದ್ರೆ ಏನು? ಧರ್ಮ ಮಾರ್ಗದಲ್ಲಿ ನಡಿಬೇಕು ನಾವೆಲ್ಲ. ಅದಕ್ಕೇನ್ ಬೇಕು ನಮ್ಗೆ? ಧರ್ಮ ಮಾರ್ಗ ಅಂದ್ರೆ ಸುಮ್ನೆ ಗೊತ್ತಾಗಲ್ಲ. ಅದಕ್ಕೆ ಆಧ್ಯಾತ್ಮ ಬೇಕು, ಆಧ್ಯಾತ್ಮ ಚಿಂತನೆಗಳು ಬೇಕು, ಸಾಧು ಸಂತರು ತೋರಿದ ಆದರ್ಶಗಳು ಬೇಕು, ಮಾರ್ಗದರ್ಶನಗಳು ಬೇಕು, ಇಂಥ ಮಹಾತ್ಮರ ಜೀವನ ಚರಿತ್ರೆಗಳು ಬೇಕು. ಆ ಜೀವನ ಚರಿತ್ರೆ ಶ್ರವಣ ಮಾಡೋದಲ್ದಲೆ ಮನನ ಮಾಡಬೇಕು. ಅವರ ಉಪದೇಶಗಳನ್ನು ಸಹ ನಾವು ಮನನ ಮಾಡ್ಕೋಬೇಕು. ಅದರ ಕುರಿತಾದ ಸ್ವಾಧ್ಯಾಯನ ಬೇಕು, ಸ್ವಯಂ ವಿಚಾರಣೆ ಬೇಕು, ಸತ್ಯಾನ್ವೇಷಣೆ ಎಲ್ಲಾ ಬೇಕಾಗುತ್ತೆ. ಇಂತಹ ಸತ್ಸಂಗಗಳು ಬೇಕು. ಇಲ್ಲಿ ನಡೀತಕ್ಕಂತಹ ಸದ್ವಿಚಾರಗಳು ವಿನಿಮಯ ಆಗ್ಬೇಕು. ಆ ವಿನಿಮಯ ಆಗೋದ್ರ ಜೊತೆಗೆ ನಾವು ಅದನ್ನ ಮನನ, ಚಿಂತನ ಎಲ್ಲ ಮಾಡ್ಬೇಕಾಗತ್ತೆ, ಪಾಲನೆನೂ ಸಹ ಮಾಡ್ಬೇಕಾಗತ್ತೆ. ಈ ತರ ನಾವು ನಮ್ಮ ಅನುಷ್ಠಾನವನ್ನು ಇಟ್ಕೋಬೇಕು. ಇಂಥದೇ ಒಂದು ಚಿಂತನ ಇವತ್ತಿನ ಪ್ರಸ್ತುತಿಯಾದ ಶ್ರೀ ರಮಣರ ಉಪದೇಶ ಸಾರದಲ್ಲಿದೆ. ಇದರಲ್ಲಿ ಭಗವಾನ್ ರಮಣರ ಜೀವನವೇ ನಿದರ್ಶನವಾಗಿದೆ. ನಾವು ಯಾವ ರೀತಿ ಇರಬೇಕು, ಹೇಗಿರ್ಬೇಕು, ಹೇಗೆ ಭಗವಂತನ ಅನುಸಂಧಾನ ಮಾಡಬೇಕು, ಹೇಗೆ ಭಗವಂತನ ಅನುಷ್ಠಾನವನ್ನು ಇಟ್ಕೋಬೇಕು ದಿನನಿತ್ಯ ಜೀವನದಲ್ಲಿ. ಅಂತಿಮವಾಗಿ ಆ ಆಧ್ಯಾತ್ಮದ ನಿಜ ಸ್ವರೂಪದ ಅರಿವೆಂಬ ಬೆಳಕನ್ನು ಹೇಗ್ ಪಡಿಬೇಕು ಎಂಬ ಸಂದೇಶವನ್ನು ಹೇಗ್ ಪಡಿತೀವಿ ಕೂಡ ಎಲ್ಲ ಈ ಸಂದೇಶವನ್ನು ರಮಣರು ಶ್ಲೋಕ ರೂಪದಲ್ಲಿ ಹೇಳಿದ್ದಾರೆ. ಈ ಶ್ಲೋಕಗಳಿಗೆ ಬಹಳ ಶಕ್ತಿ ಕೂಡ ಅಡಕವಾಗಿದಂತೆ. ಇದರಲ್ಲಿ ಕೊನೆಯ ಭಾಗದಲ್ಲಿ ಹೇಳ್ತಾರೆ, ಯಾರು ಈ ಶ್ಲೋಕಗಳನ್ನು ಹೇಳ್ತಾರೋ ಹಾಗೂ ಶ್ರದ್ಧೆಯಿಂದ ಹೇಳುವವರಿಗೂ ಕೇಳುವವರಿಗೂ ಎಲ್ಲರಿಗೂ ಸಹ ಶ್ರೀ ರಮಣರ ಆಶೀರ್ವಾದ ಸಿಗುತ್ತೆ, ಅವರ ಕೃಪಾ ಕಟಾಕ್ಷಕ್ಕೆ ಒಳಗಾಗ್ತಾರೆ ಅಂತ ಹೇಳಿದರೆ. ಎಂಥ ಅದ್ಭುತವಾದ ಮಾತು. ಇಂದು ಈ ಶ್ಲೋಕಗಳನ್ನು ನಾವೆಲ್ಲ ಅಧ್ಯಯನ ಮಾಡೋಣ ಅಂತ ಹೇಳ್ತೀನಿ ನಾನು. ಅದರ ಅರ್ಥಗಳನ್ನು ಮನನ ಮಾಡಿ ಪಾಲನೆಗಾಗಿ ಸ್ವಲ್ಪನಾರು ಪ್ರಯತ್ನ ಪಡೋಣ. ಶ್ರೀ ರಮಣರ ಕೃಪೆಗೆ ನಾವೆಲ್ಲರೂ ಸಹ ಪಾತ್ರರಾಗೋಣ. ಈ ರಮಣರ ಶ್ಲೋಕವನ್ನು ಆರಂಭ ಮಾಡುವುದಕ್ಕೂ ಮುಂಚೆ ಶ್ರೀ ರಮಣರ ಜೀವನ ಚರಿತ್ರೆ ಬಗ್ಗೆ ಸ್ವಲ್ಪ ಹಿನ್ನೆಲೆ ನಾನು ಹೇಳ್ತೀನಿ. ಎಲ್ಲರಿಗೂ ಗೊತ್ತಿರುತ್ತೆ ಸಾಮಾನ್ಯ. ಸ್ವಲ್ಪ ಯಾಕೆ ಹೇಳ್ಬೇಕಪ್ಪ ಅಂದ್ರೆ, ಈ ಉಪದೇಶ ಸಾರ ರಚಿಸಿದರಲ್ಲ, ಅದಕ್ಕೆ ಒಂದು ಹಿನ್ನೆಲೆಯಾಗಿ ಒಂದು ಕಥೆನೂ ಕೂಡ ಬರುತ್ತೆ, ಯಾಕೆ ರಚಿಸಿದ್ರು ಅನ್ನೋಕ್ಕೆ. ಅದಕ್ಕೂ ಮೊದಲು ಅವರ ಜೀವನದ ಬಗ್ಗೆ ಸ್ವಲ್ಪ ಮಟ್ಟಿಗೆ ತಗೊಂಡಿದ್ದೀನಿ, ಅದನ್ನ ನಾನು ಪ್ರಸ್ತುತಪಡಿಸ್ತೀನಿ. ಕಳೆದ ಶತಮಾನದಲ್ಲಿ ತಮಿಳುನಾಡಿನಲ್ಲಿ ಆಗಿ ಹೋದ ಈ ದಿವ್ಯ ಜ್ಯೋತಿ ಅಂದ್ರೆ ನಮ್ಮ ರಮಣರು ಇಡೀ ಜಗತ್ತನ್ನು ಬೆಳಗಿತ್ತು ಅಂತ ಹೇಳ್ತಾರೆ. ವೇದಾಂತದ ಉತ್ತುಂಗ ಶಿಖರವನ್ನೇರಿ ಬ್ರಹ್ಮಾತ್ಮೈಕ್ಯದ ಜಯಬೇರೆಯನ್ನು ಬಾರಿಸಿದ ಶೂರ, ಧೀರ, ಧೀಮಂತ, ಅದ್ವೈತ ಕೇಸರಿ ಇವರು. ಬಹಳ ಚಿಕ್ಕ ವಯಸ್ಸಿನಲ್ಲೇ ಆತ್ಮಾನುಭವವನ್ನು ಪಡೆದು ಅನಂತರ ಜೀವನ್ಮುಕ್ತಿ ಸ್ಥಿತಿಯಲ್ಲಿ ಬದುಕಿದರು. ಮಹರ್ಷಿ ಎಂಬ ಅನ್ವರ್ಥ ನಾಮದಿಂದ ವಿರಾಜಿಸುತ್ತಿದ್ದ ಮಹಾತ್ಮರು ಕೂಡ ಇವರು. ಇವರಿಗೆ ತಮ್ಗೆಲ್ಲ ತಿಳಿದಿದೆ, ಮೌನವೇ ಉಸಿರಾಗಿತ್ತು. ಮೌನ ಅಂದ್ರೆ ರಮಣ ಮಹರ್ಷಿಗಳಂದ್ರೆ ಮೌನವೇ ಉಸಿರಾಗಿತ್ತು. ಸದಾ ಆತ್ಮನಲ್ಲೇ ರಮಿಸುತ್ತಿದ್ದ ಅಂತಃಕರಣವು ಇವರದಾಗಿತ್ತು. ಯಾವಾಗ್ಲೂ ಆತ್ಮನಲ್ಲೇ ಲೀನವಾಗಿರ್ತಿದ್ರು, ಬಾಹ್ಯ ಚಿಂತನೆಯೇ ಇರ್ಲಿಲ್ಲ ಅವರಿಗೆ. 1879 ಡಿಸೆಂಬರ್ ತಿಂಗಳಿನಲ್ಲಿ ತಮಿಳುನಾಡಿನ ತಿರುಚುಲಿ ಅಂತ ಊರು, ರಾಮನಾಡು ಜಿಲ್ಲೆಯಲ್ಲಿದ್ದ ಸುಂದರಂ ಅಯ್ಯರ್ ಎಂಬ ದಂಪತಿಗಳಿಗೆ, ಅಂದ್ರೆ ತಂದೆ ಸುಂದರಂ ಅಯ್ಯರ್, ತಾಯಿ ಅಳಗಮ್ಮಾಳ್ ಅಂತ ಕರೀತಾರೆ, ಅಳಗಮ್ಮಾಳ್ ಎಂಬ ದಂಪತಿಗಳಿಗೆ ಮಗನಾಗಿ ಜನಿಸ್ತಾರೆ. ಇವರ ಜನ್ಮನಾಮ ವೆಂಕಟರಮಣ ಅಂತ ಇರುತ್ತೆ. ಚಿಕ್ಕ ವಯಸ್ಸಿನಲ್ಲೇ ಇವರಿಗೆ ಪಾಪ ಪಿತೃವಿಯೋಗ ಆಗ್ಬಿಡುತ್ತೆ. ಇವ್ರ ಬಾಲ್ಯ ಹೇಗ್ ಕಳಿತಿದ್ರು ಅಂತಂದ್ರೆ, ಇವ್ರ ಬಾಲ್ಯದಲ್ಲಿ ಇವ್ರಿಗೆ ಬಹಳ ನಿದ್ದೆ ಅಂತೆ. ನೋಡ್ತಿರ್ಬೇಕಾದ್ರೆ ನಂಗೂ ನಗು ಬರ್ತಾ ಇತ್ತು. ಎಷ್ಟು ನಿದ್ದೆ ಅಂದ್ರೆ, ಎಚ್ಚರ ಮಾಡಿದ್ರೆ ಅವ್ರು ಹೇಳ್ತಾನೆ ಇರ್ಲಿಲ್ಲ ಅಂತೆ, ಎಲ್ಲ ಹೊಡೆದೊಡ್ದು ಎಬ್ಬಿಸ್ತಿದ್ರು ಅಂತ ಹೇಳ್ತಾರೆ. ಬಾಲ್ಯ ಹೊರಗಡೆ ಆ ಹುಡುಗರೆಲ್ಲ ಕರ್ಕೊಂಬಂದ್ ಹೊಡೆದ್ರು ಮತ್ತೆ ಅದೇ ತರ ಮಲಗ್ತಿದ್ರಂತೆ, ಅಷ್ಟು ನಿದ್ದೆ ಅಂತ ಹೇಳ್ತಾರೆ. ಆಮೇಲೆ ಎಷ್ಟು ಆಟಗಳೆಲ್ಲ ಆಡ್ತಿದ್ರು. ಅವಾಗೇನು ಇವರಿಗೆ ಆಧ್ಯಾತ್ಮದ ಬಗ್ಗೆ ಅಷ್ಟಿರ್ಲಿಲ್ಲ ಬಾಲ್ಯದಲ್ಲಿ. ಆ ತರ ಏನು ಇವ್ರು ಈ ತರ ಮುಂದೆ ಈ ತರ ಆಗ್ತಾರೆ ಅನ್ನೋ ಯಾವ ಸಂಕೇತಗಳು ಸೂಚನೆಗಳು ಇರ್ಲಿಲ್ಲ. ಇದೆಲ್ಲ ಪೂರ್ವ ಜನ್ಮದ್ದೇ ನಿರ್ಧರಿತವಾಗಿರುತ್ತೆ ಅಂತ ಕಾಣುತ್ತೆ ಈ ತರ ಮಹಾನುಭಾವರಾಗಕ್ಕೆ. ಬಾಲ್ಯದಲ್ಲಿ ಆ ತರ ಯಾವ ಸಂಗತಿಗಳನ್ನು ತೋರಿಸಿಲ್ಲ ಅವರು, ಎಲ್ಲರಂತೆ ಸಾಮಾನ್ಯರಾಗಿ ಇರ್ತಾರೆ. ಹೀಗಿರ್ಬೇಕಾದ್ರೆ ಪಾಪ ಚಿಕ್ಕ ವಯಸ್ಸಿನಲ್ಲಿ ಇವ್ರಿಗೆ ಪಿತೃವಿಯೋಗ ಆಗ್ಬಿಡುತ್ತೆ.
ಅಲ್ಲಿ ಮನೆಯಲ್ಲಿ ಕಷ್ಟ ಅಂತಂದು ಅವ್ರ ತಂದೆ ತಮ್ಮ ಇವ್ರ ಅಣ್ಣನ್ನ ಮಧುರೈನಲ್ಲಿ ಕರ್ಕೊಂಬಂದು ಇಟ್ಕೋತಾರೆ ವಿದ್ಯಾಭ್ಯಾಸಕ್ಕೆ. ಅಲ್ಲಿ ವಾಸ ಮಾಡ್ತಾ ಇರ್ತಾರೆ. ಪೂರ್ವ ಜನ್ಮದ ಸಂಸ್ಕಾರ ಬಲದಿಂದಲೋ ಏನೋ ರಮಣರಿಗೆ ಶ್ರೀ ಅರುಣಾಚಲ ಶಿವ ಎಂದ ಕೂಡಲೇ ಮೈ ರೋಮಾಂಚನ ಆಗ್ತಿತ್ತಂತೆ. ಅರುಣಾಚಲ ಕೇಳಿದ್ರೆ ಸಾಕು, ಏನೋ ಮೈಯೆಲ್ಲ ಒಂಥರ ನರಗಳೆಲ್ಲ ಇದ್ದಂಗಾಗೋದು, ರೋಮಾಂಚನ ಆಗೋದು, ಏನೋ ಒಂದು ತವಕ, ಏನೋ ಒಂದು ತುಡಿತ ಉಂಟಾಗ್ತಾ ಇತ್ತು ಅವರಿಗೆ. 1895 ಇಸ್ವಿಲಿ ಒಂದು ಘಟನೆ ನಡೆಯುತ್ತೆ. ಆಗ ಅವರಿಗೆ 16 ವರ್ಷ ವಯಸ್ಸಾಗಿತ್ತೆ ಅಷ್ಟೇ. 16 ವರ್ಷ ವಯಸ್ಸಾಗಿರುತ್ತೆ. ಯಾರೋ ಒಬ್ಬ ಯಾತ್ರಾರ್ಥಿ ಊರಿಗೆ ಬಂದಾಗ, ಶ್ರೀ ರಮಣರು ಯಾರೋ ಒಬ್ರು ಯಾತ್ರಾರ್ಥಿ ಬಂದಿರ್ತಾರೆ ಅಲ್ಲಿ ಅವ್ರ ಊರಿಗೆ, ಮಧುರೈಗೆ. ಅವಾಗ ಬಂದಾಗ ರಮಣರು ಅವ್ರನ್ನ ಕೇಳ್ತಾರಂತೆ, ನೀವ್ ಎಲ್ಲಿಂದ ಬಂದ್ರಿ ಅಂತ ಕೇಳ್ತಾರಂತೆ. ಆಗ ಅವರು ನಾನು ಅರುಣಾಚಲದಿಂದ ಬಂದೆ ಅಂತ ಹೇಳ್ತಾರಂತೆ. ಆ ಹೆಸರು ಕೇಳಿದ ಕೂಡಲೇ ರಮಣರಿಗೆ ಒಂದಲ್ಲ ಒಂದು ದಿನ, ಇವತ್ತಲ್ಲ ನಾಳೆ ನಾನು ಖಂಡಿತ ಅಲ್ಲಿ ಹೋಗ್ಲೇಬೇಕು ಎಂದು ಒಂದು ಒಳಧ್ವನಿ ಪುಟ್ಟಿದ್ ಕೇಳಿಸ್ತಾ ಇರುತ್ತಂತೆ. ಅಷ್ಟು ಅರುಣಾಚಲ ಅಂದ್ರೆ ಅವ್ರಿಗೆ ಮೈ ರೋಮಾಂಚನ ಅಷ್ಟಾಗ್ತಿರುತ್ತೆ. ಅದ್ ಒಳಗಿನ ಧ್ವನಿ ಹೇಳ್ತಾ ಇದೆ, ನೀನ್ ಅಲ್ಲಿಗೆ ಹೋಗು ಅರುಣಾಚಲಕ್ಕೆ ಹೋಗು ಅಂತ. ಈ ಅರುಣಾಚಲ ಎಂಬುದು ನಮ್ಗೆಲ್ಲ ಗೊತ್ತಿದೆ, ತಮಿಳುನಾಡಿನಲ್ಲಿದೆ. ಅರುಣಾಚಲ ಎಂಬುದು ದಕ್ಷಿಣದ ಕೈಲಾಸ ಎಂದು ಪ್ರಸಿದ್ಧಿ ಪಡೆದಿದೆ ಕೂಡ. ಇದು ತಿರುವಣ್ಣಾಮಲೈನಲ್ಲಿದೆ. ಇಲ್ಲಿ ವಿಶಾಲವಾಗಿ ನಿಂತಿರುವ ಬೆಟ್ಟದ ರೂಪದಲ್ಲಿ ಶ್ರೀ ಅರುಣಾಚಲಂ ಶಿವನಿದ್ದಾನೆ. ಅದಕ್ಕೆ ಈ ಅರುಣಾಚಲ ಶಿವನೇ ತನ್ನ ಸ್ವರೂಪ ಅನ್ಕೊಂಡ್ಬಿಟ್ಟಿದ್ರು ರಮಣರು. ಅದಕ್ಕೆ ಅವರು ಅರುಣಾಚಲಂ ಓಂ ಶಿವಾಯ ನಮಃ ಅಂತ ಹೇಳ್ತಿದ್ರಂತೆ. ಅದರ ಕೆಳಗಡೆ ಪರಮಶಿವನ ಬೃಹತ್ ದೇವಸ್ಥಾನ ಇದೆ ಅರುಣಾಚಲದ ಕೆಳಗಡೆ. ರಮಣರಿಗೆ ತನ್ನ ತಂದೆಯಾದ ಶಿವನ ಪಾದ, ತಂದೆ ಅಂದ್ರೆ ಈಶ್ವರನ ತಂದೆ ಅಂತ ಭಾವಿಸಿದ್ರಲ್ಲ, ಶಿವನ ಪಾದ, ತನ್ನ ತಂದೆಯಾದ ಶಿವನ ಪಾದನೇ ಸೇರ್ಬೇಕು ಅನ್ನೋದೇ ಒಂದೇ ಧ್ಯೇಯ ಆಗಿತ್ತು ಅವ್ರಿಗೆ. ಇದೊಂದೇ ಅವರಿಗೆ ಮನಸ್ಸಲ್ಲಿ ತುಡಿತ. ಅವನು ಹೋಗಿ ನಾನು ಅರುಣಾಚಲಕ್ಕೆ ಹೋಗ್ಬೇಕು, ನನ್ನ ತಂದೆಯಾದ ಶಿವನ ಪಾದವನ್ನು ಸೇರ್ಬೇಕು ಅನ್ನೋ ಒಂದು ಆದರ್ಶವನ್ನು ಇಟ್ಕೊಂಡಿದ್ರು. ಹೀಗಿರ್ಬೇಕಾದ್ರೆ ಮಧುರೈನಲ್ಲಿ ಅವ್ರ ಚಿಕ್ಕಪ್ಪನ ಮನೇಲಿ ವಾಸ ಮಾಡ್ತಾ ಇದ್ರಲ್ಲ, ಅವಾಗ ಒಂದ್ ದಿನ ಮಹಡಿ ಮೇಲೆ ಕುತ್ಕೊಂಡಿರ್ತಾರೆ. ಅವಾಗ ಸಡನ್ ಆಗಿ ಒಂದು ದಿವ್ಯ ಅಲೌಕಿಕ ಅನುಭವ ಆಗ್ಬಿಡುತ್ತಂತೆ. ಅದನ್ನ ಅವ್ರ ಮಾತಿನಲ್ಲೇ ಹೇಳ್ಬೇಕು ಅಂದ್ರೆ ಅವ್ರು ಹೇಳ್ತಾರೆ, ರಮಣ ಮಹರ್ಷಿಗಳು, ನನಗೆ ಇದ್ದಕ್ಕಿದ್ದ ಹಾಗೆ ನನ್ನ ಶರೀರವು ಸತ್ತ ಹಾಗೆ ಮತ್ತು ನಾನು ನನ್ನ ಶರೀರಕ್ಕಿಂತ ಬೇರೆ ಇರುವ ಹಾಗೆ ಅನುಭವ ಆಯ್ತು ಅಂತ ಹೇಳ್ತಾರೆ. ಈ ಅಲೌಕಿಕ ಅನುಭವ ಹೇಗಿತ್ತು ಅಂದ್ರೆ ಪರಮಾನಂದದಾಯಕವಾಗಿತ್ತು ಅಂತಾನೂ ಸಹ ಹೇಳ್ತಾರೆ. ಅದರಲ್ಲಿ ಒಂದು ಪರಮಾನಂದ ಸಿಕ್ಕಿದ್ರಿಂದ ಈ ಅನುಭವವನ್ನ ಮತ್ತೆ ಮತ್ತೆ ಪಡಿಬೇಕು ಅಂತ ಅವರ ಮನಸ್ಸು ಹಾತೊರಿತಿರುತ್ತೆ. ಅಂತ ಆನಂದ ಸಿಕ್ಕರೆ ಯಾರಿಗ್ ಬೇಡ? ಈ ಒಂದು ನಿರ್ಲಿಪ್ತ ಸಮಾಧಿ ಸ್ಥಿತಿ ಉಂಟಾಗಿದ್ರಿಂದ ಅವ್ರಿಗೆ ಪರಮಾನಂದದಾಯಕ ಆಗಿತ್ತು. ಪದೇ ಪದೇ ಇಂಥ ಆನಂದವನ್ನು ಪಡಿಬೇಕು ಅನ್ನೋದು ಮನಸ್ಸು ಹಾತೊರಿತಾ ಇತ್ತು. ಆದರೆ ಇಂಥ ಮಹತ್ ಸಾಧನೆಗಳಿಗೆ ಮನೆ ಸರಿಯಾದ ಜಾಗ ಅಲ್ಲ ಅಂತ ನಿರ್ಧರಿಸ್ತಾರೆ. ಪದೇ ಪದೇ ಇಂಥ ಆನಂದ ಪಡೆಯಕ್ ಆಗಲ್ಲ ಈ ಮನೆ ಒಳಗೆ ಇದ್ಕೊಂಡು, ಆದ್ರಿಂದ ನಾನ್ ಮನೆ ಬಿಟ್ಟು ಹೋಗ್ಬೇಕಪ್ಪ, ಇಲ್ಲಿದ್ರೆ ನನ್ ಸಾಧನೆನೂ ಆಗಲ್ಲ ಏನೂ ಆಗಲ್ಲ ಅಂತ ತೀರ್ಮಾನ ಮಾಡ್ತಾರೆ. 1896 ಆಗಸ್ಟ್ 29ರಂದು ಮನೆ ಬಿಟ್ಟು ಅರುಣಾಚಲದತ್ತ ಪ್ರಯಾಣ ಬೆಳೆಸ್ತಾರೆ. ಅಷ್ಟೊತ್ತಿಗಲ್ಲೇ ಇವ್ರಿಗೆ ಓದಿನಲ್ಲಿ ಆಸಕ್ತಿ ಹೋಗ್ಬಿಟ್ಟಿರುತ್ತೆ. ಅವ್ರ ಅಣ್ಣ ಏನೋ ಒಂದ್ ಮಾತಂತಾನೆ, ನೀನಿಗೆ ಈ ಓದೆಲ್ಲ ಆಗಲ್ಲ, ಸುಮ್ನೆ ಹೋಗ್ಬಿಟ್ಟು ಹೋಗಿಲ್ಲಿಂದ ಎಲ್ಗಾರು ಹೋಗು ಅಂತ ಏನೋ ಒಂದು ಮಾತು ಬೈತಾನೆ. ಆ ಒಂದು ಮಾತಿಂದ ಅವ್ರಿಗೆ ಟ್ರಿಗರ್ ಆಗುತ್ತೆ, ಅಯ್ಯೋ ಹೌದಲ್ಲ, ನನಗೆ ಇದೆಲ್ಲ ಬೇಕಾ, ನನ್ನ ಗುರಿನೇ ಬೇರೆ ಇದೆ, ಹೌದು ಇದು ಬೇಡ, ನಾನು ಮನೆ ಬಿಟ್ಟು ಹೋಗ್ಬೇಕು ಅನ್ನೋದು ಅಲ್ಲಿ ಒಂದು ಜಾಗೃತಿ ಆಗುತ್ತೆ. ಎಲ್ಲವೂ ಅವನ ಶಿವನ ಇಚ್ಛೆ ಅಂತ ಕಾಣುತ್ತೆ. ಅದಕ್ಕೆ ಹೇಳೋದು ಎಲ್ಲ ಪ್ರಸಂಗಗಳು ಅವನಿಂದಲೇ ನಡೆಯೋದು ಅಂತ. ಅವ್ರಿಗೆ ಅಷ್ಟೊಂದು ಮಾತನೇ ಸಹ ಬಹಳ ಅವ್ರಿಗೆ ಪ್ರಭಾವ ಬೀರುತ್ತೆ ಅಂತಾನೆ ಹೇಳ್ಬೋದು. ಆಗ ಅವರು ಮನೆ ಬಿಟ್ಟು ಅರುಣಾಚಲದತ್ತ ಪ್ರಯಾಣ ಬೆಳೆಸ್ತಾರೆ. ಅರುಣಾಚಲವನ್ನು ಸೇರ್ಕೊಳ್ಳಕ್ಕೆ ಬಹಳನೇ ಕಷ್ಟಪಟ್ಟು ಟ್ರೈನಲ್ಲಿ ಹೋಗಿ ಅಲ್ಲೆಲ್ಲ ಹೋಗ್ತಾರೆ. ತುಂಬಾ ಬರ್ತಿದ್ದಾರೆ, ನಾನು ಬಹಳ ಅಷ್ಟೊಂದೆಲ್ಲ ಡೀಟೇಲ್ ಹೋಗಲ್ಲ, ಸೂಕ್ಷ್ಮವಾಗಿ ಹೇಳ್ತೀನಿ. ಅರುಣಾಚಲವನ್ನ ಸೇರ್ತಾರೆ. ಸೇರಿದ ಕೂಡಲೇ ಪೂರ್ಣ ವೈರಾಗ್ಯ ಧೋತಕೋ ಎಂಬಂತೆ ತಲೆ ಎಲ್ಲ ಬೋಳಿಸ್ಬಿಡ್ತಾರೆ ಮತ್ತು ಬಟ್ಟೆ ಎಲ್ಲ ಕಳಚಿ ಹಾಕಿ ಕೌಪೀನದಾರಿಯಾಗಿ ಅರುಣಾಚಲ ಶಿವನ ಪಾದಗಳಲ್ಲಿ ಬಿದ್ದ್ಬಿಟ್ಟು ತಲುಪಿದ್ದೆ ತಡ ಅರುಣಾಚಲನ. ಹೇ ತಂದೆ, ಬಂದಿದ್ದೇನೆ, ನನ್ನನ್ನು ಉದ್ಧರಿಸಪ್ಪ ಅಂತ ಹೇಳ್ತಾರೆ. ಅನಂತ ಅಲ್ಲಿ 6 ತಿಂಗಳುಗಳ ಕಾಲ ದೇವಾಲಯದ ಪರಿಸರದಲ್ಲೇ ತಪಸ್ಸನ್ನ ಆಚರಿಸ್ತಾರೆ. ಅಲ್ಲಿ ಏನು ಅವ್ರಿಗೆ ಬಾಹ್ಯದ ಪ್ರಜ್ಞೆನೇ ಇರಲ್ಲ, ಸದಾ ಆತ್ಮನಲ್ಲಿ ಧ್ಯಾನ ಮಾಡ್ಕೋತಾ ಇರ್ತಾರೆ. ಎಲ್ಲಿದ್ದೀನಿ ಇನ್ನ ಅರಿವಿಲ್ಲ. ಅಲ್ಲಿ ಗುಹೆಗಳಲ್ಲಿ ತಪಸ್ ಮಾಡ್ತಾ ಇರ್ತಾರೆ. ಅರುಣಾಚಲದ ಬೆಟ್ಟದ ಮೇಲಿರುವ ಕೆಲವು ಗುಹೆಗಳಲ್ಲಿ ದಿವ್ಯ ಅನುಭವವನ್ನು ಸಹ ಪಡಿತಾರೆ.
ಇದನ್ನ ನೋಡ್ಬಿಟ್ಟು ಊರ್ನಲ್ಲಿ ಜನ ಯಾರಪ್ಪ ಇವ್ನು ಹಿಂಗ್ ಬಂದು ಕುತ್ಕೊಂಡ್ ತಪಸ್ ಮಾಡ್ತಾನೆ, ಯಾವ ಈ ಹುಡುಗ ಬೇರೆ ಅವನು, ಇನ್ನು 17 ವರ್ಷ. ಊರಿನಲ್ಲಿ ಇವ್ರನ್ನೆಲ್ಲರೂ ಜನರು ಬ್ರಾಹ್ಮಣ ಸ್ವಾಮಿ, ಬ್ರಾಹ್ಮಣ ಸನ್ಯಾಸಿ ಎಂದಾಗ ಕರೆಯಕ್ ಶುರು ಮಾಡ್ಬಿಡ್ತಾರಂತೆ. ಬ್ರಾಹ್ಮಣ ಸ್ವಾಮಿ, ಬ್ರಾಹ್ಮಣ ಸನ್ಯಾಸಿ ಅಂತ ಕರೀತಾರಂತೆ. ಇವ್ರ ಪರಿಸ್ಥಿತಿ ನೋಡ್ಬಿಟ್ಟು ಮೊದಲ ಶಿಷ್ಯ ಪಳನಿಸ್ವಾಮಿ ಅಂತ ಅವ್ರು ಬರ್ತಾರೆ. ಪಾಪ ಎಲ್ಲ ಆರೈಕೆ ಮಾಡಿ, ಈ ಹುಡುಗ ತುಂಬಾ ದಿನದ ಕೂತಿದೆ, ಊಟ ತಿಂದಿದನೋ ಇಲ್ಲೋ ಅನ್ಕೊಂಡು ಪಾಪ ಅವರು ಮರುಕಪಟ್ಟು ಪರಿಚಾರಕರಾಗಿ ನಿಂತ್ಕೋತಾರೆ ಅವರಿಗೋಸ್ಕರ. ಪಳನಿಸ್ವಾಮಿ ಅಂತ ಅವ್ರ ಹೆಸರು. ಅವ್ರ ಆಹಾರ ಕೊಡೋದು, ಅವ್ರಿಗೆಲ್ಲ ಆರೈಕೆ ಮಾಡೋದು ಎಲ್ಲ ಮಾಡ್ತಾರೆ. ಮಾಡ್ಬಿಟ್ಟು ಮಾತೇ ಆಡಲ್ಲ ರೀ ಅವರು ಅಂತ ಅವ್ರಿಗೆ ಮರುಕ. ಯಾಕೆ ಈ ಹುಡುಗ ಮಾತಾಡಲ್ಲ ಅಂತಾನೆ ಅವ್ರಿಗೆ ಒಂದೇ ಸಮನೆ ವೇದನೆ ಆಗ್ತಿರುತ್ತೆ. ಕೊನೆಗೆ ಏನಾರು ಮಾಡಿ ಇವ್ರನ್ನ ಮಾತಾಡಿಸ್ಲೇಬೇಕು ಅಂತ ಪಣ ತೊಡ್ತಾರೆ ಪಳನಿಸ್ವಾಮಿ. ಕೊನೆಗೆ ಒಂದಿನ, ನೀವು ಮಾತಾಡದೆ ಇದ್ರೆ, ತುಂಬಾ ಪ್ರಯತ್ನ ಪಡ್ತಾರೆ. ಎಲ್ಲಿಂದ ಬಂದಿದ್ಯಪ್ಪ, ಯಾವೂರಿಂದ ಬಂದಿದ್ಯಾ, ಯಾಕೆ ಈ ತರ ಕೂತಿದ್ಯಾ, ಎಲ್ಲಾ ಪ್ರಶ್ನೆಗಳನ್ನು ಮಾಡ್ತಾರೆ. ರಮಣರು ಮಾತೇ ಆಡಲ್ಲ. ಅದಕ್ಕೆ ಪಳನಿಸ್ವಾಮಿ ಒಂದಿನ ನಿರ್ಧಾರ ಮಾಡ್ತಾರೆ, ನಾನು ಊಟನೂ ಮಾಡಲ್ಲ, ಏನು ಮಾಡಲ್ಲ, ನೀವೇನಾದ್ರು ಮಾತಾಡ್ಲೇಬೇಕು ಇವತ್ತು, ನೀವು ಮಾತಾಡ್ದಿದ್ರೆ ನಾನು ಏನು ತಿನ್ನಲ್ಲ ಅಂತ ಕೂತ್ ಬಿಡ್ತಾರೆ. ಮಾಡಲ್ಲ ಅವ್ರು ಸಂಜೆ ತನಕನು. ಆವಾಗ ರಮಣರಿಗೂ ಅದನ್ನು ಅವ್ರು ಮಾತಾಡಲ್ಲ, ಬರೀತಾರಂತೆ ಹಿಂದ್ಗಡೆ. ಊರ್ ಹೆಸರು ತಿರುಚಿಲಿ ವೆಂಕಟರಮಣ, ಇಷ್ಟೇ ಅಂತೆ ಅವ್ರು ಬರ್ದಿದ್ದು. ಹಬ್ಬ ಇಷ್ಟಾರು ಬರದ್ರಲ್ಲ ಅನ್ಕೊಂಡು ಅವ್ರಿಗೆ ಸಮಾಧಾನ ಆಗುತ್ತೆ. ಅಲ್ಲಿಂದ ಅವ್ರು ಎಲ್ಲಿಂದ ಬಂದಿದ್ದಾರೆ ಅವತ್ತು ಗೊತ್ತಾಗುತ್ತೆ. 3 ವರ್ಷ ಅವ್ರು ಮಾತಾಡಿಲ್ಲ ಅಂತ ಬರೀತಾರೆ ಚರಿತ್ರೆನಲ್ಲಿ. ಪಳನಿಸ್ವಾಮಿನವರು ಮೊದಲ ಶಿಷ್ಯ. ಇದಾದ್ಮೇಲೆ ಬಹಳ ಶಿಷ್ಯಂದ್ರು ಬರ್ತಾರೆ. ಶಿವಪ್ರಕಾಶ್ ಪಿಳ್ಳೈ ಅಂತ ಅವ್ರು ಬರ್ತಾರೆ. ಅವರು ಸಹ ಬಹಳ ರಮಣ ಮಹರ್ಷಿಗೆ ಆಪ್ತ ಶಿಷ್ಯಂದ್ರು. ಅಲ್ಲಲ್ಲದೆ ಇನ್ನೊಬ್ರು ಬರ್ತಾರೆ. 1907ನೇ ಇಸ್ವಿಲಿ ಸರ್ವ ವೇದಾಂತ ಶಾಸ್ತ್ರ ಪಾರಂಗತರಾಗಿದ್ದ ಕಾವ್ಯಕಂಠ ಗಣಪತಿ ಮುನಿ ಎಂಬುವರು ಬರ್ತಾರೆ. ಅವರು ಸಹ ಸಕಲ ಶಾಸ್ತ್ರ ಪಾರಂಗತರು, ವಿದ್ವಾಂಸರು ಕೂಡ ಅವರು. ಇವರ ದರ್ಶನಕ್ಕಾಗಿ ಬಂದು ಕೇಳ್ತಾರೆ, ಹೇ ಋಷಿವರ್ಯ, ನಾನು ಶಾಸ್ತ್ರವನ್ನೆಲ್ಲ ಆಳವಾಗಿ ಅಭ್ಯಾಸ ಮಾಡಿ ಎಷ್ಟೇ ಸಾಧನೆ ಮಾಡಿದ್ರು ಕೂಡ ನನಗೊಂದು ಆನಂದ ಸಿಗ್ತಾ ಇಲ್ಲ. ಈ ಭವಸಾಗರದಿಂದ ಪಾರಾಗ ಮಾರ್ಗನೇ ಸಿಗ್ತಾ ಇಲ್ಲ. ಏನಿದು, ಇಷ್ಟೊಂದು ಓದ್ಕೊಂಡ್ರು ಮಾಡಿದ್ರು ಏನು ಒಂದು ಆನಂದ ಇಲ್ಲ ನನಗೆ, ನನ್ಗೇನಾರು ದಾರಿ ತೋರಿಸ್ರಿ ಅಂತ ಅವ್ರಿಗೆ ಶರಣ ಆಗ್ತಾರೆ. ಆಗ ನಮ್ ರಮಣರು ಹೇಳ್ತಾರೆ, ಏನಪ್ಪಾ, ನಾನು ಎನ್ನುತ್ತೀಯಲ್ಲ, ಈ ಆಲೋಚನೆಯ ಮೂಲಕ ಹೋಗುವಂತ ಉಪದೇಶಿಸ್ತಾರಂತೆ. ಈ ಉಪದೇಶ ಮಾತ್ರದಿಂದ ಕೃತಕೃತ್ಯರಾದ ಗಣಪತಿ ಶಾಸ್ತ್ರಿಗಳು, ಅಂದ್ರೆ ಕಾವ್ಯಕಂಠ ಗಣಪತಿ ಮುನಿ ಶಾಸ್ತ್ರಿಗಳು, ಅಂದಿನಿಂದ ಈ ಬ್ರಾಹ್ಮಣ ಯತಿಯನ್ನು ಭಗವಾನ್ ಶ್ರೀ ರಮಣ ಮಹರ್ಷಿ ಅಂತ ಕರೀತಾರಂತೆ. ಅಂದಿನಿಂದಲೂ ಸಹ ಸಹಸ್ರಾರು ಭಕ್ತ ಜನರಿಗೆ ಅಂದಿನಿಂದಲೂ ಕೂಡ ಸಹಸ್ರಾರು ಭಕ್ತ ಜನರಿಗೆ ರಮಣರು ದಿವ್ಯ ಉಪದೇಶವನ್ನು ಕೊಡ್ತಾ ಬರ್ತಾರೆ. ಜೀವನ್ಮುಕ್ತ ಸ್ಥಿತಿಯಲ್ಲಿ ಜೀವನವನ್ನು ಸಾರ್ಥಕ ರೀತಿಯಲ್ಲಿ ಕಳೆದು 1950ನೇ ಇಸ್ವಿ ಏಪ್ರಿಲ್ 14ರಂದು ಮಹರ್ಷಿಗಳು ಮಹಾಸಮಾಧಿಯನ್ನು ಪಡಿತಾರಂತೆ. ಕೊನೆ ದಿನಗಳು ಸಹ ಬಹಳ ಕಷ್ಟ. ಕೊನೆಗೆ ನೋಡಿ, ಇವರು ಆಕ್ಚುಲಿ ಇನ್ನೊಂದು ಮಾತು ಮುಂಚೆನೆ ಹೇಳ್ಬೇಕಿತ್ತು. ಇವ್ರ ತಾಯಿ ಬ್ರಾಹ್ಮಣ ಸನ್ಯಾಸಿ ಅಂತ ಕರೆಯಕ್ ಶುರು ಮಾಡ್ತಾರಲ್ಲ, ಅವ್ರಿಗೆ ಮನೆ ಬಿಟ್ಟು ಬಂದಿದ್ದು ಅವ್ರ ಅಮ್ಮ ಅವ್ರಿಗೆ ಗೊತ್ತೇ ಇರಲ್ಲ. ಅಮ್ಮ ಕರಿಯಕ್ ಬಂದ್ರು ಸಹ ಅವ್ರು ಹೋಗಲ್ಲ. ಅಮ್ಮಂಗ್ ಒಂದ್ ಮಾತು ಹೇಳ್ತಾರ, ಅದು ಮಾತಾಡಲ್ಲ, ಚೀಟಿಲ್ ಬರೀತಾರಂತೆ, ಪ್ರಾರಬ್ಧ ಕರ್ಮವನ್ನ ಯಾರು ತಪ್ಸಕ್ಕಾಗಲ್ಲ, ಏನಿದೆಯೋ ಅದನ್ನ ಅನುಭವಿಸ್ಬೇಕು, ಬಂದಿದ್ ಹೆಂಗಿದೋ ಹಂಗೆ ನಾವು ಹೋಗ್ಬೇಕು ಅಂತ ಬರೀತಾರಂತೆ. ಅಷ್ಟೇ. ಅವರು ಅಟ್ಲೀಸ್ಟ್ ಅವರಿಗೆ ಸಮಾಧಾನ ಸಿಕ್ಕಿದ್ದು, ಇಲ್ಲಿದಾನಪ್ಪ ನನ್ ಮಗ ಅನ್ನೋ ಸಮಾಧಾನ ಸಿಗುತ್ತೆ. ಅವರು ಸಹ ಕೊನೆ ಗಳಿಗೆಯಲ್ಲಿ ಅವರ ಭಕ್ತರೆಲ್ಲ ಸೇರಿ ಅವ್ರಿಗೊಂದು ಸ್ಕಂದಾಶ್ರಮ ಅಂತ ಕಟ್ತಾರೆ ರಮಣ ಮಹರ್ಷಿಗಳಿಗೆ. ಸ್ಕಂದಾಶ್ರಮದಲ್ಲಿ ಅವ್ರ ತಾಯಿನೂ ಕೊನೆ ಕಾಲದಲ್ಲಿ ಬಂದು ಇದ್ದು ಸೇವೆ ಮಾಡ್ತಾರೆ. ಅಲ್ಲಿ ಬಂದ್ಬಿಟ್ಟು ಅಡಿಗೆ ಮಾಡೋದು, ಭಕ್ತರಿಗೆ ಹಾಕೋದು ಎಲ್ಲ ಮಾಡ್ತಿರ್ತಾರೆ. ಅವ್ರ ತಾಯಿ ಕೂಡ ಇಲ್ಲೊಂದು ಮಾತು ಹೇಳ್ತಾರೆ, ಅಮ್ಮ ಮಗನಿಗೆ ಆತ್ಮಜ್ಞಾನ ಕೊಡ್ಲಿಲ್ಲ, ಮಗ ಅಮ್ಮನಿಗೆ ಆತ್ಮಜ್ಞಾನ ಕೊಟ್ರು ಅಂತ ಹೇಳ್ತಾರೆ. ಆ ಮಗನೇ ಅಮ್ಮನಿಗೆ ಮಾರ್ಗದರ್ಶನ ಮಾಡ್ದ ಈ ಭವಸಾಗರದಿಂದ ಪಾರಾಗಲು ಅಂತ ಹೇಳ್ತಾರೆ. ಅಂತ ದಿವ್ಯ ಪುರುಷರು ನಮ್ಮ ರಮಣ ಮಹರ್ಷಿಗಳು. 1950ನೇ ಇಸ್ವಿ ಏಪ್ರಿಲ್ 14ರಂದು ಮಹರ್ಷಿಗಳು ಮಹಾಸಮಾಧಿಯನ್ನು ತಲುಪ್ತಾರೆ. ಕೊನೆ ಕಾಲದಲ್ಲಿ ಪಾಪ ಬಹಳ ವೇದನೆಯನ್ನು ಕೂಡ ಅನುಭವಿಸ್ತಾರೆ. ಕ್ಯಾನ್ಸರ್ ಗಡ್ಡೆ ಆಗಿರುತ್ತೆ ಪಾಪ. ಬಹಳ ರೋದನೆ, ಅಷ್ಟು ತಡ್ಕೊಂಡ್ರು ಸಹ ಶಾಂತಿ ಸಮಾಧಾನ ಬಿಟ್ಟಿರಲ್ಲ. ಅದಕ್ಕೆ ಅವ್ರಿಗೆ ಒಂದ್ಸರಿ ಶಸ್ತ್ರಚಿಕಿತ್ಸೆ ಮಾಡ್ಬೇಕಾದ್ರೆ ಆ ವೈದ್ಯರೇ ನಮಸ್ಕಾರ ಮಾಡ್ಬಿಡ್ತಾರಂತೆ ರಮಣರಿಗೆ. ಅನ್ನಲ್ಲ ಹೂ ಅನ್ನಲ್ಲ, ಇದು ಎಂತ ಚೇತನಪ್ಪ ಅಂತ. ಅಷ್ಟು ತಡ್ಕೊಂಡು ಶಾಂತರಾಗಿ ಎಲ್ಲರಿಗೂ ಅವರೇ ಸಮಾಧಾನ ಮಾಡ್ತಿರ್ತಾರೆ. ಇದು ಈ ದೇಹ ಇರದೆ, ಇದು ಹೋಗದೆ, ಇದಕ್ಕೆ ಯಾಕಪ್ಪ ನೀವು ಇಷ್ಟೊಂದು ವೇದನೆ ಪಡ್ತೀರಾ, ಇಷ್ಟೆಲ್ಲ ಅನುಭವಿಸಿ ಕೊನೆಗೆ ಮಹಾ ಸಮಾಧಿಯನ್ನ ಪಡಿತಾರೆ ಅಂತ ಹೇಳ್ತಾರೆ. ಈಗ
ಈ ಮಹರ್ಷಿಗಳ ಮತ್ತೊಬ್ಬ ಭಕ್ತರಲ್ಲೊಬ್ಬನಾದ ಶ್ರೀ ಮುರುಗನಾರ್ ಎಂಬುವನು. ಇವನು ಮಹಾನ್ ಕವಿಯಾಗಿದ್ದ, ಖ್ಯಾತ ಸಾಹಿತಿ, ತಮಿಳು ಸಾಹಿತಿ, ಕವಿ ಕೂಡ. ಇವರು ತಮಿಳ್ ಭಾಷೆನಲ್ಲಿ ಪೆರಿಯಾ ಪುರಾಣಂ ಆಧರಿಸಿಬಿಟ್ಟು ಶಿವಲೀಲೆ ಎನ್ನುವುದನ್ನು ಬರಿತಾ ಇದ್ರಂತೆ. ಅದರಲ್ಲಿ ಧಾರುಕವನದಲ್ಲಿ ವಾಸಿಸುತ್ತಿದ್ದ ಪರಮೇಶ್ವರನು ಋಷಿ ಮುನಿಗಳಿಗೆ ಉಪದೇಶಿಸಿದ್ದ ವೇದಾಂತದ ಜ್ಞಾನದ ಬಗ್ಗೆ ಬರಿಬೇಕಾಗಿತ್ತು. ಈ ತನ್ನ ಮನಸ್ಸಿಗೆ ಈ ಜ್ಞಾನ ಕಾಂಡವು ಎಟುಕದ ವಸ್ತುವಾದ್ದರಿಂದ ಈ ಕವಿಯು ಶ್ರೀ ರಮಣರ ಮೊರೆ ಹೋಗ್ತಾನೆ. ಇದನ್ನ ಹೇಳಕ್ಕೆ ಹಿನ್ನೆಲೆ, ಈ ಉಪದೇಶ ಸಾರದ ಹಿನ್ನೆಲೆ ಕಥೆ ಇದು. ಯಾಕೆ ಈ ಉಪದೇಶ ಸಾರ ಬರೆದ್ರು ಅಂತ. ಈ ದಾರುಕವನದಲ್ಲಿ ಒಂದು ಕತೆ ಇದೆ, ಇದು ಕಥಾಕವನ ಇದೆ. ಈ ದಾರುಕವನದಲ್ಲಿ ಋಷಿವರ್ಯರು ವಾಸ ಮಾಡ್ತಾ ಇರ್ತಕ್ಕಂಥ ಜಾಗ. ಅವರು ಕರ್ಮ ಸಿದ್ಧಾಂತದ ಬಗ್ಗೆನೇ ನಂಬಿದವರು. ದೈವ ಬಗ್ಗೆ ಅಷ್ಟು ನಂಬಿಕೆ ಇರ್ಲಿಲ್ಲ ಅವರಿಗೆ. ನಾವು ಯಜ್ಞ ಯಾಗಾದಿಗಳು ಹವನ ಹೋಮಾದಿಗಳನ್ನ ಮಾಡ್ತಿದೀವಿ, ಇಷ್ಟು ಮಾಡೋದ್ರಿಂದಲೇ ನಮಗೆ ಮುಕ್ತಿ, ಇಹಲೋಕದಲ್ಲೂ ಸುಖ ಇದೆ, ಪರಲೋಕದಲ್ಲೂ ಸಹ ಸುಖ ಇದೆ ಅಂತ ನಂಬಿದವರು ಈ ಋಷಿವರ್ಯರು. ದೇವ್ರನ್ನ ನಂಬ್ತಾನೂ ಇರ್ಲಿಲ್ಲ. ಇವನ್ ಮೀಮಾಂಸಕರು ಅಂತಾನೂ ಕರೀತಾರೆ, ವೇದಾಂತದ ಪೂರ್ವ ಮೀಮಾಂಸಕರು ಅಂತಾನೂ ಸಹ ಕರಿತಿದ್ರಂತೆ. ಇದನ್ನೆಲ್ಲ ನೋಡ್ಬಿಟ್ಟು ಒಮ್ಮೆ ಈಶ್ವರನಿಗೆ ಬಹಳ ಆಶ್ಚರ್ಯ ಆಗುತ್ತೆ. ಏನಪ್ಪಾ ಇವರು ಈ ಕರ್ಮ ಸಿದ್ಧಾಂತವನ್ನು ಇಷ್ಟೊಂದು ನಂಬಿದ್ದಾರೆ, ಈ ಕರ್ಮದಿಂದಲೇ ಸಾಧ್ಯನಾ ಜೀವನ್ ಮುಕ್ತಿ ಅಂತ ಹೇಳ್ಬಿಟ್ಟು ಈಶ್ವರ ವಿಷ್ಣು ಹತ್ರ ಹೇಳ್ತಾನಂತೆ, ನೀನು ಸ್ತ್ರೀ ರೂಪ ಧಾರಿಣಿಯಾಗಿ ಬಾ, ನಾನು ಒಬ್ಬ ತರುಣನಾಗಿ ಬರ್ತೀನಿ, ಇಬ್ರು ಹೋಗಿ ಋಷಿವರ್ಯರ ಮುಂದೆ ನಿಂತ್ಕೊಳ್ಳೋಣ ಅಂತ ಹೇಳ್ತಾನಂತೆ. ಅದೇ ರೀತಿ ವಿಷ್ಣು ಒಪ್ಪಿಗೆ ಸೂಚಿಸ್ಬಿಟ್ಟು ಅವ್ರ ಮುಂದೆ ಸುಂದರ ಸ್ತ್ರೀ ರೂಪದಲ್ಲಿ ವೇಷ ಧರಿಸ್ಬಿಟ್ಟು ಋಷಿ ಮುನಿಗಳ ಮುಂದೆ ಬಂದು ನಿಂತ್ಕೋತಾಳೆ ಅಂತೆ ವಿಷ್ಣು. ಅದೇ ರೀತಿ ಈಶ್ವರನು ಕೂಡ ದೃಢ ಕಾಯನಾದ ತರುಣನಾಗಿ ವೇಷ ಧರಿಸ್ಬಿಟ್ಟು ಅವ್ರ ಮುಂದೆ ಬರ್ತಾನೆ. ಹೀಗ್ ಬಂದಾಗ ಋಷಿಗಳ ಮನಸ್ಸು ಕದಲ್ ಬಿಡುತ್ತೆ. ಆ ಋಷಿಗಳೆಲ್ಲ ಆ ವಿಷ್ಣುವಿನ ರೂಪಕ್ಕೆ ಮರುಳಾಗ್ಬಿಟ್ಟು ಅವನ್ ಹಿಂದೆ ಓಡ್ತಾ ಹೋಗ್ತಾರಂತೆ. ಆ ಸ್ತ್ರೀ ಹಿಂದೆ ಓಡ್ತಾರೆ. ಮಾಯೆ ಹೆಂಗೆ ನೋಡಿ ಎಳ್ಕೊಂಡ್ ಹೋಗುತ್ತೆ. ಆ ಸ್ತ್ರೀ ಬೇಕು ನಮಗೆ, ಇಂದ್ರಿಯ ಚಾಪಲ್ಯದಿಂದ ಬೇಕು ಅಂತ ಹೋಗ್ತಾರೆ. ಆಗ ವಿಷ್ಣು ಅವ್ರನ್ನೆಲ್ಲ ಓಡ್ಕೋತಾ ಕರ್ಕೊಂಡು ಹೋಗ್ಬಿಡ್ತಾನೆ ಅಂತೆ. ದೂರ ಹೋಗಿ ಆ ದಾರುಕವನದಲ್ಲಿ ಮಾಯೆ ಆಗ್ಬಿಡ್ತಾನಂತೆ. ಇವರೆಲ್ಲ ನಿರಾಶರಾಗ್ಬಿಟ್ಟು ಆ ಸ್ತ್ರೀ ನಮಗೆ ಸಿಗ್ಲಿಲ್ಲ, ಮಾಯೆ ಅಂತ ನಿರಾಶರಾಗಿ ಬರ್ತಾರೆ. ಈ ಕಡೆ ಋಷಿ ಮುನಿಗಳ ಪತ್ನಿಗಳು ಏನ್ ಮಾಡ್ತಾರೆ, ಈ ತರುಣ ಈಶ್ವರ ರೂಪ ಧರಿಸಿದ್ನಲ್ಲ ದೃಢಕಾಯ ತರುಣನಾಗಿ ಅವನ್ ಹಿಂದೆ ಓಡಕ್ ಶುರು ಮಾಡ್ಬಿಡ್ತಾರಂತೆ. ನಮಗ ಆ ತರುಣ ಬೇಕು ಅಂತ. ಅವರಿಗೂ ಸಹ ಇಂದ್ರಿಯಗಳನ್ನು ನಿಗ್ರಹ ಮಾಡಕ್ ಆಗ್ಲಿಲ್ಲ. ಅವನ್ ಹಿಂದೆ ಓಡ್ತಾ ಹೋಗ್ತಾರೆ. ಆ ಋಷಿಗಳು ಆ ಪತ್ನಿಯರ್ನೆಲ್ಲ ಅವ್ರ ತಮ್ಮ ಪತ್ನಿಯರು ಓಡೋದನ್ನ ನೋಡಿ ಆಶ್ಚರ್ಯ ಆಗಿ, ಅಯ್ಯಯ್ಯೋ ಇದೇನಿದು, ಕಾಲ ಕೆಟ್ಟೋಯ್ತು, ಇದೇನಪ್ಪ ಇವರೆಲ್ಲ ಅವನಿಂದ ಓಡೋಗ್ತಿದ್ದಾರೆ ಅನ್ಕೊಂಡು ಅವರಿಗೆ ಕೋಪದಿಂದ ಆ ಮಂತ್ರೋಪದೇಶದಿಂದ ಒಂದು ಹುಲಿನ ಆನೆನ ಸೃಷ್ಟಿ ಮಾಡ್ಬಿಡ್ತಾರಂತೆ. ಆ ಹುಲಿ, ಆನೆ ಮತ್ತೆ ಒಂದು ಹಾವು ಅಂತಾನು ಹೇಳ್ತಾರೆ. ಹಾವನ್ನ ಸೃಷ್ಟಿ ಮಾಡಿ ಶಿವನಿಂದ ಬಿಡ್ತಾರಂತೆ. ಆ ತರುಣ ರೂಪಧಾರಿಯಾಗಿದ್ದ ಶಿವನ ಹಿಂದೆ ಬಿಡ್ತಾರೆ. ಶಿವ ಓಡ್ತಾ ಇದ್ದಾನೆ, ಇವೆಲ್ಲ ಹಿಂದ್ ಬರ್ತಾ ಇದೆ ಅವ್ನ ಸಂಹಾರ ಮಾಡಕ್. ಆದ್ರೆ ನಮ್ಮ ಈಶ್ವರ ಬಿಡ್ತಾನ, ಅವ್ರನ್ನೆಲ್ಲರನ್ನು ಸಂಹಾರ ಮಾಡ್ದ. ಹುಲಿ ಮತ್ತೆ ಆನೆನ ಸಂಹಾರ ಮಾಡ್ಬಿಟ್ಟು ಹಾವನ್ನ ಕೊರಳಲ್ಲಿ ಸುತ್ಕೋತಾನಂತೆ. ಅಂದ್ರೆ ಇಲ್ಲಿ ಹುಲಿ ಕ್ರೋಧದ ಸಂಕೇತ, ಆನೆ ಮದದ ಸಂಕೇತ. ಕ್ರೋಧ ಮದಗಳನ್ನ ಕೊಂದು ಬಿಟ್ಟು ಅವುಗಳನ್ನ ಚರ್ಮ ರೂಪದಲ್ಲಿ ಸುತ್ಕೋತಾನಂತೆ. ತಾನು ಸುತ್ಕೊಂಡ್ಬಿಟ್ಟು ಹೊದಿಕೆ ಮಾಡ್ಕೊಂಡು ಸುತ್ಕೊಂಡು ಈ ಹಾವನ್ನ ಏನ್ ಮಾಡ್ತಾನೆ, ಕೊರಳಲ್ಲಿ ಸುತ್ಕೋತಾನೆ. ಹಾವು ಅಂದ್ರೆ ಮೃತ್ಯು. ಆ ಮೃತ್ಯುವನ್ನ ಕೊರಳಲ್ಲಿ ಸುತ್ಕೊಂಡ್ಬಿಡ್ತಾನೆ. ಅದಕ್ಕೆ ಮೃತ್ಯುಂಜಯ ಅಂತ ನಾವು ಹೇಳ್ತೀವಿ. ಇಷ್ಟೆಲ್ಲ ಆದ್ಮೇಲೆ ಇದನ್ನ ನೋಡ್ತಾರೆ ಆ ಋಷಿಗಳವರು, ಈಶ್ವರನ್ ಮಾಡಿದ್ದನ್ನ. ಅವನಿಗೆ ಶರಣಾಗತಿ ಹೊಂತಾರೆ. ಅಪ್ಪ ನೀನು ದೊಡ್ಡನು, ನಿನ್ನ ಸ್ವರೂಪ ದೊಡ್ಡದು, ನಿನ್ ಶಕ್ತಿ ದೊಡ್ಡದು, ನೀನೇ ದೊಡ್ಡನು ಅಂತ ಒಪ್ಕೊಂಡ್ಬಿಟ್ಟು ಅವನಿಗೆ ಶರಣಾಗಿ ನಮಸ್ಕಾರ ಮಾಡ್ತಾರೆ. ಅವಾಗ ಈಶ್ವರ ಬರ್ರಪ್ಪ ಇಲ್ಲಿ ಎಲ್ಲರೂ ಅನ್ಕೊಂಡು ಋಷಿಗಳನ್ನೆಲ್ಲ ಕೂಡಿಸ್ಕೊಂಡು ಆ ವೇದಾಂತದ ಸಾರವನ್ನು ಉಪದೇಶ ಮಾಡ್ತಾನಂತೆ ಈಶ್ವರ. ಆ ಒಂದು ಉಪದೇಶದ ವೇದಾಂತ ಜ್ಞಾನವನ್ನ ನಮ್ಮ ರಮಣ ಮಹರ್ಷಿಗಳ ಆಪ್ತ ಶಿಷ್ಯರಾಗಿದ್ದ ಕವಿ ಸಾಹಿತಿ ಆಗಿದ್ದ ಮುರುಗನಾರವರು ಬರಿಬೇಕಾಗಿರುತ್ತೆ. ಆ ವೇದಾಂತದ ಸಾರವನ್ನ, ಅಂದ್ರೆ ಸಾಕ್ಷಾತ್ ಈಶ್ವರನೇ ಮುನಿಗಳಿಗೆ ಹೇಳಿದ ವೇದಾಂತದ ಸಾರವನ್ನು ಅವರು ಬರಿಬೇಕಾಗಿರುತ್ತೆ. ಆಗ ಅವರಿಗೆ ಆಗಲ್ಲಪ್ಪ, ಇದು ನನ್ನ ಕೈಲಿ ಸಾಧ್ಯ ಇಲ್ಲ, ಈ ಉಪದೇಶ ಸಾರ ನನ್ನ ಜ್ಞಾನಕ್ಕೆ ಎಟಕಲ್ಲ ಅಂತ ಡಿಸೈಡ್ ಮಾಡ್ತಾರೆ. ಆಗ ಅವ್ರಿಗೆ ತೋಚಿದ್ದು ಸಾಕ್ಷಾತ್ ಶಿವರೂಪಿಯಾದ ರಮಣರು, ಅವರಿಂದ ಮಾತ್ರಲೇ ಸಾಧ್ಯ ಈ ಉಪದೇಶ ಸಾರ ಬರೆಯಕ್ಕೆ, ಇನ್ಯಾರಿಂದಲೂ ಸಾಧ್ಯ ಇಲ್ಲ ಅಂದ್ಬಿಟ್ಟು ಶ್ರೀ ರಮಣರ ಮೊರೆ ಹೋಗ್ತಾರೆ. ಭಕ್ತವತ್ಸಲರು ಕರುಣಾಹೃದಯಿಗಳು ಆದ ಶ್ರೀ ರಮಣರು
ಕವಿ ಮುರುಗನಾರರ ಇಚ್ಛೆಯನ್ನು ಪೂರೈಸಲು ಉಪದೇಶ ಸಾರ ಎಂಬ ಹೆಸರಿನ ಗ್ರಂಥವನ್ನ ಕರುಣಿಸ್ತಾರೆ. ಹೀಗೆ ಸಾಕ್ಷಾತ್ ಪರಮೇಶ್ವರನೇ ಋಷಿಮುನಿಗಳಿಗೆ ಉಪದೇಶಿಸಿದ ಮೋಕ್ಷ ವಿದ್ಯೆಯೇ ಈ ಉಪದೇಶ ಸಾರ ಆಗಿದೆ. ಸಾಧಕ ವೃಂದಕ್ಕೆ ಇವರು ಕರುಣಿಸಿದ ಕೆಲವೇ ಗ್ರಂಥಗಳಲ್ಲಿ ಈ ಉಪದೇಶ ಸಾರವು ವೇದಾಂತದ ಸಾರ ಸರ್ವವನ್ನು ಒಳಗೊಂಡಿದೆ. ಇದು ಬಹಳ ಸರಳವೂ ಅರ್ಥಗರ್ಭಿತವೂ ಆಗಿದೆ. ವೇದಾಂತದ ಸಾರವನ್ನೆಲ್ಲ ಶ್ರೀ ಮಹರ್ಷಿಗಳು ಈ 30 ಶ್ಲೋಕಗಳಲ್ಲಿ ತುಂಬಿಸಿಟ್ಟಿದ್ದಾರೆ. ಇದನ್ನು ಅಧ್ಯಯನ ಮಾಡುವುದರಿಂದ ವೇದಾಂತ ತತ್ವವು ಬಹಳ ಸುಲಭವಾಗಿ ಅರ್ಥವಾಗುವುದು ಅಂತ ಹೇಳ್ತಾರೆ. ಬನ್ನಿ ಇವತ್ತು ಎಷ್ಟಾಗುತ್ತೋ ಅಷ್ಟು ಶ್ಲೋಕಗಳನ್ನ ಅಧ್ಯಯನ ಮಾಡೋಣ. ಇನ್ನು ಉಳಿದ ಶ್ಲೋಕಗಳನ್ನ ಅವಕಾಶ ಸಿಕ್ಕರೆ ಮುಂದಿನ ಸಂಚಿಕೆಯಲ್ಲಿ ಮಾಡೋಣ. ಉಪದೇಶ ಸಾರ ಮೊದಲನೇ ಪದ್ಯ ಹಾಗೂ 2ನೇ ಪದ್ಯ ಎಲ್ಲರೂ ಸೇಮ್ ಇದೆ. ಮೊದಲನೇ ಪದ್ಯ ಕರ್ತುರಾಜ್ಞೆಯ ಪ್ರಾಪ್ಯತೆ ಫಲಂ ಕರ್ಮ ಕಿಂ ಪರಂ ಕರ್ಮ ತಜ್ಜಡಂ. ಅಂದ್ರೆ ಕರ್ತನ ಅಂದ್ರೆ ಇದು ಬರೆಯಕ್ಕೂ ಮುಂಚೆ ಜಗತ್ಕರ್ತನಾದ ಈಶ್ವರನನ್ನು ವಂದಿಸುತ್ತಾ ಗ್ರಂಥವನ್ನ ಆರಂಭಿಸ್ತಾರೆ ಮಹರ್ಷಿಗಳು. ಈ ಮೊದಲನೇ ಶ್ಲೋಕದಲ್ಲಿ ಹೇಳ್ತಾರೆ, ಕರ್ತುರಾಜ್ಞೆಯ ಪ್ರಾಪ್ಯತೆ ಫಲಂ ಕರ್ಮ ಕಿಂ ಪರಂ ಕರ್ಮ ತಜ್ಜಡಂ. ಕರ್ತನಾದ ಈಶ್ವರನ ಆಜ್ಞೆಗೆ ಸರಿಯಾಗಿ ನಮ್ಮೆಲ್ಲಾ ಕರ್ಮ ಫಲವೂ ಸಿಗುವುದು. ಕರ್ಮವು ಆದಿಯು ಅಂತ್ಯವೂ ಉಳ್ಳದ್ದಾದ್ದರಿಂದ ಈ ಆತ್ಯಂತಿಕ ಫಲವನ್ನು ಕೊಡಲಾರದು. ಆತ್ಯಂತಿಕ ಫಲ ಅಂದ್ರೆ ಅಂತಿಮ ಫಲವನ್ನು ನಮ್ಗೆ ಕೊಡಲಾರದು. ಇದು ಅಶಾಶ್ವತ ಕರ್ಮ ಅಂತ ಹೇಳ್ತಾರೆ. ಅದೇ ರೀತಿ 2ನೇ ಪದ್ಯದಲ್ಲೂ ಸಹ ಅದೇ ಕೃತಿಮಹೋ ದದೌ ಪತನ ಕಾರಣಂ ಫಲಮ ಶಾಶ್ವತಂ ಗತಿ ನಿರೋಧಕಂ. ಅನೇಕ ಕರ್ಮಗಳನ್ನು ಮಾಡಿದರೂ ಸಹ ಈ ಕರ್ಮಚಕ್ರದ ಒಳಗೆ ಸಿಕ್ಕಿ ಹಾಕಿಕೊಳ್ಳಬೇಕಾಗುತ್ತದೆ. ಈ ಕರ್ಮದ ಫಲವು ಅಶಾಶ್ವತವು. ಅದರ ಮೂಲಕ ಯಾವುದೇ ಮೋಕ್ಷ ಸಾಧನೆ ಸಾಧ್ಯವಿಲ್ಲ. ಕರ್ತುಹು ಈಶ್ವರಸ್ಯ ಆಜ್ಞೆಯ ಫಲಂ ಪ್ರಾಪ್ಯತೆ. ಕರ್ಮ ಫಲದಾತನಾದ ಕರ್ಮಾಧ್ಯಕ್ಷನಾದ ಈಶ್ವರನ ಆಜ್ಞೆಗೆ ಸರಿಯಾಗಿ ಸಹ ಎಲ್ಲಾ ಕರ್ಮ ಫಲಗಳು ಸಿಗುವುದು. ಕರ್ಮ ಮಾಡಲು ನಮ್ಗೆ ಅಧಿಕಾರ ಇದೆ, ಆದ್ರೆ ಫಲದಲ್ಲಿಲ್ಲ ಅಂತ ಹೇಳ್ತಾರೆ ನೋಡಿ. ಕರ್ಮಣಿ ಅಧಿಕಾರ ಮಾ ಫಲೇಶು. ಆದುದರಿಂದ ಕರ್ಮ ಮಾಡುವ ಸ್ವಾತಂತ್ರ್ಯ ಇದ್ದರೂ ಸಹ ಕರ್ಮ ಫಲದಲ್ಲಿ ಸ್ವಾತಂತ್ರ್ಯ ಇಲ್ಲ. ಕರ್ಮ ಫಲ ಕೊಡೋನು ಅವನೇ, ನಮಗೆ ಮಾತ್ರ ಕರ್ಮ ಮಾಡಕ್ಕಷ್ಟೇ ಅಧಿಕಾರ ಇರೋದು. ಇಷ್ಟ ಮಾತ್ರ ಅಲ್ಲ, ಈ ಕರ್ಮ ಅಂತಕ್ಕಂತೂ ತಜ್ಜಡಂ ಅಂತೀವಲ್ಲ, ತಜ್ಜಡಂ ಅಂತ ಹೇಳಿದ್ದಾರೆ. ಈ ಕರ್ಮವು ಜಡ, ಮತ್ ಇದು ಆರಂಭ ಅಂತ್ಯವನ್ನು ಕೂಡ ಹೊಂದಿದೆ. ಮಾಡುವ ಕರ್ಮ ಪೂಜೆ ಇರ್ಲಿ, ಭಜನೆ ಇರ್ಲಿ, ಯಜ್ಞ ಯಾಗಗಳಿರ್ಲಿ, ಹೋಮ ಹವನಗಳಿರ್ಲಿ, ಅದರಿಂದ ಮನಸ್ಸು ಬಯಸುವ ಆತ್ಯಂತಿಕ ಸುಖವಾದ ಮೋಕ್ಷ ಆರಂಭವೂ ಅಂತ್ಯವೂ ಇಲ್ಲದಾದ್ದರಿಂದ ಕರ್ಮದ ಮೂಲಕ ಇದನ್ನು ಗಳಿಸಲು ಸಾಧ್ಯ ಇಲ್ಲ. ಅಂದ್ರೆ ಅವ್ರು ಮೇನ್ ಹೇಳ್ತಿರೋದು ಕರ್ಮದಿಂದ ನಮಗೆ ಮೋಕ್ಷ ಸಾಧ್ಯ ಇಲ್ಲಪ್ಪ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಆರಂಭದಲ್ಲೇ ಸಾಧಕರಿಗೆ ಜ್ಞಾನದ ಮೂಲಕ ಮಾತ್ರ ಸಾಧ್ಯ ಎಂದು ಸ್ಪಷ್ಟವಾಗಿ ಸ್ಫುಟಗೊಳಿಸಿದ್ದಾರೆ ಈ ಪದ್ಯಗಳಲ್ಲಿ. ಅಂದ್ರೆ ಅವ್ರು ಹೇಳ್ತಾರೆ, ಕೃತಿಮಹೋ ಉದದೌ ಸತಿ ಪತನ ಕಾರಣಮೇವ ಫಲಮಪಿ ಅಶಾಶ್ವತಂ ಗತಿ ನಿರೋಧಕಂ ಭವತಿ. ಕರ್ಮಕ್ಕೆ ಫಲ ಸಿಗುವುದಾದ್ರೂ ಪರಮಾತ್ಮ ಶ್ರೀಕೃಷ್ಣನ ಭಗವದ್ಗೀತೆಯಲ್ಲಿ ಹೇಳುವ ಹಾಗೆ ಅಂಥವತ್ತು ಫಲಂ ತೇಷಾಂ ತದ್ಭವತಿ ಅಲ್ಪಮೇಧಸಾಂ. ಮನಸ್ಸು ಬಯಸುವ ಆನಂದ ಆತ್ಯಂತಿಕವಾದದ್ದು, ಆದ್ರೆ ಇದು ಒಂದು ದಿನ ಕಾಲಾಂತರದಲ್ಲಿ ಪ್ರಾಪ್ತಿಯಾಗುವಂತಿಲ್ಲ. ಏಕೆಂದರೆ ಅದು ಹೃದಯವನ್ನು ಬೆಳಗುವ ಆತ್ಮನ ಸ್ವರೂಪ. ಅದನ್ನು ನಾವು ಜ್ಞಾನದ ಮೂಲಕನೇ ಪಡಿಬೇಕು. ಇದು ಪ್ರಾಪ್ಸ್ಯ ಪ್ರಾಪ್ತಿ ಅಂದ್ರೆ ಇರುವ ಆನಂದವನ್ನು ಗಳಿಸುವುದು, ಇರ್ತಕ್ಕಂಥ ಆನಂದವನ್ನು ಗಳಿಸುವುದು. ಹೊರಗಿನ ಆನಂದದಂತೆ ಕಾಲಾಂತರದಲ್ಲಿ ಗಳಿಸಕ್ಕಾಗಲ್ಲ. ಆದ್ದರಿಂದ ಕರ್ಮವು ಇಲ್ಲದ ವಸ್ತುವನ್ನು ತಂದು ಕೊಡಬಹುದು, ಆದರೆ ಕರ್ಮದಿಂದ ಮೋಕ್ಷ ಸಾಧ್ಯವಿಲ್ಲ ಅಂತ ಈ ಪದ್ಯಗಳಲ್ಲಿ ಬರುತ್ತೆ. ಕರ್ಮದ ಮೂಲಕ 4 ರೀತಿಯ ಪ್ರಾಪ್ತಿಗಳನ್ನು ಗಳಿಸಬಹುದು. ಪ್ರಾಪ್ಯ ಅಂದ್ರೆ ಇಲ್ಲದನ್ನು ಪಡಿಬಹುದು. ಸಂಸ್ಕಾರ್ಯ ಅಂದ್ರೆ ಕೊಳೆಯಾಗಿರುವ ವಸ್ತುವನ್ನು ಪ್ರಯತ್ನದ ಮೂಲಕ ಮತ್ತೆ ತೊಳೆಯೋದು, ಮತ್ತೆ ಪಡಿತಾ ಇರೋದು. ಅಂದ್ರೆ ವಿಕಾರ್ಯ ಅಂದ್ರೆ ಇರುವ ಒಂದು ಹಾಲಿರುತ್ತೆ, ಈಗ ಹಾಲನ್ನ ನಾವು ಮೊಸರು ಮಾಡಿ ಮತ್ತೆ ಅದನ್ನ ವಿಕಾರಗೊಳಿಸೋದು, ಇರುವ ಆಕಾರನ ಬದಲಾಯಿಸೋದು. ಉತ್ಪಾದ್ಯ ಅಂದ್ರೆ ಹೊಸ ವಸ್ತುವನ್ನು ಸ್ವಪ್ರಯತ್ನದ ಮೂಲಕ ಉತ್ಪಾದನೆ ಮಾಡ್ತಕ್ಕಂಥದ್ದು. ಕರ್ಮದ ಮೂಲಕ ಈ 4 ರೀತಿಯ ಪ್ರಾಪ್ತಿ ಸಾಧ್ಯ ಅಂತ ಹೇಳ್ತಾರೆ. ಆದ್ರೆ ಈ ರೀತಿಯಿಂದ ಮೋಕ್ಷ ಆಗ್ಲಿ ಆನಂದ ಆಗ್ಲಿ ಯಾವುದೂ ಸಾಧ್ಯ ಇಲ್ಲ. ಯಾಕೆಂದ್ರೆ ಯಾವುದೇ ಒಂದು ವಸ್ತು ಇಲ್ಲದ್ದು ಹತ್ತಿರ ಬಂದರೆ ಅದು ಕಾಲಾಂತರದಲ್ಲಿ ಹೋಗ್ಲೇಬೇಕಲ್ವಾ, ಯಾವುದಾದ್ರೂ ನಾಶ ಆಗ್ಲೇಬೇಕು. ಯಾವುದೇ ವಸ್ತು ವಿಕಾರಗೊಳ್ಳುವಂತಿದ್ದರೆ ಅದು ಸಹ ಶಾಶ್ವತವಲ್ಲ. ಆದ್ರೆ ಯಾವುದು ನಿಜವಾದ ಆನಂದ ಸ್ವರೂಪವೋ ಅದು ನಾನೇ ಆಗಿದ್ದೇನೆ,
ಅದನ್ನ ಯಾವ್ದ್ ಮುಖಾಂತರ ನಾವು ಕರ್ಮದಿಂದ ಗಳಿಸಕ್ಕಾಗಲ್ಲ, ಈ ಜ್ಞಾನದ ಮೂಲಕ ಗಳಿಸ್ಬೇಕು. ಕರ್ಮದ ಮೂಲಕ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ಕರ್ಮದ ಮೂಲಕ ಸಿಗುವ ಫಲಗಳು ಆಗಮ ಅಪಾಯಿನಃ, ಅಂದ್ರೆ ಬಂದು ಹೋಗುವಂತವು, ಬರ್ತವೆ ಹೋಗ್ತವೆ ಇವು. ಹಾಗಾಗಿ ಇವು ಯಾವ ಶಾಶ್ವತ ಅಲ್ಲ ರೀ. ದುಃಖಗಳಾಗ್ಲಿ ಸುಖಗಳಾಗ್ಲಿ ಯಾವುದೇ ಕರ್ಮಗಳಾಗ್ಲಿ ಇವು ಶಾಶ್ವತ ಅಲ್ಲ, ಯಾವುದಕ್ಕ ಇವು ಅಶಾಶ್ವತ. ಇಷ್ಟು ಮಾತ್ರ ಅಲ್ಲ, ಇದು ಗತಿ ನಿರೋಧಕಂ, ಅಂದ್ರೆ ಮೋಕ್ಷ ಅನ್ನುವಂತಹ ಪದದಿಂದ ಗತಿಯಿಂದ ದೂರ ಕೊಂಡು ಹೋಗುತ್ತದೆ. ಹಾಗಾಗಿ ಕರ್ಮವು ಮೋಕ್ಷವನ್ನು ಕೊಡಲ್ಲ, ಕೊಡುವುದಕ್ಕೂ ಸಾಧ್ಯ ಇಲ್ಲ. ಇದು ಅಂತಿಮವಾದ ಆನಂದವನ್ನು ಕೊಡಲ್ಲ. ಇವು ದಿನನಿತ್ಯ ಕರ್ಮಗಳಷ್ಟೇ, ಇದರಿಂದ ಯಾವುದೇ ಮೋಕ್ಷ ನಮಗೆ ಆಗಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ನಾವು ಈ ದಿನನಿತ್ಯ ಕರ್ಮಗಳನ್ನು ಮಾಡ್ತೀವಪ್ಪ, ದಿನಾನ್ ಮಾಡ್ತೀವಿ. ಈ ಪೂಜೆ ಮಾಡ್ತೀವಿ, ಭಜನೆ ಮಾಡ್ತೀವಿ, ಪ್ರಾರ್ಥನೆ ಮಾಡ್ತೀವಿ, ಕೀರ್ತನೆಗಳನ್ನ ಹಾಡ್ತೀವಿ, ವಂದನೆ, ಹೋಮ, ಹವನ, ಯಜ್ಞ ಮತ್ತೆ ಯಾಗಗಳಿಗೆ ಏನ್ ಅರ್ಥ? ಹಾಗಾದ್ರೆ ದಿನನಿತ್ಯ ಮಾಡ್ತೀವಲ್ಲ, ಇವನ್ ಮಾಡ್ಬೇಕು ಅಥವಾ ಮಾಡುವುದಾದ್ರೆ ಯಾವ ರೀತಿ ಮಾಡ್ಬೇಕು ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ 3ನೇ ಶ್ಲೋಕದಲ್ಲಿ ಹೇಳ್ತಾರೆ, ಈಶ್ವರಾರ್ಪಿತಂ ನೇಚ್ಛಯಾ ಕೃತಂ ಚಿತ್ತಶೋಧಕಂ ಮುಕ್ತಿ ಸಾಧಕಂ. ಈಶ್ವರಾರ್ಪಿತಂ ನೇಚ್ಛಯಾ ಕೃತಂ ಚಿತ್ತಶೋಧಕಂ ಮುಕ್ತಿ ಸಾಧಕಂ. ಅಂದ್ರೆ ಯಾವ ರೀತಿ ಮಾಡ್ಬೇಕು? ನಾವು ಸ್ವಾರ್ಥವನ್ನು ಬಿಟ್ಟು ಈಶ್ವರಾರ್ಪಣ ಬುದ್ಧಿಯಿಂದ ಕರ್ಮವನ್ನು ಮಾಡುವುದಾದರೆ ಅದು ನಿಜವಾದ ಕರ್ಮ. ಅದರಿಂದ ಚಿತ್ತ ಶುದ್ಧಿಗೊಳ್ಳುತ್ತದೆ. ಅಂಥ ಕರ್ಮವು ಸಹ ಮುಕ್ತಿಗೆ ಸಾಧನವಾಗುತ್ತದೆ. ಎಂಥ ಕರ್ಮ ಮಾಡಿದ್ರೆ ಮುಕ್ತಿ ಸಿಗುತ್ತೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ನಾವು ಸುಮ್ಮನೆ ಮಾಡ್ತಾ ಇರ್ತೀವಿ ತಾಂತ್ರಿಕವಾಗಿ, ಅಯ್ಯೋ ಕರ್ತವ್ಯಪ್ಪ ಅಂದ್ರೆ ಅದು ಹ್ಯಾಗ್ ಮಾಡ್ಬೇಕು? ನಿಷ್ಕಾಮ ಕರ್ಮದಿಂದ ಮಾಡ್ಬೇಕು. ಮನಸ್ಸಿನಲ್ಲಿ ಯಾವುದೇ ಸ್ವಾರ್ಥ ಇಟ್ಕೋಬಾರ್ದು. ಅವಾಗ ಚಿತ್ತ ಕೂಡ ಶುದ್ಧಿ ಆಗ್ತಾ ಹೋಗುತ್ತೆ. ಇಲ್ಲಿ ಒಂದು ವಿಷಯವನ್ನ ನಾವು ಗಮನಿಸ್ಬೇಕು. ಪೂಜೆ ಮಾಡ್ಬೇಡ, ಕರ್ಮ ಹೋಮ ಹವನಗಳು ಯಾವುದೇ ರೀತಿಯಲ್ಲಿ ಒಳ್ಳೆ ಫಲವನ್ನ ಕೊಡುವುದಿಲ್ಲ ಎಂಬುದಾಗಿ ಶಾಸ್ತ್ರಗಳು ಎಲ್ಲೂ ಹೇಳಿಲ್ಲ. ಶಾಸ್ತ್ರ ಹೇಳುವುದು ಕರ್ಮವನ್ನು ಮಾಡಲೇಬೇಕು ಎಂದು. ಚಿತ್ತಸ್ಯ ಶುದ್ಧಯೇ ಕರ್ಮನಾತು ವಸ್ತು ಉಪಲಬ್ಧಯೇ ಎಂದಿದ್ದಾರೆ ಆಚಾರ್ಯ ಶಂಕರರು ಕೂಡ. ಅಂದ್ರೆ ಅಂತಃಕರಣ ಶುದ್ಧಿಗಾಗಿ, ನಮ್ಮ ಅಂತಃಕರಣ ಶುದ್ಧಿ ಆಗ್ಬೇಕಲ್ಲ, ಅದಕ್ಕಾಗಿ ಕೂಡ ಪ್ರತಿಯೊಬ್ಬರು ಜಪ, ಹೋಮ, ಹವನ, ಪ್ರಾರ್ಥನೆ, ಪೂಜೆ ಇತ್ಯಾದಿ ಸಾತ್ವಿಕ ಕರ್ಮಗಳನ್ನು ಮಾಡ್ಲೇಬೇಕು ಅಂತ ಹೇಳ್ತಾರೆ. ಹಾಗೆಯೇ ಯಜ್ಞದಾನ ತಪ ಕರ್ಮ ಪಾವನಾನಿ ಮನೀಷಿನಾಂ. ಮನುಷ್ಯರಿಗೆ ಅಂತಃಕರಣವನ್ನು ಶುದ್ಧೀಕರಣಗೊಳ್ಳುವುದಕ್ಕೆ ಈ ಪೂಜೆ, ಭಜನೆ, ಜಪ, ತಪ ಸಾಧನೆಗಳು ಎಂದು ಭಗವಂತನು ಗೀತೆಯಲ್ಲಿ ಆಜ್ಞೆ ಕೊಟ್ಟಿದ್ದಾನೆ. ಒಂದ್ ವೇಳೆ ನಾವು ಪೂಜೆ, ಜಪ, ತೀರ್ಥಯಾತ್ರೆ, ದೇವಸ್ಥಾನಕ್ಕೆ ಹೋಗುವುದು ಇವೇ ಮುಂತಾದವನ್ ಮಾಡುವಾಗ ನನ್ ಮನಸ್ಸಿನಲ್ಲಿ ನನಗೆ ಮದ್ವೆ ಆಗ್ಬೇಕಪ್ಪ, ನಂಗೆ ಒಳ್ಳೆ ಮಾರ್ಕ್ಸ್ ಬರ್ಬೇಕು, ನಂಗೆ ಮಕ್ಳಾಗ್ಬೇಕು, ನನ್ಗೆ ಪ್ರಮೋಷನ್ ಸಿಗ್ಬೇಕು ಅಂದ್ರೆ ಬಡ್ತಿ ಸಿಗ್ಬೇಕು, ಆಮೇಲೆ ಹೆಚ್ಚಿನ ಐಶ್ವರ್ಯ ಬೇಕು, ಧನ ಕನಕ ಎಲ್ಲ ಬೇಕು ಎಂದು ಸ್ವಾರ್ಥ ಇಟ್ಕೊಂಡು ನಾವು ಮಾಡ್ತೀವಿ. ಆಗ ಬಯಸಿದ್ದು ಸಿಗ್ತಾ ಆದ್ರೆ ಆ ಬಯಕೆಗೆ ಅನುಗುಣವಾಗಿ ನಾವೇನಾದ್ರು ಕರ್ಮ ಮಾಡಿದ್ರೆ, ನನಗೆ ಇದೊಂದು ಒಳ್ಳೇದಾಗ್ಲಿ ಅಂತ ಒಂದು ಹೋಮ ಮಾಡೋದು, ಆರೋಗ್ಯ ವೃದ್ಧಿಸ್ಲಿ ಅಂತ ಒಂದು ಹೋಮ ಮಾಡೋದು, ಈಗ ವಿದ್ಯಾ ಲಭಿಸ್ಲಿ ಅಂತ ಒಂದು ಹೋಮ ಮಾಡೋದು, ಈ ತರ ನಾವು ಕರ್ಮ ಮಾಡ್ತಾ ಹೋದ್ರೆ ಇದು ಮಾಡೋದ್ರಿಂದ ಇದು ಒಳ್ಳೇದಾಗುತ್ತಪ್ಪ, ಈ ರೀತಿ ಮನೋಭಾವನೆಯಿಂದ ನಾವು ಮಾಡಿದ್ದೇ ಆಗಿದ್ದಲ್ಲಿ, ಅಥವಾ ಈ ಬಯಕೆಗಳಿಂದ ಮಾಡಿದ್ರೆ, ಈ ಬಯಕೆಗಳು ಸಿಕ್ಕ್ರೇನೋ ಖುಷಿ, ಬಹಳ ಸಂತೋಷ. ಒಂದ್ ವೇಳೆ ಸಿಗದಿದ್ರೆ ಏನ್ ಮಾಡ್ತೀರಾ? ಅವಾಗ ದುಃಖನೇ ಗತಿ. ಇದರಿಂದ ಪೂಜೆ, ಭಜನೆ, ಜಪವನ್ನು ಮಾಡಿ ನಿಜವಾದ ಮಾನಸಿಕ ಶಾಂತಿಯನ್ನು ಪಡೆಯುವುದನ್ನು ಬಿಟ್ಟು ಮತ್ತೆ ಮನಸ್ಸನ್ನು ಹೊಲಸು ಮಾಡಿಕೊಂಡಂತೆ ಆಗುತ್ತೆ. ಅದಕ್ಕಾಗಿ ನಮ್ಮ ರಮಣ ಮಹರ್ಷಿಗಳು ಹೇಳ್ತಾರೆ, ಪೂಜೆ ಮಾಡಪ್ಪ, ಜಪ ಮಾಡು, ಪ್ರಾರ್ಥನೆಯನ್ನು ಮಾಡು, ಆದ್ರೆ ಯಾವ ರೀತಿ ಸ್ವಾರ್ಥವನ್ನು ಇಟ್ಕೋಬೇಡ ಮನಸ್ಸಲ್ಲಿ, ಎಲ್ಲವನ್ನು ಮಾಡು, ನಿಸ್ವಾರ್ಥದಿಂದ ಮಾಡು. ಈಶ್ವರಾರ್ಪಿತಂ ನ ಇಚ್ಛೆಯಾ ಕೃತಂ. ಸ್ವಾರ್ಥವನ್ನು ಬಿಟ್ಟು ಈಶ್ವರಾರ್ಪಣ ಬುದ್ಧಿಯಿಂದ, ಹೇ ಪರಮೇಶ್ವರ, ನನ್ನ ಮನಸ್ಸಿನ ಶಾಂತಿಗಾಗಿ ನಾನು ಈ ಪೂಜೆಯನ್ನು ಮಾಡುತ್ತಿದ್ದೇನೆ, ನಿನ್ನಲ್ಲಿ ನಾನು ಏನನ್ನೂ ಕೇಳುವುದಿಲ್ಲ, ನನ್ನ ಮನಸ್ಸು ಬುದ್ಧಿ ಪ್ರಶಾಂತವಾಗಿರಲಿ ಎಂಬುದನ್ನು ಮಾತ್ರ ನಾನು ಬೇಡುತ್ತೇನೆ. ಈ ತರ ಯಾರು ಬೇಡ್ತಾರ? ಇದು ಬಹಳ ಅಪರೂಪ. ಈ ತರನೇ ಮಾಡ್ಬೇಕು ನಾವು. ಈ ತರ ಮಾಡಿದಾಗ ನಿಜವಾದ ಆನಂದ ಸಿಗುತ್ತೆ. ಅದು ಎಲ್ಲರಿಗೂ ಅನುಭವ ಕೂಡ ಆಗಿರುತ್ತೆ. ನಾವು ಯಾವುದೇ ಶಾಸ್ತ್ರನಾಮ ಆಗ್ಲಿ, ಭಜನೆ ಆಗ್ಲಿ, ಒಂದು ನನ್ನ ಮನಸ್ಸಿಗೋಸ್ಕರ ಮಾಡ್ತೀನಪ್ಪ ಅಂತ ಮಾಡಿದಾಗ ನಮ್ಮ ಮನಸ್ಸು ಆನಂದ ತೊರೆಯುವುದರಲ್ಲಿ ಸಂಶಯನೇ ಇಲ್ಲ ಅದರಲ್ಲಿ. ಅವಾಗ ಒಂದೇನೋ ಚೈತನ್ಯ ಒಳಗಡೆಯಿಂದ ಬರುತ್ತೆ. ಎಷ್ಟು ಉತ್ಸಾಹದಿಂದ ಇರ್ತೀವಿ ನೋಡ್ರಿ. ಎಲ್ಲ ಶಕ್ತಿನೂ ದೇವ್ರು ಕೊಟ್ಟಿದ್ದಾನೋ ಅನ್ನಂಗ್ ಕೆಲಸ ಮಾಡ್ತಿರ್ತೀವಿ, ಅಷ್ಟು ಆನಂದ ಪಡಿತಾ ಇರ್ತೀವಿ. ಅದು ಯಾವಾಗ ಅಂದ್ರೆ ನಾವು ನಿಷ್ಕಾಮ ಕರ್ಮದಿಂದ ಮಾಡಿದಾಗ, ಮನಸ್ಸಿನಲ್ಲಿ ಯಾವುದೇ ಸ್ವಾರ್ಥ ಇಟ್ಕೊಳ್ದಲ್ಲೇ ಪೂಜೆ ಭಜನೆ ಮಾಡಿದಾಗ ಆ ತರ ಒಂದು ಆನಂದ ಸಿಗುತ್ತೆ. ನಿಜ ಕೂಡ ಅದು.
ಎಂಬ ಈ ದೃಷ್ಟಿಯಿಂದ ಪೂಜೆ ಮಾಡಿದರೆ ಆಗ ಪೂಜೆ ಆದ್ಮೇಲೆ ಕೂಡ ಮನಸ್ಸೇನೋ ಒಂಥರ ಪ್ರಫುಲ್ಲತೆ ಆಗುತ್ತೆ. ಆಮೇಲೆ ಎಷ್ಟು ಕೆಲಸ ಮಾಡ್ತೀವಿ, ಎಲ್ಲರ ಜೊತೆಗೂ ಹಾಗೆ ನಕ್ನಕತಾ ಇರ್ತೀವಿ. ಅದೊಂದು ಶಕ್ತಿಯ ಚೈತನ್ಯವೇ ಸರಿ. ಯಾಕಂದ್ರೆ ಮನಸ್ಸಲ್ಲಿ ಏನು ಕೇಳಲೇ ಇಲ್ಲ, ನನಗೆ ಅದು ಬೇಕು ಇದು ಬೇಕು ಅಂತ ಒಂದು ಇಷ್ಟಾರ್ಥಗಳನ್ನು ಕೇಳಲೇ ಇಲ್ಲ. ಮನಸ್ಸಿಗೆ ಏನೂ ಬೇಡವಾದ್ದರಿಂದ ಆ ಮನಸ್ಸಿನ ಸ್ಥಿರತೆಗಾಗಿ ಮಾಡಿರುವಂತಹ ಈ ಕರ್ಮ ಚಿತ್ತಶೋಧಕಂ ಭವತಿ ಮುಕ್ತಿ ಸಾಧಕಂ ಭವತಿ. ಮನಸ್ಸನ್ನ ಎಲ್ಲಿಗೆ ನಮಗೆ ಎಲಿಜಿಬಿಲಿಟಿ ಕೊಡುತ್ತೆ, ನಮ್ಗೆ ಅದು ಮನಸ್ಸನ್ನ ಮುಕ್ತಿಗೆ ಅರ್ಹವನ್ನಾಗಿ ಮಾಡುತ್ತಂತೆ. ಅಲ್ಲಿಂದ ಶುರು ಆಗುತ್ತೆ ನಮ್ಮ ಹಂತ. ಈ ತರ ಕರ್ಮವನ್ನು ಮಾಡ್ತಾ ಹೋದಾಗ ಚಿತ್ತ ಶುದ್ಧ ಆಗ್ತಾ ಹೋಗುತ್ತೆ ಕ್ರಮೇಣವಾಗಿ. ಅದು ನಮ್ಮ ಮುಕ್ತಿಗೆ ಮೊದಲನೇ ಮೆಟ್ಟಿಲು ಅಂತ ಹೇಳ್ತಾರೆ. ಪ್ರತಿ ದಿವಸ ನಾವೆಲ್ಲ ಹೇಳ್ತೀವಿ, ಮಮ ಉಪಾತ್ತ ದುರಿತಕ್ಷೆ ದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಜಪಂ ಕರಿಷ್ಯೆ ಪೂಜಾಂ ಕರಿಷ್ಯೆ ಎಂಬ ಈ ನಿಸ್ವಾರ್ಥ ಭಾವನೆಯಿಂದ ಒಬ್ಬನು ಒಂದು ವೇಳೆ ಜಪ ಪೂಜೆ ಧ್ಯಾನವನ್ನು ಮಾಡುವುದಾದ್ರೆ ಆಗ ಇವು ಮನಸ್ಸನ್ನು ಪರಮಾತ್ಮನಲ್ಲಿ ಸ್ಥಿರಗೊಳಿಸುತ್ತದೆ. ಇದರಿಂದ ಮನಸ್ಸು ಕೂಡ ಪಾವನ ಆಗುತ್ತೆ. ಈ ರೀತಿಯಲ್ಲಿ ಚಿತ್ತ ಶುದ್ಧಿ ಆಗುತ್ತಾ ಕ್ರಮೇಣವಾಗಿ ಮನಸ್ಸು ಸಂಪೂರ್ಣ ನಾಶವಾಗಿ ಆತ್ಮನಲ್ಲಿ ನಿಲ್ಲುವುದಕ್ಕೆ ಪೂಜೆ ಇತ್ಯಾದಿಗಳು ಸಹಕಾರಿ ಆಗುತ್ತದೆ ಅಂತೆ. ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನಮ್ಮ ರಮಣರು ಶ್ಲೋಕದಲ್ಲಿ. ಅಂದ್ರೆ ಬಹಳ ಅದ್ಭುತವಾದ ಶ್ಲೋಕಗಳು ನಿಜವಾಗ್ಲು. ಆದ್ರಿಂದ ನಾವು ಮಾಡಬೇಕಾದ ಪೂಜೆ ಭಜನೆಯಲ್ಲಿ ಯಾವುದೇ ಸ್ವಾರ್ಥ ಇಲ್ಲದೆ ಚಿತ್ತ ಶುದ್ಧಿಗಾಗಿ ಮನಸ್ಸಿನ ಪ್ರಶಾಂತತೆಗಾಗಿ ಮಾಡ್ತೇವೆ ಎಂಬ ಒಂದೇ ಒಂದು ಭಾವನೆಯಿಂದ ಮಾಡಿದಾಗ ಪ್ರತಿದಿನದ ಈ ಪೂಜೆ ಭಜನೆಯ ಮೂಲಕ ಒಳಗಿನ ಒಂದು ಶುದ್ಧಿ ಅಂದ್ರೆ ಅಂತಃಕರಣ ಶುದ್ಧಿಯಾಗಿ ನಮ್ಮ ಮುಕ್ತಿಗೆ ಇವೆಲ್ಲವೂ ಕೂಡ ಸಹಕಾರಿಯಾಗುತ್ತದೆ. ಇದರ ಒಂದು ಸನ್ನಿವೇಶ ನಮ್ಗೆ ಅಪ್ಪನ ಚರಿತ್ರೆನಲ್ಲೂ ಕೂಡ ನೆನಪಾಯ್ತು. ನಿಷ್ಕಾಮ ಕರ್ಮದ ಬಗ್ಗೆ ಅಪ್ಪ ಹೇಳಿರುವ ಉಪದೇಶ ಹೇಳ್ತಾರೆ, ಸರ್ವವು ಆತ್ಮಸ್ವರೂಪನು ಎಂಬ ಅರಿವು ಹುಟ್ಟಿದಾಗ ಕರ್ಮ ಫಲವು ನಿಷ್ಕಾಮವಾಗಿರುತ್ತದೆ. ಆಗ ಕರ್ಮ ಫಲದ ಯಾವ ಪಾಪವೂ ಸಹ ಅಂಟುವುದಿಲ್ಲ ಅಂತ ಹೇಳ್ತಾರೆ. ರಂಗಪ್ಪನವರಾಗಿದ್ದ ಅಪ್ಪನವರು ಸಿದ್ಧಿಯ ಅಂತಿಮ ಹಂತದಲ್ಲಿ ಇರ್ತಾರೆ. ಅವರು ತಮ್ಮನಾದ ಶಂಕರಪ್ಪನವ್ರ ಜೊತೆ ಹೊನ್ನಾಳಿಲಿ ಇದ್ದಾಗ ಒಂದು ಪ್ರಸಂಗ ಸನ್ನಿವೇಶ ಇಲ್ಲಿಗೆ ಬಂದಾಗ ನಡೆದು ಒಂದು ವಾದ. ಅಲ್ಲಿ ಎಲ್ಲರೂ ಸಹ ಸೇರಿರ್ತಾರೆ. ಬೀದರಲ್ಲಿ ನಿಮಗೆ ಗೊತ್ತಿದೆ, ತಮ್ಗೆಲ್ಲ ಓದಿರ್ತೀರಾ, ಬಿದ್ರಳ್ಳಿ ಭೀಮಾಚಾರ್ಯರು ಕೂಡ ಒಬ್ರು ಅಲ್ಲಿರ್ತಾರೆ. ಅಲ್ಲಿ ಎಲ್ಲ ಭಕ್ತಿ ಜ್ಞಾನಗಳ ಚರ್ಚೆ ನಡೀತಾ ಇರುತ್ತೆ. ಆಗ ಅವ್ರು ಕೇಳ್ತಾರೆ ಭೀಮಾಚಾರ್ಯರು ಅಪ್ಪನ, ಭಗವದ್ಗೀತೆಯಲ್ಲಿ ಕರ್ಮಣ್ಯವಾಧಿಕಾರಸ್ಥೆ ಮಾಫಲೇಶು ಕದಾಚನ ಎಂದು ನಿಷ್ಕಾಮ ಕರ್ಮವನ್ನು ಉಪದೇಶಿಸಿದೆ. ಇದು ಅಸಾಧ್ಯವಾದ ಪರಿಕಲ್ಪನೆ ಅಂತ ಕೇಳ್ತಾರೆ. ಅವ್ರಿಗೇನೋ ಒಂದು ಜಿಜ್ಞಾಸೆ ಉಂಟಾಗುತ್ತೆ. ಕರ್ಮವೆಂದು ನಿಷ್ಕಾಮವಾಗಿರುವುದು ಸಾಧ್ಯವೇ ಇಲ್ಲ ಎಂದು ವಾದಿಸ್ತಾರಂತೆ. ಉಳಿದವರು ಸಹ ಇವ್ರ ಜೊತೆ ಧ್ವನಿಗೂಡಿಸ್ಬಿಟ್ಟು ವಾದದ ಕಾವನ್ನು ಹೆಚ್ಚಿಗೆ ಮಾಡ್ತಾರೆ. ಆಗ ಅಪ್ಪ ಹೇಳ್ತಾನಂತೆ, ಎಲ್ಲರಿಗೂ ಅರ್ಥವಾಗುವಂತೆ ನಿಷ್ಕಾಮ ಕರ್ಮದ ಬಗ್ಗೆ ಹೇಳ್ತಾರೆ. ಈಶಾವಾಸ್ಯ ಉಪನಿಷತ್ತಿನಲ್ಲಿ ಕರ್ಮ ಮಾರ್ಗವನ್ನು ಪ್ರವೃತ್ತಿ ಮಾರ್ಗ ಮತ್ತು ನಿವೃತ್ತಿ ಮಾರ್ಗ ಅಂತ ವಿಂಗಡಿಸಿದೆ. ಮಾನವನು ಲೌಕಿಕ ಸುಖಗಳನ್ನು ಅಪೇಕ್ಷಿಸುವುದು ಸಹಜ. ನಮ್ಗೆಲ್ಲರೂ ಸುಖ ಬೇಕು, ಅದು ಸಹಜ. ಆಗ ಅವನು ಸಹಜವಾಗಿ ಮಾಡ್ತಾನೆ, ಯಾಗ ಮಾಡ್ತಾನೆ, ಈಗ ಹೇಳಿದ್ನಲ್ಲ, ಆಗ ಯಾಗ ಮಾಡ್ತಾನೆ, ಹವನ ಮಾಡ್ತಾನೆ, ಮೊದಲಾದ ವಿಧಿತ ಕರ್ಮಗಳ ಆಚರಣೆಯಿಂದ ಫಲಗಳನ್ನು ಅಪೇಕ್ಷಿಸ್ತಾನೆ. ಅದು ಪ್ರವೃತ್ತಿ ಧರ್ಮ ಅಂತ ಹೇಳ್ತಾರೆ. ಬಹುಜನರು ಇಲ್ಲಿಗೆ ನಿಂತು ಬಿಡ್ತಾರೆ. ಅಂದ್ರೆ ನಮ್ಗೆ ಇಷ್ಟ ಮಾಡಿದ್ವಪ್ಪ, ಇಷ್ಟು ಸಿಕ್ತು ಸಾಕು. ಆದ್ರೆ ಜ್ಞಾನಿಯಾದವನು ಏನ್ ಮಾಡ್ತಾನೆ, ದಿನ ಮೆಟ್ಟಿಲನ್ನು ಏರಿ ಹೋಗಲು ಪ್ರಯತ್ನಿಸುತ್ತಾನೆ. ಆಗ ಕರ್ಮ ಫಲದಲ್ಲಿ ಆಸಕ್ತಿ ಹೋಗ್ಬಿಡುತ್ತೆ. ಜ್ಞಾನಿಯಾದವನಿಗೆ ಆ ಕರ್ಮ ಫಲ ಬೇಡಪ್ಪ, ನಂದು ನಿಷ್ಕಾಮ ಕರ್ಮದಿಂದ ಮಾಡ್ತಾ ಹೋದಾಗ ಅವನಿಗೆ ಫಲಾಪೇಕ್ಷಣೆ ಇರಲ್ಲ. ಜ್ಞಾನಿಯಾದವನಿಗೆ ಆ ಕರ್ಮ ಫಲದಲ್ಲಿ ಆಸಕ್ತಿ ಹೋಗ್ಬಿಟ್ಟು ನಿವೃತ್ತಿ ಮಾರ್ಗದಲ್ಲಿ ನಡೆಯುವುದು ಸಾಧ್ಯ ಆಗುತ್ತೆ. ಈ ನಿಷ್ಕಾಮ ಕರ್ಮಕ್ಕೆ ಚಿತ್ತ ಶುದ್ಧಿ ಬೇಕು. ಈ ನಮ್ಮ ಚಿತ್ತ ಈ ಜನ್ಮದ್ದು ಮಾತ್ರ ಅಲ್ಲ, ಜನ್ಮಾಂತರದ ವಾಸನೆಗಳಿಂದ ಕಲುಷಿತವಾಗಿರುತ್ತೆ. ಈ ನಿಷ್ಕಾಮ ಕರ್ಮ ತಮ್ಮ ಅಂತರಂಗವನ್ನು ಸಹ ಸ್ವಚ್ಛಗೊಳಿಸುತ್ತದೆ. ಈ ಹೇಳಿದ್ನಲ್ಲ, ಅಂತಃಕರಣ ಶುದ್ಧಿ ಮಾಡುತ್ತೆ ಅಂತ. ಅದೇ ತರ ಅಪ್ಪನು ಹೇಳಿರೋದು, ಈ ಸ್ವಚ್ಛತೆ ಕ್ರಮೇಣ ಮನಸ್ಸಿನಲ್ಲಿ ಸತ್ವಗುಣವನ್ನು ಬೆಳೆಸುತ್ತದೆ. ಈ ಜಗತ್ತು, ಈ ಸಂಸಾರ ಎಲ್ಲವೂ ಅನಿತ್ಯ ಎಂದು ಅರಿವಾಗಕ್ಕೆ ಶುರುವಾಗುತ್ತೆ. ನಿವೃತ್ತಿ ಮಾರ್ಗವು ಆತ್ಮಜ್ಞಾನದ ಕಡೆಗೆ ಕ್ರಮೇಣ ಕರೆದುಕೊಂಡು ಹೋಗುತ್ತೆ. ಇದನ್ನೇ ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಉಪದೇಶಿಸಿದ್ದಾನೆ. ಗಮನಿಸಬೇಕಾದದ್ದು, ಕರ್ಮಣ್ಯೇವಾಧಿಕಾರಸ್ಥೆ ಮಾಫಲೇಶು ಕದಾಚನ ಎಂಬ ಶ್ಲೋಕ ಕರ್ಮಯೋಗದಲ್ಲಿ ಬರಲ್ಲ, ಸಾಂಖ್ಯಯೋಗದಲ್ಲಿ ಅಂತ ಹೇಳಿದ್ದಾರೆ. ಇದರ ಅರ್ಥ, ಭಗವದ್ಗೀತೆಯ ಉದ್ದೇಶವೇ ನಿಷ್ಕಾಮ ಕರ್ಮದ ಮೂಲಕ ಆತ್ಮಜ್ಞಾನವನ್ನು ವಿವರಿಸುವುದು. ಕರ್ಮ ಮಾರ್ಗ ನಮ್ಮ ಒಂದು ಮಜಲು ಅಷ್ಟೆ. ನಾವು ಅಂತಿಮ ಗುರಿಯನ್ನು ಸೇರಲು ಜ್ಞಾನ ಮಾರ್ಗದಲ್ಲಿ ತೆರಳಲೇಬೇಕು ಅಂತ ಅಪ್ಪ ಸರಳವಾಗಿ ಅರ್ಥವಾಗುವ ರೀತಿಯಲ್ಲಿ ವಿವರಿಸ್ತಾರೆ. ಇದು ನನಗೆ ಬಹಳ ಇಷ್ಟವಾದ ವಿಚಾರ ಆಗಿತ್ತು, ಅದಕ್ಕೆ ತಮ್ಮೊಂದಿಗೆ ಹಂಚಿಕೊಂಡೆ. ನೆಕ್ಸ್ಟ್ ಮುಂದಿನ ಶ್ಲೋಕಕ್ಕೆ ಹೋಗೋಣ.
ಈ ಕರ್ಮದಲ್ಲಿ ಅಂದ್ರೆ ಕೆಲಸಗಳನ್ನ ಬಿಡಬಾರ್ದು ಅಂತ ಎಂದೂ ಹೇಳಿಲ್ಲ, ಕೆಲಸಗಳನ್ನ ಮಾಡ್ತಾನೆ ಇರ್ಬೇಕು, ಅಂದ್ರೆ ಅಪೇಕ್ಷೆ ಪಡಬಾರ್ದು. ರಮಣ ಮಹರ್ಷಿಗಳು ಸುಮ್ನೆ ಕುತ್ಕೋತಾನೆ ಇರ್ಲಿಲ್ಲಂತೆ ಆಶ್ರಮದಲ್ಲಿ. ಅವರ ದಿನನಿತ್ಯ ಕರ್ಮ ಹೇಗ್ ಶುರುವಾಗ್ತಿತ್ತು ಅಂದ್ರೆ, ನಿತ್ಯ ಕರ್ಮ ಬೆಳಗ್ಗೆನೆ 3 ಗಂಟೆಗೆ ಎದ್ದು ಅಲ್ಲಿ ಅಡ್ಗೆ ಮನೆಯಲ್ಲಿ ಎಲ್ಲ ಸಹಾಯ ಮಾಡೋದು, ತರಕಾರಿ ಹೆಚ್ಚೋದು, ಆಮೇಲೆ ಅಲ್ಲಿ ಊಟಕ್ಕೆ ಬೆಳಿಗ್ಗೆ ಬರುವ ಭಕ್ತರಿಗೆ ಆ ಮುತ್ಕದ ಎಲೆಯಲ್ಲಿ ಎಲೆನ ಒಂದೊಂದೇ ಪೋಣಿಸಿ ರೆಡಿ ಮಾಡ್ತಿದ್ರಂತೆ. ಅದ್ರಲ್ಲಿ ಅವ್ರಿಗೆ ಯಾವ ಸ್ವಾರ್ಥನೂ ಇಲ್ಲ, ಅಷ್ಟು ಕೆಲಸ ಮಾಡ್ಬೇಕು ಅಷ್ಟೇ, ಅದನ್ನ ಆನಂದ ಸಿಗುತ್ತೆ. ನಿಷ್ಕಾಮ ಕರ್ಮ ಅಷ್ಟೇ, ಇದೆಲ್ಲವೂ ಕೂಡ ಮಾಡ್ತಿದ್ರು. ಒಮ್ಮೆ ಹೇಳ್ತಾರೆ ಒಂದು ಸನ್ನಿವೇಶದಲ್ಲಿ, ರಮಣ ಮಹರ್ಷಿಗಳು ಬೀಸೆಕಲ್ಲಿನಿಂದ ಹಿಟ್ಟು ರುಬ್ತಾ ಇದ್ರಂತೆ, ಸ್ವತಃ ಅವರೇ ರುಬ್ತಿದ್ರಂತೆ. ಇದನ್ನ ನೋಡ್ಬಿಟ್ಟು ಅವರೊಬ್ಬ ಶಿಷ್ಯರು, ವಿಶ್ವನಾಥ ಸ್ವಾಮಿ ಅಂತ ಕಾಣುತ್ತೆ ಅವ್ರ ಹೆಸರು, ಅವ್ರು ನೋಡ್ಬಿಟ್ಟು ಅವ್ರ ಕೈಯೆಲ್ಲ ಬೊಬ್ಬೆ ಬಂದಿರುತ್ತಂತೆ. ಅವ್ರಿಗೇನು ಹೇಳಲ್ಲ. ಇನ್ನೊಂದಿನ ಬಂದ್ಬಿಟ್ಟು ಅವ್ರ ಶಿಷ್ಯ ವಿಶ್ವನಾಥ ಸ್ವಾಮಿ ಅವರೇ ಬಂದು ರುಬ್ಬಿಡ್ತಾರಂತೆ. ಯಾಕಪ್ಪ ನೀನ್ ನನ್ ಕೆಲ್ಸ ಮಾಡ್ದಿ ಅಂದಾಗ ರಮಣ ಮಹರ್ಷಿ ಹೇಳ್ತಾರೆ, ಇದು ನಿಮ್ಮ ಕೈಯೆಲ್ಲ ಬೊಬ್ಬೆ ಬಂದಿದೆ, ಆದ್ರೂ ನೀವೇ ಮಾಡ್ತಿರಲ್ಲ, ಇವತ್ತು ನಾನೇ ಮಾಡಿ ಮುಗಿಸ್ಬಿಟ್ಟೆ. ಆಗ ರಮಣ ಮಹರ್ಷಿಗೆ ಸಮಾಧಾನ ಆಗಲ್ಲ. ಸೊ ಅವಾಗ ಅವ್ರು ವಿಶ್ವನಾಥ ಸ್ವಾಮಿಗೆ, ನಿನ್ನ ಪಂಚೆ ಧೋತಿ ಇದಲ್ಲಪ್ಪ ಬಹಳ ಕೊಳೆ ಆಗ್ಬಿಟ್ಟಿದೆ ಕಣೋ, ನಾನು ಒಕ್ಕೊಡ್ತೀನಿ ಎಷ್ಟೇನ್ ಮಾಡಿದ್ರು ಕೇಳಲ್ಲ, ನಾನು ಅದನ್ನ ಶುಭ್ರ ಮಾಡ್ಕೊಡ್ತೀನಿ ಆ ವಸ್ತ್ರನ ಅಂತ ಹೇಳ್ಬಿಟ್ಟು ಒಳ್ಳೆ ಅವ್ನಿಗೆ ತೊಳೆದ್ಬಿಟ್ಟು ಅವನಿಗೆ ಕೊಡ್ತಾರಂತೆ. ಅಂದ್ರೆ ಕರ್ಮಕ್ಕೆ ಪ್ರತಿಕರ್ಮವನ್ನು ಮಾಡಿ ತೋರಿಸ್ತಕ್ಕಂಥವ್ರು ಅಂಥ ಒಂದು ನಮ್ಮ ರಮಣ ಮಹರ್ಷಿಗಳು. ನಾವು ಮುಂದಿನ ಶ್ಲೋಕಕ್ಕೆ ಹೋಗ್ತೀನಿ. ಕಾಯವಾಗ್ನಮನಃ ಕಾರ್ಯಮುತ್ತಮಂ ಪೂಜನಂ ಜಪಃ ಚಿಂತನಂ ಕ್ರಮಾತ್. ಕಾಯವಾಗ್ನಮನಃ ಕಾರ್ಯಮುತ್ತಮಂ ಪೂಜನಂ ಜಪಃ ಚಿಂತನಂ ಕ್ರಮಾತ್ ಅಂತ ಹೇಳ್ತಾರೆ. ಕಾಯ ವಾಗ್ನ ಮನಃ ಅಂದ್ರೆ ಶರೀರ, ವಾಕ್ ಮತ್ತು ಮನಸ್ಸುಗಳಿಗೆ ಪೂಜೆ, ಜಪ ಹಾಗೂ ಚಿಂತನೆ ಎಂಬುದು ಕ್ರಮವಾಗಿ ಇರತಕ್ಕಂತಹ ಉತ್ತಮವಾದ ಸಾಧನೆಗಳು. ದೇವರು ಮಾನವರಿಗೆ ಶರೀರ ಕೊಟ್ಟಿದ್ದಾನೆ, ಮಾತನಾಡುವ ಶಕ್ತಿ ಕೊಟ್ಟಿದ್ದಾನೆ, ಅಂದ್ರೆ ನಾಲಿಗೆ ಕೊಟ್ಟಿದ್ದಾನೆ, ಮನಸ್ಸು ಕೊಟ್ಟಿದ್ದಾನೆ, ಬುದ್ಧಿ ಕೊಟ್ಟಿದ್ದಾನೆ. ಶರೀರ ಇವೆಲ್ಲ ಸಹ ಬಾಹ್ಯಕರಣಗಳು, ಈ ಮನಸ್ಸು ಅಂತಃಕರಣ. ಇವು ನಾವು ಜೀವನದಲ್ಲಿ ಉಪಯೋಗಿಸುವಂತಹ ಕರಣಗಳು. ಪ್ರತಿ ದಿವಸ ಬೆಳಿಗ್ಗೆ ಎದ್ದೇಳ್ತೀವಿ, ಎದ್ದಾಗಿಂದ ರಾತ್ರಿ ಮಲಗೋ ತನಕ ಯಾರೇ ಆಗ್ಲಿ, ಹೆಣ್ಣಾಗ್ಲಿ ಗಂಡಾಗ್ಲಿ, ಎಲ್ರಿಗೂ ಕೂಡ ಮನಸ್ಸು ಇದೆ, ಬುದ್ಧಿ ಇದೆ. ಎಲ್ರೂ ಕೂಡ ಶರೀರದ ಮೂಲಕನೇ ಜೀವಿಸ್ಬೇಕು. ಎಲ್ಲರೂ ಪ್ರತಿ ದಿವಸ ಎಲ್ಲರಿಗೂ ಸಹ ನಮ್ಗೆಲ್ಲ ಶಾಂತಿ ಬೇಕು, ಸಮಾಧಾನ ಬೇಕು, ಆನಂದ ಬೇಕು. ಅದಿಲ್ಲ ಅಂದ್ರೆ ತಳಮಳ ಶುರು ಆಗುತ್ತೆ. ಆದ್ರೆ ಈ ಶರೀರ, ಇಂದ್ರಿಯ, ಮನಸ್ಸು, ಬುದ್ಧಿಗಳೇ ಶಾಂತಿಯನ್ನು ಕದಡುತ್ತದೆ ಹಾಗೂ ಆಂತರಿಕ ತಳಮಳವನ್ನು ಉಂಟು ಮಾಡುತ್ತದೆ. ಈ ಮೂರನ್ನು ಸಹ ಒಂದ್ ವೇಳೆ ಸರಿಯಾದ ರೀತಿಯಲ್ಲಿ ಇಟ್ಕೊಂಡಲ್ಲಿ ಜೀವನ ಹೇಗಿರುತ್ತೆ, ಆನಂದಮಯವಾಗುತ್ತದೆ, ಬಾಳು ನಂದನವಾಗುತ್ತದೆ ಅಂತ ಹೇಳ್ತಾರೆ. ಭಗವದ್ಗೀತೆಯಲ್ಲಿ ಕೂಡ ಶ್ರೀಕೃಷ್ಣ ತಸ್ಮಾತ್ವ ಮಿಂದ್ರಿಯಾಣ್ಯಾದ್ಯೌ ನಿಯಮ್ಯ ಭರತರ್ಷಭ, ಹೇ ಅರ್ಜುನ, ಮೊದಲು ನಿನ್ನ ಇಂದ್ರಿಯಗಳನ್ನು, ಆಮೇಲೆ ಮನಸ್ಸನ್ನು, ಆಮೇಲೆ ಬುದ್ಧಿಯನ್ನು ಸಮಾಧಾನದಲ್ಲಿ ಇಟ್ಟುಕೊಳ್ಳುವಂತಹ ಸಾಧನೆ ಮಾಡಿದ್ರೆ ನೀನು ಖಂಡಿತವಾಗಿ ಶಾಂತಿ ಪಡಿತೀಯಾ, ಆನಂದ ಪಡಿತೀಯಾ ಅಂತ ಹೇಳ್ತಾರೆ. ಅದೇ ರೀತಿ ಮಹರ್ಷಿಗಳು ಕೂಡ ಹೇಳ್ತಾರೆ, ಶರೀರದ ಮೂಲಕ ಪೂಜೆ, ನಾಲಿಗೆಯಲ್ಲಿ ನಾರಾಯಣ ನಾಮ ಅಥವಾ ನಮಃ ಶಿವಾಯ ಅಥವಾ ತಮ್ಮ ಇಷ್ಟ ದೇವತೆ ನಾಮ ಜಪ, ಮನಸ್ಸಿಗೆ ಏನ್ ಬೇಕು, ಪಾರಮಾರ್ಥಿಕ ಚಿಂತನೆ ಬೇಕು. ಇವು ಸಹ ಉತ್ತಮವಾದ ಸಾಧನೆಗಳು ಅಂತ ಹೇಳ್ತಾರೆ. ಹೊರಗಿನ ವಿಷಯದ ಆಲೋಚನೆಯನ್ನು ಬಿಟ್ಟು ಒಳಗೆ ಪ್ರಶಾಂತವಾಗಿ ನಿಲ್ಲುವ ತಪಸ್ಸೇ ಪೂಜೆ, ಧ್ಯಾನ, ಜಪ. ಈ ಮೂರನ್ನು ಅದೇ ರೀತಿ ಅಭ್ಯಾಸ ಮಾಡಿದರೆ ಜೀವನದಲ್ಲಿ ಶಾಂತಿ, ಆನಂದ ಲಭಿಸುತ್ತೆ ಅಂತ ಹೇಳ್ತಾರೆ. ಮುಂದಿನ ಶ್ಲೋಕ. ಜಗತ ಈಶಧೀ ಯುಕ್ತ ಸೇವನಂ ಅಷ್ಟಮೂರ್ತಿ ಭೃದ್ ದೇವ ಪೂಜನಂ. ಅಷ್ಟಮೂರ್ತಿ ಭೃದ್ ಅಂದ್ರೆ ಪಂಚಮಹಾಭೂತಗಳು, ಸೂರ್ಯ, ಚಂದ್ರ ಹಾಗೂ ಯಜಮಾನ ಎಂಬ ಈ 8 ಅಂಗಗಳಿಂದ ಕೂಡಿರುವ ಜಗತ್ತನ್ನು ಸಾಕ್ಷಾತ್ ಈಶ್ವರನ ದೃಷ್ಟಿಯಿಂದ ನೋಡುವುದೇ ಸಹ ಪರಮಾತ್ಮನ ಪೂಜೆ ಅಂತ ಹೇಳ್ತಾರೆ ಈ ಶ್ಲೋಕದಲ್ಲಿ. ಭೂರಂಬಾಂ ಸೆನಲೋ ನೀಲೋಂಬರ ಮಹರ್ನಾಥೋ ಹಿಮಾಂಶು ಪುಮಾನ್ ಜಗತಃ ಪ್ರಪಂಚಸ್ಯ ಈಶದೀಯುಕ್ತ ಸೇವನಂ ಅಷ್ಟಮೂರ್ತಿ ಭೃತ್ ದೇವ ಪೂಜನಮೇವ. ಮಹರ್ಷಿಗಳು ಈ ಪ್ರಪಂಚನ ಪರಮೇಶ್ವರನ ಒಂದು ಆಕೃತಿ ಅಥವಾ ಒಂದು ರೂಪ ಎಂಬ ರೀತಿಯಲ್ಲಿ ನೋಡ್ಬೇಕು. ಆ ರೀತಿ ನೋಡಿದಾಗೆ ಇದು ಒಂದು ಪೂಜೆ ಅಂತ ಹೇಳ್ತಾರೆ. ಅಂದ್ರೆ ಸಾಮಾನ್ಯವಾಗಿ ಒಂದು ಸಾಲಿಗ್ರಾಮದಲ್ಲಿ ವಿಷ್ಣುವನ್ನು ಅಥವಾ ಶಿವಲಿಂಗದಲ್ಲಿ ಶಿವನನ್ನು ನೋಡುವ ಸಾಧನೆಯನ್ನು
ಪೂಜೆ ಅಂತಾನೆ ಕರಿತೀವಿ. ಇದು ತಪ್ಪಲ್ಲ, ಯಾಕೆಂದ್ರೆ ಪೂಜೆ ಬಹಳ ದೊಡ್ಡ ತಪಸ್ಸು ಅಥವಾ ಬಹಳ ದೊಡ್ಡ ಸಾಧನೆ. ಓಡಾಡುವ ಇಂದ್ರಿಯಗಳನ್ನು ಮತ್ತು ಈ ಚಂಚಲವಾಗಿ ಕುಂತಕ್ಕಂತ ಈ ಮನಸ್ಸು ಯಾವಾಗ್ಲೂ ಚಂಚಲವಾಗಿ ಕುಣಿತಿರುತ್ತೆ. ಈ ಮನಸ್ಸುಗಳನ್ನು ವಿಷಯಗಳ ಒಳಗ್ ತಂದು ಆ ಪರಮಾತ್ಮನಲ್ಲಿ ನಿಲ್ಲಿಸ್ತಕ್ಕಂಥ ಅತ್ಯಂತ ಸುಲಭ ಸಾಧನೆಯೇ ಭಕ್ತಿ ಮತ್ತು ಅದೇ ಪೂಜೆ. ಮನೆಯಲ್ಲಿ ಒಂದು ಸಾಲಿಗ್ರಾಮ ಇಟ್ಕೊಂಡಿರ್ತಾರೆ. ಆ ಸಾಲಿಗ್ರಾಮದಲ್ಲಿ ಆ ವಿಷ್ಣುವನ್ನು ಭಾವಿಸುತ್ತಾ ಅಸ್ಮಿನ್ ಬಿಂಬೆ ವಿಷ್ಣು ಪ್ರತಿಷ್ಠಯಾಮಿ ಪೂಜೆಯಾಮಿ ಎಂದು ಪರಮೇಶ್ವರನಿಗೆ ಷೋಡಶ ಉಪಚಾರ ಪೂಜೆ ಮೂಲಕ ಅರ್ಧ ಗಂಟೆಯೋ 1 ಗಂಟೆಯೋ ಮನಸ್ಸನ್ನು ಪರಮಾತ್ಮನ ಕಡೆಗೆ ಹೃದಯ ಮಂದಿರದೊಳಗೆ ನಿಲ್ಲಿಸುವ ತಂತ್ರವೇ ಪೂಜೆ. ಯಾವ ಮೂರ್ತಿಯನ್ನು ಪೂಜೆ ಮಾಡ್ಬೇಕು ಅಂತ ಮುಖ್ಯ ಅಲ್ಲ, ಮನಸ್ಸು ಬುದ್ಧಿ ಎಷ್ಟು ಶ್ರದ್ಧೆಯಿಂದ ಮತ್ತು ಪ್ರಶಾಂತತೆಯಿಂದ ಒಳಗ್ ನಿಲ್ಲುತ್ತೆ, ಆ ಒಳಗ್ ನಾವು ಆ ಮನಸ್ಸಿನ ಎಷ್ಟು ಹೊತ್ತು ನಿಲ್ಲಿಸ್ತೀವಿ ಅದು ಬಹಳ ಮುಖ್ಯ. ಅದು ಪರಮಾತ್ಮನಿಗೆ ಸಲ್ಲುತ್ತೆ ಎಂಬುದೇ ಬಹಳ ಮುಖ್ಯ. ಭೂಹೌ ಪಾದವ್ ಯಸ್ಯ ನಾಭಿರ್ವ ಯದ ಸುರನಿಲಶ್ಚಂದ್ರ ಸೂರ್ಯಾರ್ಚ ನೇತ್ರೆ ಕರ್ಣಾವಾಶಃ ಶಿರೋಧೌರ್ಮುಖಮಪಿ ದಹನು ಯಸ್ಯ ವಾಸ್ತೇಯ ಯಮಬ್ಧಿ ಅಂತ ಹೇಳ್ತೀವಿ. ಸೂರ್ಯಚಂದ್ರರೇ ಪರಮಾತ್ಮನ ಕಣ್ಣುಗಳು, ಭೂಮಿಯೇ ಅವನ ಪಾದ, ಅಂತರಿಕ್ಷವೇ ಅವನ ತಲೆ, ನಾವು ಉಸಿರಾಡುವ ಗಾಳಿಯೇ ಅವನ ಪ್ರಾಣ ಎಂಬ ರೀತಿಯಲ್ಲಿ ವಿಶಾಲವಾಗಿ ಕಾಣುವ ಈ ವಿಶ್ವವೇ ಪರಮಾತ್ಮನೆಂದು ನೋಡಿದರೂ ಕೂಡ ಪೂಜೆ ಆಗುತ್ತೆ. ಅಂದ್ರೆ ನಾವು ವಿಶಾಲ ದೃಷ್ಟಿಕೋನವನ್ನು ಬೆಳೆಸ್ಕೋಬೇಕು. ಈ ಎಲ್ಲಾ ಸೃಷ್ಟಿನೇ ಈ ಜಗತ್ತೇ ಒಂದು ಪರಮಾತ್ಮನ ಸ್ವರೂಪ ಅಂದಾಗ ಅದು ಸಹ ಕೂಡ ಪೂಜೆ ಆಗುತ್ತೆ ಅಂತ ಹೇಳ್ತಾರೆ. ಆಗ ಈ ಶರೀರ ನಾನು ನನ್ನದು ಎಂಬ ಭಾವನೆ ಹೋಗ್ಬಿಟ್ಟು ಇದು ಅಂದ್ರೆ ಶರೀರ ಪರಮಾತ್ಮನ ದೇಗುಲವಾಗ್ಬಿಡುತ್ತೆ. ದೇಹೋ ದೇವಾಲಯ ಪ್ರೋಕ್ತ ಜೀವೋ ದೇಹ ಸನಾತನಃ. ಈ ಶರೀರ ನಾನು ಎಂಬುದು ಹೋಗಿ ಇದು ಪಂಚಮಹಾಭೂತಗಳಿಂದಾಗಿದೆ. ಪಂಚಮಹಾಭೂತಗಳು ತಮಗೆಲ್ಲ ಗೊತ್ತಿದೆ, ಅಗ್ನಿ, ವಾಯು, ಭೂಮಿ, ಆಕಾಶ, ಜಲ. ಇದು ಇಲ್ಲಿ ಪರಮಾತ್ಮನಿದ್ದಾನೆ, ಪ್ರತಿಯೊಂದರಲ್ಲೂ ಸಹ ಪರಮಾತ್ಮನಿದ್ದಾನೆ ಎಂಬ ಜ್ಞಾನ ಉಂಟಾಗುತ್ತೆ. ಈ ಜ್ಞಾನ ಎಲ್ಲರಿಗೂ ಬಂದ್ಬಿಟ್ರೆ ನಮ್ಮ ಪರಿಸರ ಎಷ್ಟು ಶುಭ್ರವಾಗಿರುತ್ತೆ, ಆ ಪರಿಸರದ ಕಾಳಜಿ ಬರುತ್ತೆ. ಎಲ್ಲರೂ ಸಹ ಸ್ವಚ್ಛತೆಯಿಂದ ಇಟ್ಕೋತೀವಿ. ಆ ಭೂಮಿ ಒಂದು ಕಾಲಿಡ್ಬೇಕಾದ್ರೂ ಭೂಮಿ ತಾಯಿ ನನ್ನನ್ನು ಕ್ಷಮಿಸು ಅಂತ ಹೇಳ್ಬಿಟ್ಟು ಇಡ್ಬೇಕಾಗುತ್ತೆ. ಅದಕ್ಕೆ ಮನೆ ಕಟ್ಬೇಕಾದ್ರೆ ನೋಡಿ ಭೂಮಿ ಪೂಜೆ ಮಾಡ್ತಾರೆ. ನಾನು ತಪ್ಪು ಮಾಡ್ತಿದ್ದೀನಿ, ಇಲ್ಲಿನ ಜಾಗದಲ್ಲಿ ನಾನು ಮನೆ ಕಟ್ತಿದ್ದೀನಿ, ನಿನ್ನನ್ನ ನಾನು ಅಗಿತಾ ಇದ್ದೀನಿ, ಭೂಮಿ ನನ್ನನ್ನ ಕ್ಷಮಿಸು ಅಂತ ಕೇಳ್ಬಿಟ್ಟು ಮನೆ ಕಟ್ತಾರೆ ಅಂತ ಹೇಳ್ತಾರೆ, ಕೇಳಿದ್ದಿದ್ದು. ಅಂದ್ರೆ ನಾವು ಈ ಪರಮಾತ್ಮನಿದ್ದಾನೆ, ಈ ಸೃಷ್ಟಿನ ಈ ವಿಶ್ವವನ್ನ ಪರಮೇಶ್ವರನ ರೂಪ ಅಂತಾನೆ ನೋಡಿದಾಗ ಇದು ಸಹ ಒಂದು ಪೂಜೆ ಆಗುತ್ತೆ. ಅಲ್ಲಿ ಅಹಂಕಾರ ಹೋಗುವುದಕ್ಕೆ ಮೊದಲನೇ ಮೆಟ್ಟಿಲಾಗುತ್ತೆ. ನೋಡಿ ಅಹಂಕಾರ ಹೇಗೆ ಹೋಗುತ್ತೆ ಅಂತ ಹೇಳ್ತಾರೆ. ಶುದ್ಧ ಚೈತನ್ಯವಾದ ಆತ್ಮ ಅದ್ವಿತೀಯ ವಸ್ತು, ಅಲ್ಲಿ ನಾ ದ್ವಿತೀಯಂ ಎರಡಿಲ್ಲ. ನಾನು ಎಂದು ಏನು ಒಳಗೆ ಸ್ಮರಿಸುತ್ತಾ ಇದೆಯೋ ಆ ತ್ರಿಕಾಲ ಆಬಾಧಿತ ಸತ್ ಸ್ವರೂಪವೇ ಚಿತ್ ಸ್ವರೂಪ. ಒಂದು ನಾವು ಕತ್ಲ ಕೋಣೆಯಲ್ಲಿ ಕುಳಿತಿದ್ರು ಕೂಡ ಅವಾಗ ಅಹಂ ಅಸ್ಮಿ, ನಾನಿದ್ದೇನೆ ಎಂಬುದು ಗೊತ್ತಿರುತ್ತೆ ನಮ್ಗೆ. ಹೊರಗಿನ ಪ್ರಪಂಚದ ವಸ್ತುಗಳು ಕಾಣ್ಬೇಕು ಅಂದ್ರೆ ಈಗ ಅದನ್ನ ಬೆಳಗುವ ಇನ್ನೊಂದು ಬೆಳಕೇ ಬೇಕಲ್ಲ, ಅದ್ರಲ್ಲಿ ನಾನು ಇದ್ದೇನೆ ಎನ್ನಲು ಬೇಡ, ಏಕೆಂದ್ರೆ ಎಲ್ಲರಿಗೂ ಗೊತ್ತು ತಾನು ಇದ್ದೇನೆ ಎಂಬುದು ಅಂತ ಹೇಳ್ತಾರೆ. ಅದು ಹೇಗೆ ಗೊತ್ತು ಎಂದರೆ ಎಲ್ಲರ ನಿಜ ಸ್ವರೂಪವೇ ಜ್ಞಾನ ಸ್ವರೂಪ. ಈ ಜ್ಞಾನ ಸ್ವರೂಪವೇ ಸತ್ಯವಾದದ್ದು. ಆದ್ರೆ ಬೆಳಕಿನಲ್ಲಿ ಶರೀರ, ಇಂದ್ರಿಯ, ಮನಸ್ಸು, ಬುದ್ಧಿ ಮಾತ್ರ ಕಾಣ್ತಿರುತ್ತೆ ಬೆಳಕಿದ್ದಾಗ. ಅವುಗಳ ನಿಜವಾದ ಸತ್ಯತೆ ಇಲ್ಲ. ನಾನೇ ಶುದ್ಧ ಚೈತನ್ಯ, ತ್ರಿಕಾಲ ಅಬಾಧಿತ ಸತ್ ಮತ್ತು ಚಿತ್ ಸ್ವರೂಪ. ನನ್ನನ್ನು ಬೆಳಗುವ ಇನ್ನೊಂದು ಬೆಳಕಿಲ್ಲ ಅಂತ ಹೇಳ್ಬೇಕು. ಉಪನಿಷತ್ ಒಂದು ಹೇಳುತ್ತಂತೆ, ನಾ ತತ್ರ ಸೂರ್ಯೋ ಭಾತಿ ನಾ ಚಂದ್ರ ತಾರಕಂ ನೇಮಾ ವಿದ್ಯತೋ ಭಾಂತಿ ಕುತೋಯಮಗ್ನಿಹಿ ತಮೇವ ಭಾಂತಂ ಅನುಭಾತಿ ಸರ್ವಂ ತಸ್ಯ ಭಾಸಾ ಸರ್ವಮಿಧಂ ವಿಭಾತಿ. ನೋಡಿ ಎಷ್ಟು ಚೆನ್ನಾಗಿದೆ ಇದು. ಅಂದ್ರೆ ಪರಮಾತ್ಮನನ್ನು ಬೆಳಗುವುದಕ್ಕೆ ಸೂರ್ಯ ಅಥವಾ ಚಂದ್ರ ಅಥವಾ ಯಾವ ಮಿಂಚಿಗೂ ಆಗಲ್ಲ, ಮತ್ತು ಯಾವ ದೀಪದ ಅವಶ್ಯಕತೆ ಕೂಡ ಇಲ್ಲ ಪರಮಾತ್ಮನಿಗೆ. ಏಕೆಂದ್ರೆ ಅವನೇ ಜ್ಯೋತಿ ಸ್ವರೂಪ. ಜ್ಯೋತಿಷಾಮಪಿ ತಜ್ಜ್ಯೋತಿ ತಮಸ ಪರಮುಚ್ಯತೆ. ಅವನೇ ಬೆಳಕಿನ ಸ್ವಭಾವ. ಆದ್ದರಿಂದ ಅವನನ್ನು ಇನ್ನೊಂದು ನೋಡಲು ದೀಪದ ಅವಶ್ಯಕತೆ ಇಲ್ಲ. ಅವನೇ ಚಿತ್ ಸ್ವರೂಪ. ಆಚಾರ್ಯ ಶಂಕರರು ಕೂಡ ಹೇಳ್ತಾರೆ, ನಾ ದೀಪಸ್ಯ ಅನ್ಯ ದೀಪೇಚ್ಛ. ದೀಪವನ್ನು ನೋಡ್ಬೇಕಾದ್ರೆ ಇನ್ನೊಂದು ದೀಪದ ಅವಶ್ಯಕತೆ ಇಲ್ಲ. ಸೂರ್ಯ ಉದಯಿಸಿದನೋ ನೋಡ್ಬೇಕಾದ್ರೆ ಟಾರ್ಚ್ ಹಾಕಿ ನೋಡ್ಬೇಕಾ? ಏನೂ ಇಲ್ಲ. ಮನೆಯಲ್ಲೂ ಅಷ್ಟೇ, ಟ್ಯೂಬ್ಲೈಟ್ ಇರ್ಬೇಕಾದ್ರೆ ಲಾಟಿನ ಅವಶ್ಯಕತೆ ಇರುತ್ತಾ? ಏನೂ ಇಲ್ಲ. ಆ ಟ್ಯೂಬ್ಲೈಟ್ ಪ್ರಕಾಶನೇ ಜಾಸ್ತಿ ಆಗಿರುತ್ತೆ, ಅವಾಗ ಇದ್ರದ್ದು ಅವಶ್ಯಕತೆನೇ ಇರಲ್ಲ. ಸೂರ್ಯನ ಸ್ವರೂಪವೇ ಪ್ರಕಾಶ. ಅದನ್ನ ಉದಯಿಸಿದರೆ ಸಾಕು, ಗೊತ್ತಾಗ್ಬಿಡುತ್ತೆ ಓ ಸೂರ್ಯ ಉದಯಿಸಿದನೆ. ಅದೇ ರೀತಿ ಹೃದಯವನ್ನು ಬೆಳಗುತ್ತಾ ಇರುವ ಆತ್ಮ ಚಿತ್ ಸ್ವರೂಪ ಅಂದ್ರೆ ಜ್ಞಾನ. ಇದನ್ನು ತಿಳಿಯಲು ಬೇರೆ ಹೊರಗಿನ ಬೆಳಕು ಅಗತ್ಯ ಇಲ್ಲ ಅಂತ ಹೇಳ್ತಾರೆ. ಇದಕ್ಕೊಂದು ಸರಿಯಾದ ನಮ್ಮ ಅಪ್ಪನ ಚರಿತ್ರೆನಲ್ಲಿ ಒಂದು ಸನ್ನಿವೇಶ ಮತ್ತೊಂದು ನೆನಪಾಯ್ತು ಇದಕ್ ಸಂಬಂಧಪಟ್ಟಿದ್ದು.
ಒಮ್ಮೆ ಅಪ್ಪ ಶ್ರೀನಿವಾಸರಾಯರಿಗೂ ಶಂಕರಪ್ಪನವ್ರಿಗೂ ಹೇಳಿದ್ದುಂಟು. ಅವ್ರ ಎಲ್ಲರಿಗೂ ಗೊತ್ತಿದೆ ತಮ್ಗೆಲ್ಲ. ಅಪ್ಪನ ಚರಿತ್ರೆಯಲ್ಲಿ ಬಂದ ವಿಚಾರ ಈ ಕ್ಷಣದಲ್ಲಿ ನೆನಪಾಗ್ತಿದೆ. ಅಪ್ಪ ಹೇಳಿದ್ದು, ಈ ಜಗತ್ತು ಈಶ್ವರನ ಸೃಷ್ಟಿಯಾಗಿದೆ. ಅವನಲ್ಲಿ ಅನಂತವಾದ ಜ್ಞಾನ, ಬಲ ಮೊದಲಾದವು ಇದೆ. ಅವನು ಎಲ್ಲಕ್ಕೂ ಒಡೆಯ, ಎಲ್ಲವನ್ನೂ ಅರಿತವನು, ಎಲ್ಲರ ಒಳಗೆದ್ದು ನಿಯಮಿಸುವವನು, ಎಲ್ಲದರ ಒಳಹೊರಗೆ ವ್ಯಾಪಿಸಿರುವವನು. ಅನಂತ ಕೋಟಿ ಬ್ರಹ್ಮಾಂಡಗಳು ಅವನಿಂದ ಹುಟ್ಟಿ ಅವನಲ್ಲೇ ಇದ್ದು ಅವನಲ್ಲಿ ಹೋಗಿ ಸೇರುತ್ತೆ. ಅವನ ನಿಜ ಸ್ವರೂಪ ಜೀವಿಗಳಿಗೆ ತಿಳಿಯದಿರುವುದರಿಂದ ನಾನು ನನ್ನದು ಎಂಬ ಮೋಹ ಮತ್ತೆ ಅದರಿಂದ ಶೋಕ ಉಂಟಾಗುತ್ತದೆ. ಅವನ ನಿಜ ಸ್ವರೂಪ ನಮಗೆ ತಿಳಿದೇ ಇರೋದ್ರಿಂದ ಮತ್ತೆ ನಾನು ನನ್ನದು ಇದೆಲ್ಲ ನಂದು ಅನ್ನೋದು ಅದರದ ಮೋಹ ಉಂಟಾಗುತ್ತೆ. ಅದರಿಂದ ಮತ್ತೆ ಶೋಕನೇ ಉಂಟಾಗುತ್ತೆ. ಸರ್ವಲೋಕ ಮಹೇಶ್ವರನಾದ ಆ ಪರಮಾತ್ಮನನ್ನು ಸಗುಣ ನಿರ್ಗುಣ ರೂಪಗಳಿಂದ ಉಪಾಸನೆ ಮಾಡಬಹುದು. ನೀನಿಲ್ಲದೆ ಇನ್ನೊಂದಿಲ್ಲವೆಂಬ ಶ್ರದ್ಧೆಯಿಂದ ಅವನಿಗೆ ಶರಣಾಗ್ಬೇಕು. ಇಲ್ಲಿ ತರ್ಕಕ್ಕೆ ಅವಕಾಶವಿಲ್ಲ. ಇದು ಶ್ರದ್ಧೆ ವಿಷಯ ಅಂತ ಹೇಳ್ತಾರೆ. ಭಗವಂತನಲ್ಲಿ ಪ್ರೀತಿಯನ್ನಿಟ್ಟು ನನ್ನ ಕೈಗಳು ನಿನ್ನ ಕೆಲಸವನ್ನು ಮಾಡಲಿ, ಕಾಲುಗಳು ನಿನ್ನ ಸೇವೆಗೆ ಓಡಾಡಲಿ, ಕಣ್ಣುಗಳು ನಿನ್ನ ರೂಪವನ್ನೇ ನೋಡುತ್ತಿರಲಿ, ನನ್ನ ನಾಲಿಗೆ ನಿನ್ನ ಭಜನೆಯನ್ನು ಮಾಡಲಿ, ನಾಮ ಸಂಕೀರ್ತನೆ ಮಾಡಲಿ, ಕಿವಿಯು ನಿನ್ನ ಕಥಾಮೃತ ನಾಮ ಸಂಕೀರ್ತನೆಗಳನ್ನು ಕೇಳಲಿ, ತಲೆಯು ನಿನ್ನ ಪಾದಗಳಿಗೆ ನಮಸ್ಕರಿಸಲಿ, ನನ್ನ ಮನಸ್ಸು ನಿನ್ನಲ್ಲಿ ಲೀನವಾಗಲಿ ಎಂಬ ಭಾವನೆಯಿಂದಿರ್ಬೇಕು ಅಂತ ಹೇಳ್ತಾರೆ. ಎಲ್ಲ ಕರ್ಮಗಳ ಫಲವನ್ನು ಕೂಡ ಅವನಿಗೆ ಸಮರ್ಪಿಸಬೇಕು. ಈ ಭಾವನೆ ಸ್ಥಿರವಾದರೆ ಅನನ್ಯ ಭಕ್ತಿಯಿಂದ ಸುಪ್ರೀತನಾದ ಅವನು ಗುರುರೂಪದಿಂದ ಬಂದು ಉದ್ಧಾರ ಮಾಡ್ತಾನೆ ಅಂತ ಅಪ್ಪ ಹೇಳಿದಾನೆ. ಆತ್ಮನು ಸ್ವಯಂ ಪ್ರಕಾಶ. ಪ್ರತಿಯೊಂದನ್ನು ನೋಡಲು ನಮಗೆ ಬೆಳಕ್ಬೇಕು, ಆದ್ರೆ ಬೆಳಕನ್ನು ನೋಡಲಾರದು. ಈ ಹೇಳಿದ್ದಲ್ಲ ಅದೇ ಸೇಮು. ಸದ್ಗುರು ಭಗವಾನರ ಮತ್ತು ಅವರ ಪೂರ್ವಾಶ್ರಮದ ತಮ್ಮನಾದ ನುಲೇನೂರ್ ಶಂಕರಪ್ಪನವರ ನಡುವೆ ನಡೆದ ಒಂದು ಸಂಭಾಷಣೆ ನೆನಪಾಗಿದೆ. ಈ ಸಂಭಾಷಣೆ ಕೂಡ ಒಂದು ಉಪದೇಶ ಆಗಿದೆ. ನೋಡಿ ಅಪ್ಪ ಹೇಗೆ ಹೇಳಿದ್ದಾನೆ ಅಂತ. ಶಂಕರಪ್ಪನವರು ಗುರುಗಳನ್ನ ಆತ್ಮನು ಈ ದೇಹದಲ್ಲಿ ನೆಲೆಸಿದ್ದಾನೆ ಎಂದು ನಂಬಿದ್ದೇವೆ, ಅವನು ಹೊರಗೆ ಹೋಗುವಾಗ ಏಕೆ ಕಾಣುವುದಿಲ್ಲ ಅಂತ ಪ್ರಶ್ನೆ ಮಾಡ್ತಾರಂತೆ. ಅದಕ್ಕೆ ಅಪ್ಪ ಹೇಳ್ತಾನೆ, ಕಣ್ಣಿಗೆ ಕಾಣಗಲು ಒಂದು ರೂಪ ಇರಬೇಕು, ಒಂದು ಆಕೃತಿ ಇರಬೇಕು, ಆತ್ಮನಿಗೆ ಅದು ಯಾವುದೂ ಇಲ್ಲ, ಹೀಗೆ ಅವನು ಕಾಣುವುದಿಲ್ಲ ಅಂತ ಉತ್ತರಿಸ್ತಾರೆ. ಅದಕ್ಕೆ ಶಂಕರಪ್ಪನವ್ರಿಗೆ ಜಿಜ್ಞಾಸೆ ಅಲ್ಲಿಗೆ ಮುಗಿಯಲ್ಲ. ಆತ್ಮನು ದೇಹದಲ್ಲಿ ಹೇಗಿರ್ತಾರೆ ಅಂತ ಮತ್ ಪ್ರಶ್ನೆ ಮಾಡ್ತಾನೆ. ಈ ಆತ್ಮ ಅಂತೀವಿ, ಈ ದೇಹದಲ್ಲಿ ಎಲ್ಲಿರ್ತಾನೆ, ಹೇಗಿರ್ತಾನೆ ಅಂತ ಮತ್ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಅಪ್ಪ, ನಾನು ಇದ್ದೇನೆ ಎಂದು ತಿಳಿದಿದ್ದೇವಷ್ಟೇ, ಈ ನಾನು ಯಾರು ಎಂಬುದನ್ನು ಮೊದಲು ಹುಡುಕಿಕೊಳ್ಳೋಣ. ಇದೇ ನಮ್ಮ ರಮಣ ಮಹರ್ಷಿಗಳು ಹೇಳಿದ್ದು, ಹೂ ಆಮ್ ಐ ಅಂತ. ಇದಕ್ಕೆ ಬಹಳ ಒತ್ತು ಕೊಟ್ಟಿದ್ದಾರೆ ಈ ಉಪದೇಶಕ್ಕೆ. ನೀನು ಹುಡುಕಪ್ಪ, ಸ್ವಯಂ ವಿಚಾರಣೆ ಮಾಡು, ನಿನಗೆ ಮೂಲ ಸ್ವರೂಪ ಗೊತ್ತಾಗುತ್ತೆ. ಈ ತತ್ವ ಬಹಳವನ್ನು ಒತ್ತಾಗಿ ಹೇಳಿದ್ದಾರೆ ರಮಣ ಮಹರ್ಷಿಗಳು. ಅಪ್ಪನೂ ಸಹ ಇಲ್ಲಿ ಹೇಗೆ ಹೇಳಿದ್ದಾರೆ ನೋಡ್ರಿ, ನಾನು ಯಾರು, ಹೂ ಆಮ್ ಐ ಎಂಬುದನ್ನು ಮೊದಲು ಹುಡುಕಿಕೊಳ್ಳೋಣ. ಕಣ್ಣು, ಕಿವಿ, ಕಾಲು, ಹೀಗೆ ಈ ನಾನು ಎನಿಸಿಕೊಳ್ಳುವ ದೇಹ ಸಾವಿನ ನಂತರ ಕೂಡ ಹೀಗೆ ಇರುತ್ತೆ. ಆದ್ರೆ ಅದು ಕಳೆಬರ ಅನ್ಸ್ಕೊಳುತ್ತೆ. ಎಲ್ಲವೂ ಇರ್ತವೆ ಹೋದಾಗ. ಅದ್ರ ಹೋಗಿದ್ಯಾವ್ದು? ದೇಹ ಮಾತ್ರ ಇರುತ್ತೆ, ಹೋಗಿದ್ಯಾವ್ದು? ಇದಕ್ಕೆ ಉತ್ತರವೇ ಆತ್ಮ ಅಂತ ಉತ್ತರಿಸ್ತಾರಂತೆ ಅಪ್ಪ. ಇನ್ನೊಂದು ಪ್ರಸಂಗದಲ್ಲಿ ಕೂಡ ನಮ್ಮ ಅಪ್ಪ ಹೇಳ್ತಾರೆ, ಆತ್ಮನು ಸ್ವಯಂ ಪ್ರಕಾಶ. ಅವನು ಸ್ವಯಂ ಪ್ರಕಾಶ, ಅದರಲ್ಲಿ ಅದು ಬೆಳಕಾಗಿ ಜಗತ್ತನ್ನು ಕಾಣಲು ಕಾರಣವಾಗುತ್ತದೆ. ಹೊರಬಂದ ಮೇಲೆ ಅಂತ್ಯವಿಲ್ಲದ ಬೆಳಕು ಎಂದರೆ ಬ್ರಹ್ಮದ ಭಾಗವಾಗುತ್ತೆ. ಆದ್ದರಿಂದ ಬೆಳಕನ್ನೇ ಇಂದಿಗೂ ನೋಡಲಾರದು. ಇಂಥ ಅರಿವೇ ಆತ್ಮಜ್ಞಾನ ಎಂದು ಹೇಳಿದ್ದು ಮಾತ್ರವಲ್ಲದೆ ಇದು ಅರಿವಾಗಲು ಗುರುಬೋಧೆ ಕೂಡ ಬೇಕು ಅಂತ ತಿಳಿಸಿದ್ದಾರೆ ಅಪ್ಪ. ಎಂತ ಆತ್ಮ ವಿಚಾರವನ್ನ ಹೇಳ್ತಾ ಇದ್ರು ನಮ್ಮಪ್ಪ ಅಂದ್ರೆ ಅದಕ್ಕೆ ಹೇಳೋದು ಆತ್ಮಜ್ಞಾನಿ ಅಂತ ಹೇಳ್ತೀವಿ. ಶರೀರ, ಜೀವ, ಆತ್ಮ, ಈ ಮೂರರಲ್ಲಿ ಆತ್ಮನೇ ನಿಜವಾದ ಬೆಳಕು. ಇನ್ನಪ್ಪ ಹೇಳಿರೋದು ಹಣತೆಯಲ್ಲಿರುವ ದೀಪದಂತೆ ಅಂತ ವರ್ಣನೆ ಮಾಡ್ತಾರೆ. ಈ ಆತ್ಮಜ್ಞಾನದ ಅಭಾಸವು ಮೊದಲ ಬುದ್ಧಿಯಲ್ಲಿ ಕಾಣಿಸಿಕೊಳ್ಳುತ್ತದೆ. ಇದರಿಂದ ದೇಹ ಇರುವವರೆಗೂ ನಾನು ಎಂಬ ಭಾವನೆ ಸ್ಫುರಿಸ್ತಾ ಇರುತ್ತೆ. ಅದನ್ನೇ ಆತ್ಮನೆಂದು ಜನರು ಭಾವಿಸುತ್ತಾರೆ. ಅದೇ ಆತ್ಮ ಬುದ್ಧಿಲಿರೋದೇ ಆತ್ಮ ಅಂತ ಗೊತ್ತಾಗ್ಬಿಟ್ಟಿರುತ್ತೆ. ಅದು ಹಾಗಲ್ಲ ಎಂದು ತಿಳಿಯುವುದೇ ಆತ್ಮಜ್ಞಾನವೆಂದು ಸದ್ಗುರು ನಮ್ಮ ಶಂಕಲಿಂಗ ಭಗವಾನರು ಸರಳವಾಗಿ ತಿಳಿಯುವಂತೆ ಹೇಳಿದ್ದಾರೆ. ಇಂಥ ಆತ್ಮಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನು ತಮ್ಮ ಭಕ್ತರಿಗೆ ಬೋಧನೆ ಮಾಡಿದ ಮಹಾನುಭಾವರು ತನ್ನ ಭಕ್ತರಿಗೆ ಈ ಆತ್ಮಜ್ಞಾನವನ್ನು ಕೊಟ್ಟು ಆನಂದವನ್ನು ಸಹ ಕೊಟ್ಟಿದ್ದಾರೆ. ಆನಂದದಲ್ಲಿ ಲೀನವಾಗಂತೆ ಮಾಡಿದ್ದಾರೆ. ಅದಕ್ಕೆ ಅವರಿಗೆ ಅರಿವಿಲ್ಲದೆ ಅಪ್ಪನ ಉಪದೇಶಗಳನ್ನು ಅವನ ಬೋಧನೆಯನ್ನು ಕೇಳ್ತಾ ಕುತ್ಕೊತಿದ್ರು ಅಂತ. ನಾವು ಮೊದಲ ಚಿಕ್ಕವರಿದ್ದಾಗ ಇದು ಏನು ಅರ್ಥನೇ ಆಗ್ಲಿ, ಏನ್ ಆತ್ಮಜ್ಞಾನ, ಈಗಾದ್ರೂ ಎಷ್ಟು ಅರ್ಥ ಆಗಿದೆ ಗೊತ್ತಿಲ್ಲ, ಸುಮ್ನೆ ಓದಿದ್ದನ್ನ ಹಂಚ್ಕೋತಾ ಇರೋದು. ಅದ್ ಬಹಳ ಇದು ದೊಡ್ಡ ಗಹನವಾದ ವಿಚಾರ ಆತ್ಮಜ್ಞಾನ ಅಂದ್ರೆ. ಅದಕ್ಕೆ ನಾವು ಭಜನೆಯಲ್ಲಿ ಹೇಳ್ತೀವಿ, ಅಪ್ಪನ ಆತ್ಮ ವಿಚಾರವ ನಿತ್ಯವೂ ಬೋಧಿಪ ಪ್ರತ್ಯೇಗಾತ್ಮನು ನೀನಗೆ ಭಕ್ತಿಯಿಂದಲೇ ಬೇಡಿಕೊಂಬೆನು ಕೃಪೆ ಮಾಡೋ ಸದ್ಗುರು ತಂದೆ. ಅಷ್ಟೇ ನಾವು ಭಕ್ತಿಯಿಂದ ಬೇಡಿಕೊಂಡು ನನ್ನ ಕೃಪೆಗೆ ಪಾತ್ರರಾಗೋಣ ಅಂತ ಈ ಒಂದು ಸನ್ನಿವೇಶ ನೆನಪಾಯ್ತು.
ಇನ್ನೊಂದು ಶ್ಲೋಕ ಹೇಳ್ಬಿಟ್ಟು ನಾನು ನಿಲ್ಲಿಸ್ತೀನಿ. ಅಷ್ಟು ಶ್ಲೋಕ ಹೇಳಕ್ ಆಗಲ್ಲ, ಎಷ್ಟಾಗುತ್ತಾ ಅಷ್ಟು ಹೇಳ್ಬಿಡ್ತೀನಿ. ಮುಂದಿನ ದಿನಗಳಲ್ಲಿ ಕಂಟಿನ್ಯೂ ಮಾಡೋಣ. ಉತ್ತಮಸ್ತವಾದುಚ್ಚ ಮಂದತಃ ಚಿತ್ತಜಂ ಜಪ ಧ್ಯಾನಮುತ್ತಮಂ. ಉತ್ತಮಸ್ತವಾದುಚ್ಚ ಮಂದತಃ ಚಿತ್ತಜಂ ಜಪ ಧ್ಯಾನಮುತ್ತಮಂ. ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ, ಈ ಶ್ಲೋಕ ಜೋರಾಗಿ ಮಂತ್ರ ಜಪ ಮಾಡೋದಕ್ಕಿಂತ ಮಂದ ಮಧ್ಯಮ ಸ್ತರದಲ್ಲಿ ಹೇಳುವುದು ಒಳ್ಳೆಯದು ಅಂತ ಹೇಳ್ತಾರೆ. ಇದಕ್ಕಿಂತಲೂ ಸಹ ಮಾನಸಿಕವಾಗಿ ಜಪ ಮಾಡುವುದು ಇನ್ನೂ ಶ್ರೇಷ್ಠ ಅಂತ ಹೇಳ್ತಾರೆ. ಅಂದ್ರೆ ನಾಲಿಗೆಯಿಂದ ಮಾಡಬಹುದಾದ ಪೂಜೆಯನ್ನು ಈ ಶ್ಲೋಕದಲ್ಲಿ ತಿಳಿಸ್ತಾರೆ. ನಾಲಿಗೆಗೆ ಭೂಷಣ ನಾರಾಯಣ ಅಥವಾ ಶಿವನ ಹೆಸರು ಅಥವಾ ಇಷ್ಟ ದೇವತೆ. ಈ ಪರಮಾತ್ಮನ ನಾಮಸ್ಮರಣೆ ನಾಲಿಗೆಗೆ ಅತ್ಯಂತ ಶ್ರೇಷ್ಠವಾದ ಸಾಧನೆ. ನಾಮಸ್ಮರಣಾತ್ ಅನ್ಯ ಉಪಾಯಂ ನಾಹಿ ಪಶ್ಯಾವು ಭವತರಣೆ ಎಂದು ಮಹಾತ್ಮರು ಹೇಳಿದ್ದಾರೆ. ಪರಮಾತ್ಮನ ನಾಮಸ್ಮರಣೆ ಮೂಲಕ ಮತ್ತು ನಾಮದ ಪುನರುಚ್ಚಾರಣೆ ಮಾಡುವ ಮೂಲಕ ಕೂಡ ನಾವು ಮನಸ್ಸನ್ನ ಪರಮಾತ್ಮನಲ್ಲಿ ನಿಲ್ಲಿಸ್ತಕ್ಕಂಥ ತಂತ್ರವೇ ಜಪ. ರಮಣ ಮಹರ್ಷಿಗಳು ಆತ್ಮಾನುಭಾವಿಗಳು. ತಾವು ಸಾಧನೆಯನ್ನು ಮಾಡಿದ ರೀತಿಯನ್ನು ಕೂಡ ಸಾಧಕರಿಗೆ ಹೇಳ್ತಾರೆ. ಅಂದ್ರೆ ಹೇಗೆ ಹೇಳಿದ್ದಾರೆ ಅಂದ್ರೆ, ಆರಂಭದಲ್ಲಿ ಗಾಯತ್ರಿ ಇತ್ಯಾದ ಮಂತ್ರವನ್ನು ಜೋರಾಗಿ ಹೇಳಬೇಕು ಆರಂಭದಲ್ಲಿ. ಏಕೆಂದ್ರೆ ಯಾವುದೇ ಮಂತ್ರವಿರಲಿ, ಆ ಮಂತ್ರದ ಅಲೆಗಳು ಮನಸ್ಸಿನಲ್ಲಿ ಏಳ್ಬೇಕಾದ್ರೆ ಇಷ್ಟ ದೇವತಾ ಮಂತ್ರವನ್ನು ಬದಲಾಯಿಸದೆ ಮತ್ತೆ ಮತ್ತೆ ಮನಸ್ಸಿನಲ್ಲಿ ಹೇಳ್ತಾ ಇರ್ಬೇಕು. ಆರಂಭದಲ್ಲಿ ಜೋರಾಗಿ ಹೇಳುವುದರಿಂದ ಅದು ಮನಸ್ಸಿನಲ್ಲಿ ಅಚ್ಚಳಿಯದೆ ನಿಂತು ಬಿಡುತ್ತೆ. ಜೋರಾಗಿ ಆರಂಭದಲ್ಲಿ ನಾವು ಹೇಳ್ಬೇಕಾದ್ರೆ ಅದು ಮನಸ್ಸಿನಲ್ಲಿ ಅಚ್ಚಳಿಯದೆ ನಡೀತೆ. ಅದಕ್ಕೆ ನಾವು ಚಿಕ್ಕವರಿದ್ದಾಗ ಕಂಠಪಾಠ ಮಾಡಿ ಅಂತ ಹೇಳ್ತಿದ್ರಲ್ಲ, ಅವತ್ತು ಮಾಡಿದ್ದು ಇವತ್ತು ಕೂಡ ನಮಗೆ ನೆನಪಿರುತ್ತೆ. ಅದು ಅಚ್ಚವಾಗಿ ಬೇರೂರಾಗಿ ನಿಂತು ಬಿಡುತ್ತೆ. ಅಂದ್ರೆ ಎಷ್ಟೋ ವರ್ಷಗಳ ಬಳಿಕ ಆಮೇಲೆ ಅದನ್ನ ಮಧ್ಯಮ ಸ್ತರದಲ್ಲಿ ಹೇಳ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ನನ್ನ ತುಟಿ ಹೇಳುವುದು ನನ್ನ ಕಿವಿಗೆ ಮಾತ್ರ ಕೇಳಿಸ್ಬೇಕಷ್ಟೇ. ಹತ್ತಿರದಲ್ಲಿ ಯಾರು ಕುಳಿತಿರ್ತಾರೋ ಅವ್ರಿಗೆ ಕೇಳಿಸೋ ಅವಶ್ಯಕತೆ ಇಲ್ಲ, ಪಕ್ಕದಲ್ಲಿ ಕೇಳೋ ಅವಶ್ಯಕತೆ ಇಲ್ಲ. ನನ್ ತುಟಿ ಹೇಳಿದ್ ನನ್ ಕಿವಿ ಮಾತ್ರ ಕೇಳಿಸ್ಬೇಕು. ಈ ರೀತಿ ಎಷ್ಟೋ ವರ್ಷಗಳ ಸಾಧನೆ ಆದ್ಮೇಲೆ ಮತ್ತೆ ಜಪ ಮಾಡ್ಬೇಕಂದಿಲ್ಲ. ಏಕೆಂದ್ರೆ ಅದು ಮನಸ್ಸಿನಲ್ಲಿ ತನ್ನಷ್ಟಕ್ಕೆ ತಾನೇ ನಡೀತಾ ಇರುತ್ತೆ, ನಿರಂತರವಾಗಿ ನಡೀತಾ ಇರುತ್ತೆ ಬಹಳ ವರ್ಷಗಳಾದ್ಮೇಲೆ. ಇದು ಮಾನಸಿಕ ಜಪ. ಇದು ಅವರ ಅನುಭವ. ಅವ್ರು ಏನ್ ಅನುಭವ ಪಡೆದಿದಾರೋ ಅದನ್ನೇ ಶ್ಲೋಕ ರೂಪದಲ್ಲಿ ಬರ್ದಿದ್ದಾರೆ ರಮಣ ಮಹರ್ಷಿಗಳು. ವಿಶಿಷ್ಟ ಅನುಭೂತಿಗಳು ಅಂತ ನಾನು ಹೇಳಿದ್ನಲ್ಲ, ಇದು ಅವರ ಅನುಭವಾಮೃತವೇ ಸರಿ, ಅವರ ಜೀವನ ನಿದರ್ಶನವೇ ಸರಿ. ಅವರ ವಿಶಿಷ್ಟ ಜೀವನ ಚರಿತ್ರೆಯಲ್ಲಿ ಏನೇನು ಅನುಭವ ಅವ್ರು ಏನೇನ್ ಹೇಳಿದಾರೋ ಎಲ್ಲವೂ ಶ್ಲೋಕದಲ್ಲಿ ಹೇಳಿದ್ದಾರೆ. ಹೇಗಿರ್ಬೇಕು ಮನುಷ್ಯ ಅಂತ, ಹೇಗ್ ನಡ್ಕೋಬೇಕು ಅಂತ. ಇದು ಎಲ್ಲಾ ಮಹಾತ್ಮರುಗಳ ಅನುಭವವೂ ಕೂಡ ಅಷ್ಟೇ. ರಮಣ ಮಹರ್ಷಿಗಳೆಲ್ಲ, ನಮ್ಮಪ್ಪ ಆಗ್ಲಿ, ರಾಮಕೃಷ್ಣ ಪರಮಹಂಸರಾಗ್ಲಿ, ಎಲ್ಲರದು ಕೂಡ ಇದೇ ತರ ಅನುಭವ. ಈ ಒಂದು ಸನ್ನಿವೇಶಕ್ಕೆ ನನ್ಗೆ ಬ್ರಹ್ಮಚೈತನ್ಯರದ್ದು ನೆನಪಾಗ್ತಿದ್ದಾರೆ. ಬ್ರಹ್ಮಚೈತನ್ಯ ಮಹಾರಾಜರು ತಮ್ಗೆಲ್ಲ ಗೊತ್ತಿದೆ. ಅವರು ಶ್ರೀರಾಮ್ ಜಯ ರಾಮ್ ಜಯ ರಾಮ್, ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂಬ ತಾರಕ ಮಂತ್ರವನ್ನ ಎಲ್ಲರಿಗೂ ಸಹ ಉಪದೇಶ ಕೊಡ್ತಾ ಇದ್ರು. ಅವರು ಬಹಳ ಸಾಧನೆ ಮಾಡಿ, ಕಠಿಣ ಪರೀಕ್ಷೆಗಳನ್ನ ಮಾಡಿ ಸಾಧನೆ ಮಾಡಿರ್ತಕ್ಕಂಥ ಮಹಾನುಭಾವರು. ಕೋಟಿಗಟ್ಲೆ ಜಪ ಮಾಡಿದ್ರು. ಜಪ ಮಾಡಿದ್ ಮಾತ್ರ ಅಲ್ಲ, ಸಿದ್ಧಿ ಗಳಿಸಿದ್ರು. ಅಂದ್ರೆ ಅವರ ಅಂತಃಕರಣದ ಅಜ್ಞಾನವನ್ನು ದಾಟಿ ಪರಮಾತ್ಮನಲ್ಲಿ ಒಂದಾಗಿ, ಶ್ರೀರಾಮನಲ್ಲಿ ಒಂದಾಗಿ ನಿಂತಿದ್ರು. ಒಮ್ಮೆ ಬ್ರಹ್ಮಚೈತನ್ಯ ಮಹಾರಾಜರು, ಇದೊಂದು ಹೇಳ್ತೀನಿ, ಟೈಮ್ ಆಗ್ತಾ ಇದೆ, ತುಂಬಾ ಚೆನ್ನಾಗಿದೆ ಇದು. ಒಮ್ಮೆ ಸತ್ಸಂಗ ಮಾಡ್ಬೇಕಾದ್ರೆ ಬ್ರಹ್ಮಚೈತನ್ಯರು ಹೇಳಿದ್ರಂತೆ, ಎಲ್ರೂ ಜಪ ಮಾಡ್ಬೇಕಪ್ಪ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ್ ಎಂದು ಮಾಡ್ಬೇಕು ಅಂತ ಹೇಳ್ತಾರಂತೆ. ಆಗ ಅಲ್ಲಿ ಯಾರೋ ಒಬ್ರು, ಅಲ್ಲ ಸ್ವಾಮಿ, ನೀವು ಎಲ್ರಿಗೂ ಜಪ ಮಾಡಿ ಅಂತ ಹೇಳ್ತೀರಾ, ಆದ್ರೆ ನೀವು ಮಾತ್ರ ಜಪ ಮಾಡುವುದನ್ನ ನಾನು ನೋಡ್ಲೇ ಇಲ್ಲಲ್ಲ, ನೀವು ಮಾತ್ರ ಸುಮ್ನೆ ಕೂತ್ಬಿಟ್ಟಿದ್ದೀರಾ, ನಮಗ್ ಮಾತ್ರ ಜಪ ಮಾಡಿ ಅಂತ ಹೇಳ್ತಿದ್ದೀರಾ ಅಂತಾರಂತ. ಅವಾಗ ಅವರು ಬ್ರಹ್ಮಚೇತನರು ಹೇಳ್ತಾರೆ, ತಮ್ಮ ಬಾಯಿಲಿ ಅಂತ ಕರೀತಾರಂತೆ. ನನ್ನ ದೇಹದ ಹತ್ರ ಕುಳಿತ್ಕೋ, ನನ್ನ ದೇಹದ ಯಾವುದೇ ಭಾಗಕ್ಕೆ ಕಿವಿ ಕೊಟ್ಟು ಕೇಳು, ನೀನು ಬಾಯಿಲಿ ನೀನ್ ಕಿವಿ ನನ್ನ ದೇಹದ ಹತ್ರ ಇಡು ಅಂತ ಹೇಳ್ತಾರಂತೆ. ಅವನು ಅದೇ ರೀತಿ ಮಾಡ್ತಾನಂತೆ ಅವನು. ಆಗ ಬ್ರಹ್ಮಚೈತನ್ಯರ ಪಕ್ಕದಲ್ಲಿ ಕುತ್ಕೊಂಡಾಗ ಅವರ ಬೆನ್ನಲ್ಲಿ, ಹೊಟ್ಟೆಯಲ್ಲಿ, ತಲೆಯಲ್ಲಿ, ಕೈಯಲ್ಲಿ, ಕಾಲಲ್ಲಿ, ಹೀಗೆ ಎಲ್ಲಿ ಕಿವಿ ಕೊಟ್ಟು ಕೇಳಿದ್ರು ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂಬ ಧ್ವನಿ ಕೇಳಿ ಅವನ್ಗೆ ಆಶ್ಚರ್ಯ ಆಗ್ಬಿಡ್ತಂತೆ. ಎಲ್ಲಿ ನೀನ್ ಯಾವುದೇ ದೇಹದ ಯಾವ ಭಾಗದಲ್ಲಾರು ಕಿವಿ ಕೊಟ್ಟು ಕೇಳು, ಅವ್ರ ಒಳಗಡೆ ನಿರಂತರವಾಗಿ ಜಪ ನಡೀತಾ ಇದೆ. ಅವನಿಗೆ ಬಹಳ ಆಶ್ಚರ್ಯ ಆಗಿ ಅವನಿಗೆ ಬಾಯೇ ಬರ್ಲಿಲ್ಲಂತೆ, ಬಾಯಿ ಓಪನ್ನೇ ಆಗ್ಲಿಲ್ಲ, ಬಾಯಿ ತೆರಲಿಲ್ಲ ಅಂತ ಹೇಳ್ತಾರೆ. ಅವನ ತುಟಿ ಅಲ್ಗಾಡ್ತೇ ಇಲ್ಲ, ಅವನಿಗೆ ಆಗ್ತಾ ಇಲ್ಲ, ಭಯ ಶುರುವಾಗ್ಬಿಡ್ತು. ಆದ್ರೆ ಒಳಗಿಂದ ಅವನಿಗೆ ಕೇಳಿಸ್ತಾ ಇದೆ, ಕಿವಿಲ್ ಕೇಳಿಸ್ತಿದೆ ಅವರಲ್ಲಿ ನಿರಂತರವಾಗಿ ನಡೀತಿರೋ ಜಪ. ಆಗ ಅವನು ಅವರಿಗೆ ಶಿರಸಾಷ್ಟಾಂಗ ಪ್ರಣಾಮ ಮಾಡಿ ಕ್ಷಮೆ ಕೇಳ್ಕೊತಾನಂತೆ. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಗುರುಗಳೇ, ಸ್ವಾಮಿ ತಾವು ಮಹತ್ ಸಾಧನೆ ಮಾಡಿದವರು,
ಅತ್ಯಂತ ಹೆಚ್ಚಿನ ಸಾಧಕರು. ನನಗೆ ತಮ್ಮ ತಪಸ್ಸಿನ ಮಹತ್ವ ಅರ್ಥವಾಗ್ಲಿಲ್ಲ, ದಯವಿಟ್ಟು ಕ್ಷಮಿಸ್ಬಿಡಿ. ಆಗ ಅವರು, ಪರವಾಗಿಲ್ಲ, ಹೋಗು, ಈಗ್ಲಾದ್ರೂ ಜಪ ಮಾಡು, ಎಷ್ಟು ಸಾಧ್ಯವಿದೆಯೋ ಅಷ್ಟ್ರ ಮಟ್ಟಿಗೆ ಅದೇ ರೀತಿ ಜಪ ಮಾಡು ಅಂತ ಅವನನ್ನು ಕಳಿಸ್ತಾರಂತೆ. ನೋಡಿ ಎಂತ ಮಹಾನುಭಾವರು. ಈ ರೀತಿ ಮೊದಲು ಜೋರಾಗಿ ಜಪ ಮಾಡುವುದಕ್ಕಿಂತ ತುಟಿನಲ್ಲಿ ಮಾಡುವ ಮಂದ ಮಧ್ಯಮದ ಜಪ ಶ್ರೇಷ್ಠ ಅಂತ ಹೇಳ್ತಾರೆ. ಮತ್ತು ಅದಕ್ಕಿಂತಲೂ ಮಾನಸಿಕ ಜಪ ಖಂಡಿತವಾಗಿಯೂ ಶ್ರೇಷ್ಠ. ಇದ ಅರ್ಥ ಮೊದಲನೇದು ಪ್ರಯೋಜನ ಇಲ್ಲ ಅಂತಲ್ಲ. ಇದು ಹೇಗಂದ್ರೆ, ನಾವು ಶೈಕ್ಷಣಿಕವಾಗಿ ಹೇಗೆ ಹೋಗ್ತೀವಿ ನೋಡಿ. ಫಸ್ಟ್ ನರ್ಸರಿ ಸ್ಕೂಲ್ಗೆ ಹೋಗ್ತೀವಿ, ನೆಕ್ಸ್ಟ್ ಪ್ರೈಮರಿ ಸ್ಕೂಲ್ಗೆ ಹೋಗ್ತೀವಿ, ನಂತರ ಹೈಸ್ಕೂಲ್ ದಾಟಿದ್ಮೇಲೆ ಕಾಲೇಜ್ಗೆ ಹೋಗ್ತೀವಿ. ಸ್ಲೇಟು ಮಗ್ಗಿ ಪುಸ್ತಕ ತಗೊಂಡು ಕಾಲೇಜಿಗೆ ಬಂದ್ಮೇಲೆ ಹೋಗೋ ಅವಶ್ಯಕತೆ ಇಲ್ಲ. ಅಷ್ಟೊತ್ತಿಗಾಲೇ ನಮ್ಮ ಸ್ವಲ್ಪ ಮೆಚುರಿಟಿ ಬಂದಿರುತ್ತೆ, ಗ್ರಹಿಸ ಸಾಮರ್ಥ್ಯ ಬಂದಿರುತ್ತೆ. ಈ ರೀತಿ ಸಾಧನೆಯಲ್ಲಿ, ಆಧ್ಯಾತ್ಮ ಸಾಧನೆಯಲ್ಲೂ ಕೂಡ ಒಂದೊಂದೇ ಮೆಟ್ಟಿಲನ್ನ ಹತ್ತಿ ಮೇಲೆ ಹೋಗ್ಬೇಕಾಗುತ್ತೆ. ನಾವು ಪ್ರಾರಂಭದಲ್ಲಿ ಜೋರಾಗಿ ಹೇಳ್ಬೇಕು, ಆಮೇಲೆ ಮಂದ ಸ್ಥಿತಿಲಿ ಹೇಳ್ಬೇಕು, ಆಮೇಲೆ ಮಾನಸಿಕವಾಗಿ ಜಪ ಮಾಡ್ತಾ ಹೋಗ್ಬೇಕು. ಈ ರೀತಿ ಮೇಲೆ ಒಂದೊಂದೇ ಮೆಟ್ಲನ್ನ ಹತ್ತು ಹೋಗ್ಬೇಕು. ಸಮಯ ಆಗ್ತಾ ಇದೆ. ಮುಂದಿನ ಶ್ಲೋಕಗಳನ್ನ ಮುಂದಿನ ಸಂಚಿಕೆಯಲ್ಲಿ ಅವಕಾಶ ದೊರೆತಾಗ ಮಾಡೋಣ. ಇಲ್ಲಿಗೆ ನಿಲ್ಸಿರ್ತೀನಿ. ಇದು ಸುಮಾರು 30 ಶ್ಲೋಕ ಇದೆ. ಇದು ಖಂಡಿತ ನನಗೆ ಅಧ್ಯಯನ ಮಾಡ್ಬೇಕು ಎಲ್ಲವೂ ಅಂತ ಅಭಿಲಾಷ ಇದೆ. ಅವಕಾಶ ಸಿಕ್ಕರೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಮುಂದುವರ್ಸೋಣ. ಇಲ್ಲಿ ಅವಕಾಶ ಕೊಟ್ಟ ನಮ್ಮ ಶಂಕರಲಿಂಗ ಸತ್ಸಂಗ ಬಳಗಕ್ಕೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ವಿಶೇಷವಾಗಿ ನನ್ನ ಪ್ರೀತಿಯ ಸಹೋದರಿ ಶ್ರೀಮತಿ ಸುನೀತಾ ಕಾರ್ತಿಕ್ಗೆ ಅಕ್ಕರೆಯ ಧನ್ಯವಾದಗಳು. ಹಾಗೆ ಇಲ್ಲಿ ಆಗಮಿಸಿರುವ ಎಲ್ಲಾ ಗುರು ಭಕ್ತರಿಗೂ ಸಹ ಪೂರ್ವಕ ವಂದನೆಗಳು. ಇನ್ನೊಂದು ವಿಚಾರ ಹೇಳ್ಬೇಕು, ನನ್ನ ಯಜಮಾನಿಗೆ ನಾನು ವಿಶೇಷವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ಬೇಕು. ಯಾಕೆ ಅಂದ್ರೆ ಅವರಿಗೆ ಗೋವಾಕ್ಕೆ ಟ್ರೈನಿಂಗ್ ಬಂದಿತ್ತು. ನಾನು ಏನು ಅನ್ಲಿಲ್ಲ, ನಾನು ಸತ್ಸಂಗ ಇದೆ ಎಂದೆ ಅಷ್ಟೇ. ನಾನೇನ್ ಬೇಡ ಅನ್ಲಿಲ್ಲ, ಹ್ಞೂ ಅನ್ಲಿಲ್ಲ, ಹಾ ಅನ್ಲಿಲ್ಲ. ಇದು ಒಂದು ನನಗೆ ರಮಣ ಮಹರ್ಷಿದ್ ಮತ್ತೊಂದು ಪ್ರಸಂಗ ನೆನಪಾಗ್ತಿದೆ. ಕೆಲವು ಸಂದರ್ಭಗಳಲ್ಲಿ ಬಿ ಕ್ವೈಟ್ ಈಸ್ ಟ್ರುತ್, ಬಿ ಸ್ಟಿಲ್ ಈಸ್ ಗಾಡ್ ಅಂತ ಹೇಳ್ತಾರ. ಸ್ಥಿರವಾಗಿರು ನೀನು ಅಂತ. ನಾನೇನು ಮಾತಾಡ್ಲಿಲ್ಲ, ಸತ್ಸಂಗ ಅಷ್ಟೇ ಅಂದೆ. ಅದು ಏನ್ ಗೊತ್ತಿಲ್ಲ, ಅದೇನ್ ಪ್ರೇರಣೆನೋ, ರಮಣ ಮಹರ್ಷಿಗಳ ಕೃಪೆನೋ, ಅಪ್ಪನ ಕೃಪೆನೋ, ಅವರು ಪೋಸ್ಟ್ಪೋನ್ ಮಾಡಕ್ ಅವಕಾಶ ದೊರೀತು. ಮುಂದಿನ ದಿನಗಳಲ್ಲಿ ಮತ್ತೆ ಹೋಗ್ವಿಂತ್ರಿ ಅಂತ ಹೇಳಿದ್ರು. ಅವರು ಸಹ ಸಹಕಾರ ಕೊಟ್ಟಿದ್ದಾರೆ. ಅವರಿಗೆ ನನ್ನ ತುಂಬ ಹೃದಯದ ಕೃತಜ್ಞತೆಗಳನ್ನ ಈ ಮೂಲಕ ತಿಳಿಸಕ್ ಇಷ್ಟಪಡ್ತೀನಿ. ಮತ್ತೊಮ್ಮೆ ಎಲ್ಲರಿಗೂ ವಂದನೆಗಳು. ಧಾಂತವಧೂತ ಚಿಂತನ ಶ್ರೀ ಗುರುದೇವದತ್ತ. ಜೈ ಜೈ ರಘುವೀರ ಸಮರ್ಥ. ಜೈ ಶಂಕರಲಿಂಗ. ಏನಾದ್ರು ತಪ್ಪುಗಳಾಗಿದ್ರೆ ದಯವಿಟ್ಟು ಕ್ಷಮಿಸಿ. ಇದನ್ನ ನನ್ನ ಯೋಗ್ಯತೆಗೆ ದೊರಕಿದೋ ಇಲ್ಲ ಗೊತ್ತಿಲ್ಲ, ನನಗೆ ತಿಳಿದಷ್ಟು ನಾನು ನಿಮ್ಮ ಮುಂದೆ ಪ್ರಸ್ತುತ ಪಡಿಸಿದ್ದೀನಿ. ತಪ್ಪಾಗಿದ್ರೆ ದಯವಿಟ್ಟು ಕ್ಷಮೆ ಇರ್ಲಿ. ಜೈ ಶಂಕರಲಿಂಗ. ರಮಣ ಮಹರ್ಷಿಗಳು ಹಾಗೂ ಅಪ್ಪ ಅವರದ್ದು ಬೋಧೆಗಳು ಎರಡನ್ನೂ ತಗೊಂಡ್ಬಿಟ್ಟು ಸವಿತಾ ಅವರು ಇವತ್ತು ಹೇಳಿದ್ರು. ರಮಣ ಮಹರ್ಷಿಗಳು ಅಪ್ಪ ಅವ್ರದ್ದು ಬೋಧೆಗಳು ಹೇಗೆ ಅಂತಂದ್ರೆ, ನಾವು ಬೇರೆ ಯಾರ್ದಾರು ಮಹಾತ್ಮರು ಎಲ್ಲರೂ ಹೇಳೋದು ಅದನ್ನೇ ಹೇಳ್ತಾರೆ ಅಂತ ನಾವು ಹೇಳ್ತೀವಿ. ಆದ್ರೂ ಕೂಡ ಒಂದು ಹೇಳುವ ರೀತಿಯಲ್ಲಾದ್ರೂ ಒಂಚೂರು ವ್ಯತ್ಯಾಸಗಳು ಕಂಡು ಬರುತ್ತೆ. ಒಂದು ಭಾಷೆಯಲ್ಲಿರ್ಬೋದು, ಆ ರೀತಿಯ ಹೇಳುವ ಒಂದು ವಿಧಾನದಲ್ಲಿ ಆ ಥರ ಒಂದು ಏನಾದ್ರು ವ್ಯತ್ಯಾಸಗಳು ಕಂಡು ಬರುತ್ತೆ ಅಂತ ನನ್ನ ಮಟ್ಟಿಗೆ ನಾನು ಹೇಳ್ತೀನಿ. ಆದ್ರೆ ನಾನ್ ನೋಡಿರೋವಾಗ ಅಪ್ಪ ಅವರು ಹಾಗೂ ರಮಣ ಮಹರ್ಷಿಗಳು ಆ ಭಾಷೆ, ಆ ಶೈಲಿ ಅದು ಕೂಡ ಒಂದೇ. ಅಂದ್ರೆ ಹೇಗೆ ಒಂದು ಓದಿದ್ರೆ ಇದು ರಮಣರು ಹೇಳ್ತಾ ಇದಾರ, ಇಲ್ಲ ಅಪ್ಪ ಅವ್ರು ಹೇಳ್ತಾ ಇದಾರ, ಆ ಭಾಷೆ ಶೈಲಿ ಕೂಡ ಅದದೇ ಇರೋದು ನನಗೆ ಬಹಳ ಒಂದು ಆಶ್ಚರ್ಯ. ಅವಾಗ ನನಗೆ ಅದನ್ನ ನಾನು ಅನುಭವಿಸಿದೀನಿ. ಇವತ್ತು ಸವಿತಾ ಅವರು ಅದಕ್ಕೆ ತಕ್ಕದಾದ ಅಪ್ಪನ ಉಪದೇಶಗಳನ್ನು ತಗೊಂಡು ಅದನ್ನ ಹೇಳಿದ್ದು ಬಹಳ ಸಂತೋಷ ಆಯ್ತು. ಎರಡೂನು ಅದೇ ಒಂದು ಸನ್ನಿವೇಶಕ್ಕೆ ಹೊಂದಿಸಿ, ಹಾಗೆ ಆ ಕರ್ಮದ ಒಂದು ವಿಚಾರಗಳನ್ನ ಎಲ್ಲ ತಿಳಿಸ್ಕೊಟ್ರಿ. ಅದೆಲ್ಲ ಉಪದೇಶ ಸಾರದಲ್ಲಿ ಇರೋದು ಎಲ್ಲ ಬೇರೆ ಬೇರೆ ಉದಾಹರಣೆಗಳ ಸಮೇತ ಹೇಳಿದ್ದು ಬಹಳ ಚೆನ್ನಾಗಿತ್ತು. ಕಡೆಗೆ ನಾನು ಅನ್ನೋದಕ್ಕೆ ಯಾವುದು ಬೆಳಕು ಬೇಡ, ಬೇರೆ ಇನ್ನೊಂದು ವಸ್ತು, ನಮ್ಮ ದೇಹ ನೋಡಕ್ಕೂ ನಮಗೆ ಬೆಳಕು ಬೇಕು, ಆದ್ರೆ ನಾನಿದ್ದೇನೆ ಅನ್ನಕ್ಕೆ ಬೆಳಕು ಬೇಡ ಅನ್ನೋದು ಒಂದು ಇದನ್ನ ಹೇಳಿದ್ದು, ರಮಣರ್ದು ಹೇಳಿದ್ದು ಅದೆಲ್ಲ ಬಹಳ ಚೆನ್ನಾಗಿತ್ತು, ಸೊಗಸಾಗಿತ್ತು. ಬಹಳ ಮನಸ್ಸಿಗೆ ಅದು ಒಂದು ಆನಂದವನ್ನ ಕೊಡ್ತು. ಸವಿತಾಗೆ ಎಲ್ಲರ ಪರವಾಗಿ ನಾನು ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಈ ಒಂದು ಇದಕ್ಕೆ ಸಮಯ ಮಾಡಿಕೊಂಡು ಇದನ್ನೆಲ್ಲ ಒಂದು ಅಧ್ಯಯನ ಮಾಡಿ ನಮ್ಮ ಮುಂದೆ ಇಟ್ಟಿದ್ದು ತಮಗೆ ಧನ್ಯವಾದಗಳು. ಯಾರಾದ್ರೂ ಮಾತಾಡೋದಕ್ಕೆ ಅನಿಸಿಕೆಗಳನ್ನ ಹಂಚ್ಕೊಳಕ್ ಇಷ್ಟಪಟ್ರೆ ಖಂಡಿತ ಹಂಚ್ಕೊಳ್ಳಿ. ಹಲೋ. ಹಾ ಹಲೋ, ಹೇಳಿ ಚಿಕ್ಕಪ್ಪ. ಹಲೋ, ಕೇಳ್ತಾ? ಹಾ ಕೇಳ್ತಿದೆ. ಹಾ ಸವಿತಾ,
ಹಾ ಚಿಕ್ಕಮ್ಮ. ಇವತ್ತು ತುಂಬಾ ಚೆನ್ನಾಗಿತ್ತಮ್ಮ ಹೇಳಿದ್ದು. ಹಾ. ಆಯ್ತಾ, ಮುಂದಿನ ದಿವಸದೊಳಗೆ ಇನ್ನೊಂದ್ ಸ್ವಲ್ಪ ರಮಣರ ಬಗ್ಗೆ ಇನ್ನೊಂದ್ ದಿವಸ ತಗೊಂಡು ಹೇಳು. ತುಂಬಾ ಸಂತೋಷ ಆಯ್ತು. ನಮ್ಮ ಆಶೀರ್ವಾದ ನಿನ್ ಮೇಲಿದೆ, ಅಪ್ಪನ ಆಶೀರ್ವಾದ ಇದೆ. ತುಂಬಾ ಖುಷಿ ಆಯ್ತು ಚಿಕ್ಕಪ್ಪ, ಧನ್ಯವಾದಗಳು. ಉಳಿದ ಶ್ಲೋಕಗಳನ್ನು ಮಾಡ್ಬೇಕು ಅಂತ ನನ್ನ ಮನಸ್ಸಲ್ಲಿದೆ. ಇದನ್ನು ಅಧ್ಯಯನ ರೂಪದಲ್ಲಿ ಮಾಡೋಣ ಅನ್ನೋ ಒಂದು ಅಭಿಲಾಷೆ. ಅಷ್ಟು ಶ್ಲೋಕಗಳನ್ನು ಪೂರೈಕೆ ಮಾಡೋಣ ಅವಕಾಶ ಸಿಕ್ಕರೆ. ಖಂಡಿತ ಸವಿತಾ, ಮುಂದಿನ ದಿನಗಳಲ್ಲಿ ಇದನ್ನ ಹಾಗೆ ಉಪದೇಶ ಸಾರವನ್ನ ಮುಂದುವರಿಸಿ ಇದನ್ನ ಪೂರ್ತಿ ಮಾಡೋಣ. 30 ಶ್ಲೋಕಗಳನ್ನ ಇದನ್ನ ಖಂಡಿತ ಮಾಡೋಣ ಅಂತ ಯಾಕೆಂದ್ರೆ ಇವತ್ತು ನಾನು ಒಂದ್ 10 ಶ್ಲೋಕನಾರು ಮಾಡ್ಬೇಕು ಅನ್ಕೊಂಡಿದ್ದೆ. ಈಗ 6 ಆಯ್ತು ಅಷ್ಟೇ. ಇರ್ಲಿ, ಪರವಾಗಿಲ್ಲ, ತೊಂದ್ರೆ ಇಲ್ಲ. ಮತ್ತೆ ಮುಂದಿನ ದಿನಗಳಲ್ಲಿ ಆಗ್ಲಿ. ಅದು ಎಷ್ಟು ದಿನ ತಗೊಳುತ್ತೆ ಅದನ್ನ ಮುಂದಿನ ಒಂದು ಅವಕಾಶಗಳಲ್ಲಿ ಖಂಡಿತ ಅದನ್ನ ಆಯೋಜನೆ ಮಾಡೋಣಂತೆ. ಧನ್ಯವಾದಗಳು. ಧನ್ಯವಾದಗಳು. ಇನ್ಯಾರಾದ್ರೂ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ಹಲೋ ಗಿರ್ಜಾ, ಕೇಳಿಸ್ತಾ ಇದ್ಯಾ? ಹಾ ಚಿಕ್ಕಮ್ಮ, ಕೇಳಿಸ್ತಾ. ತುಂಬಾ ಚೆನ್ನಾಗಿತ್ತಮ್ಮ. ಧನ್ಯವಾದಗಳು ಚಿಕ್ಕಮ್ಮ, ನಿಮ್ಮ ಆಶೀರ್ವಾದ ಎಲ್ಲ ನೀವು ಮಾಡಿರೋದೇ ನಮ್ಗೆಲ್ಲ ಇನ್ಸ್ಪಿರೇಷನ್ ಅಷ್ಟೇ. ರಮಣ ಮಹರ್ಷಿಗಳ ಉಪದೇಶಗಳು ಬಹಳನೇ ಮನಮುಟ್ಟ ಹಂಗಿದ್ವು. ನೀನು ತುಂಬಾನೇ ಅದನ್ನೆಲ್ಲ ಚೆನ್ನಾಗಿ ಹೇಳ್ದೆ. ನಂಗೆ ಅವ್ರಿಗೆ ನಿದ್ದೆ ಬರ್ತಿತ್ತು ಅಂತ ಹೇಳಿದೆ, ಅದು ನಂಗೆ ಸತ್ತುಪಾಸಿ ಅವ್ರದ್ದು ಕತೆ ನೆನ್ಪಿಗ್ ಬಂತು. ಅವರು ಕೂಡ ಮಲ್ಲಣ್ಣ, ದೊಡ್ಡೇರಿ ಮಲ್ಲಣ್ಣ ಅವ್ರು ತುಂಬಾ ನಿದ್ದೆ ಮಾಡ್ತಾ ಇದ್ರು, ಓಡಿಸ್ಕೋತಾ ಇದ್ರು ಅವ್ರ ತಂದೆ ಹತ್ರ. ಅದೊಂದು ನನಗೆ ಬಂತು. ಬಹಳ ಚೆನ್ನಾಗಿ ರಮಣರ ಉಪದೇಶಗಳು ಒಂಥರ ಮನಸ್ಸಿಗೆ ಮುಟ್ಟಿದ್ದು ಅಂತ ಹೇಳ್ಬೋದು. ಹೌದೌದು, ನನ್ಗೆ ಇದು ಚೆನ್ನಾಗಿ ಬಹಳನೇ ಇಷ್ಟ ಆಯ್ತು. ಅದಕ್ಕೆ ಇದನ್ನ ಹಂಚ್ಕೋಬೇಕು ಅಂತ ಮನ್ಸಾಯ್ತು. ಹಾಗಾಗಿ ಇದನ್ನ ತಗೊಂಡೆ. ಈ ನಿದ್ದೆ ಬಗ್ಗೆ ಒಂದು ಇದನ್ನ ನಾನು ಹೇಳ್ತೀನಿ. ಅವಕಾಶ ಇದ್ರೆ, ಸಮಯ ಆಗ್ತಿದೆ. ನಿದ್ದೆ ಬರ್ತಿತ್ತು ಅಂತ ಅದನ್ನ ಬರ್ದಿದ್ದಾರೆ, ಹೇಳ್ತಾರೆ. ಆದ್ರೆ ಅದ್ರದ್ದು ಇದೇನು ಅಂತಂದ್ರೆ ಕೃಷ್ಣ ಅವರು ಮಾತಾಡಿ. ನೀವು ಮುಗಿಸ್ಬಿಡಿ, ಆಮೇಲೆ ಹೇಳ್ತೀನಿ, ಪರವಾಗಿಲ್ಲ. ಆ ನಿದ್ದೆ ಬರ್ತಿತ್ತು ಅಂದ್ರೆ, ಈಗ ನಮಗೆಲ್ಲ ಒಂದು ನಿದ್ದೆ ಬಂದ್ರೆ, ಸಾಮಾನ್ಯ ಮನುಷ್ಯರಿಗೆ ಒಂದ್ ನಿದ್ದೆ ಬಂದ್ರೆ ನಮಗೆ ಪೂರ್ಣ ನಿದ್ದೆಗಿಂತ ಒಂದು ಕನಸಿನ ಭಾಗ ಅದೇ ಹೆಚ್ಚಾಗಿರುತ್ತೆ. ಏನಕ್ಕೆ ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಬಹಳ ವಿಚಾರಗಳು ತುಂಬಿಕೊಂಡಿರೋದ. ಎಷ್ಟು ಜಾಸ್ತಿ ವಿಚಾರ ತುಂಬಿರುತ್ತೋ ಅಷ್ಟು ಒಂದು ಪೂರ್ಣ ನಿದ್ದೆ ಅನ್ನೋದು ಬರೋದಿಲ್ಲ ಅಂತ ಹೇಳ್ತಾರೆ. ಹಾಗೆ ನಾವು ನಿದ್ದೆ ಮಾಡಿರ್ತೀವಿ, ರಾತ್ರಿ ಮೇಲಿಗೆ ಬೆಳಗ್ಗೆ ಎದ್ರುನು ಅದರಲ್ಲಿ ಪೂರ್ಣ ನಿದ್ದೆ ಒಂದು ಸುಷುಪ್ತಿ ಅಂತ ಆ ಭಾಗ ಕಡಿಮೆನೇ ಇರುತ್ತೆ ಪ್ರತಿಯೊಬ್ಬರಿಗೂ ಅಂತ ಹೇಳ್ತಾರೆ. ಎಷ್ಟು ಮನಸ್ಸಲ್ಲಿ ವಿಚಾರಗಳು ಕಡಿಮೆ ಇರುತ್ತೋ ಅದು ಆ ಸುಷುಪ್ತಿಯನ್ನ ಮುಟ್ತೀವಿ ಅಂತ. ಇವರೆಲ್ಲ ಮಹಾತ್ಮರು, ಅವರ ನಿದ್ದೆಗೂ ನಮ್ಮ ನಿದ್ದೆಗೂ ಈ ವ್ಯತ್ಯಾಸಗಳು ಬರುತ್ತೆ. ಅವರು ತುಂಬಾ ನಿದ್ದೆ ಮಾಡ್ತಿದ್ರು ಅಂದ್ರೆ ಅದ್ರ ಅರ್ಥ ಅದು ಅವರು ಒಂದು ಆ ಮನಸ್ಸು ಅವ್ರದ್ದು ಯಾವುದೇ ಒಂದು ಇದಿಲ್ದಲೆ ಅವ್ರದ್ದು ಖಾಲಿ ಇರ್ತಾ ಇತ್ತು. ಮುಂಚೆಯಿಂದನೂ ವಿಕಾರಗಳು ಇರ್ತಿರ್ಲಿಲ್ಲ, ಯಾವುದೇ ಒಂದ್ ರೀತಿ ಹೆಚ್ಚಿನ ಒಂದು ಗೊಂದಲಗಳು, ಆಲೋಚನೆಗಳು ಇರ್ತಾ ಇಲ್ಲ. ಅದರಿಂದ ಅವರು ಆ ಮಟ್ಟಕ್ಕೆ ಅವ್ರ ನಿದ್ದೆ ಅಂದ್ರೆ ಅದರಿಂದ ಎಬ್ಸದ್ ತುಂಬಾ ಕಷ್ಟ. ಒಂದು ಡೀಪ್ ಸ್ಲೀಪ್ ಅಂತ ಏನ್ ಹೇಳ್ತಾರಲ್ಲ, ಆ ಒಂದ್ ಸ್ಥಿತಿಯಲ್ಲಿ ಹಾಗೆ ಅವರು ಅಂದ್ರೆ ಆ ಸಾಧನೆ ಅನ್ನೋದು ಮಾಡಿದ್ರು ಅಂತ ಯಾವಾಗಿಂದ ಆರಂಭ ಮಾಡಿದ್ರು ನಾವ್ ಅನ್ಕೋತೀವೋ ಅದಕ್ ಮುಂಚೆನೆ ಅವ್ರ ಮನಸ್ಸು ಆ ಮಟ್ಟಕ್ಕೆ ಇತ್ತು ಅಂತ ನಾನು ಇದನ್ನ ರಮಣ ಮಹರ್ಷಿಗಳ ಕುರಿತಾದ ಒಂದು ಪುಸ್ತಕದಲ್ಲೇನೆ ಓದಿದ್ದೀನಿ. ಅದನ್ನ ಹಂಚ್ಕೋಬೇಕು ಅಂತ ಆಸೆ ಆಯ್ತು. ಹಾಗೆ ಅದಕ್ಕೆ ಹಂಚ್ಕೊಂಡೆ. ಅದು ಮಹಾತ್ಮರ ನಿದ್ದೆ ನೋಡಿ ಹೇಗಿರುತ್ತೆ ಅಂತ. ಕೃಷ್ಣ ಅವರೇ, ನೀವ್ ಹೇಳಿ. ಖಂಡಿತ, ಧನ್ಯವಾದಗಳು. ಸವಿತಾ ಅವ್ರು ಬಹಳ ಚೆನ್ನಾಗಿ ಹೇಳಿದ್ರು. ಒಬ್ಬ ಗೃಹಿಣಿ ಸಮಯ ಮಾಡಿಕೊಂಡು, ಮನೆ ಕೆಲಸಗಳ ನಡುವೆ ಸಮಯ ಮಾಡಿಕೊಂಡು ಅಧ್ಯಯನ ನಡೆಸಿ ಇದಕ್ಕಾಗಿ ಸಿದ್ಧತೆ ನಡೆಸ್ಕೊಂಡು ಇದನ್ನೆಲ್ಲ ನಿರೂಪಣೆ ಮಾಡಬೇಕು ಅಂದ್ರೆ ಅದೇನು ಸುಲಭದ ಕೆಲಸ ಇಲ್ಲ. ಶ್ರಮ ತುಂಬಾ ಚೆನ್ನಾಗಿತ್ತು. ಇನ್ನೂ ಎಷ್ಟೋ ಶ್ಲೋಕಗಳನ್ನ ಹೇಳಬೇಕು ಅದರ ಅರ್ಥ ಅಂತ ಅನ್ಕೊಂಡಿದ್ದೀರ. ಶುಭವಾಗ್ಲಿ. ಅದು ಖಂಡಿತ ಅದನ್ನ ಬಿಡಬೇಡಿ. ಅದನ್ನು ಎಲ್ಲ ಕಲಿತು ಮುಂದಿನ ಸಂಚಿಕೆಗಳಲ್ಲಿ ಪ್ರಸ್ತುತಪಡಿಸಿ. ಈ ನಿದ್ದೆ ವಿಚಾರ ಬಂದಾಗ ಇದು ಕೇಳಿದಾಗ ಒಂದ್ ರೀತಿ ಖುಷಿ ಆಯ್ತು, ಯಾಕಂದ್ರೆ ನಮಗೂ ಯಾಕೋ ತುಂಬಾ ನಿದ್ದೆ ಅನ್ಸ್ತಾ ಇರುತ್ತೆ. ಆದ್ರೆ ನಮ್ ನಿದ್ದೆಗೂ ಬಹಳ ಆದ್ರೆ ಏನೋ ಒಂದು ಹೋಪ್ ಅಂತಾರಲ್ಲ ಹಾಗೆ. ಅದೇ, ಅವರು ಮಹಾತ್ಮರಲ್ಲಿ ನಿದ್ದೆನಲ್ಲಿ ಯಾವ ವಿಚಾರಗಳು ಇರಲ್ಲ, ನಮ್ಮಲ್ಲಿ ಇರುತ್ತೆ. ಆಯ್ತು, ಒಳ್ಳೆದಾಗ್ಲಿ. ಧನ್ಯವಾದಗಳು ಕೃಷ್ಣ ಅವರೇ, ತುಂಬಾ ಧನ್ಯವಾದ. ಅವ್ರದ್ದು ಯೋಗ ನಿದ್ರೆ, ನಮ್ದು ಬರೇ ನಿದ್ರೆ. ನಮ್ದು ಭೋಗ ನಿದ್ರೆ.
ಹೋಗನಿದ್ರೆ ಕರೆಕ್ಟ್. ಹೋಗನಿದ್ರೆ ಅದೇ ಅದು ಕನಸ ನಮ್ಗೆ ಎಷ್ಟು ಕನ್ಸುಗಳು ಬೀಳುತ್ತೆ, ಎಷ್ಟು ಅದೇ ಡಿಸ್ಟರ್ಬೆನ್ಸ್, ಎಷ್ಟು ಡಿಸ್ಟರ್ಬೆನ್ಸ್ ಇರುತ್ತೆ ಅನ್ನೋದು ನಮ್ಮ ಒಂದು ಸಾಧನೆಯ ಅಳತೆ ಅಂತ ಕೂಡ ಬರೀತಾರೆ. ಅದು ಎಷ್ಟು ನೀನು ನಿನಗೆ ಡಿಸ್ಟರ್ಬ್ ಆಗ್ತಿದೆ ಅಂದ್ರೆ ಅದನ್ನೆಲ್ಲ ಡಿಸ್ಟರ್ಬೆನ್ಸ್ ಅಂತ ನಮ್ಗೆ ಅನ್ಸಲ್ಲ, ಬಟ್ ದಟ್ ಈಸ್ ಅ ಡಿಸ್ಟರ್ಬೆನ್ಸ್ ಅಂತ ಹೇಳ್ತಾರೆ. ಅಷ್ಟು ನಮ್ಮ ಮನಸ್ಸು ಇನ್ನೂ ಪಕ್ವವಾಗಿಲ್ಲ ಅನ್ನೋದು ಅಲ್ಲೇ ಅಳ್ಕೊಂಡ್ಬಿಡ್ಬೋದು ನಾವು ಅನ್ನೋದು ಅದನ್ನು ಒಂದು ಹೇಳ್ತಾರೆ. ಇದು ಅದು ಆಶ್ಚರ್ಯದ ಸಂಗತಿ ಅಂದ್ರೆ ರಮಣ ಮಹರ್ಷಿಗಳಿಗೆ ಬಾಲ್ಯದಲ್ಲಿ ಆಗಿದ್ದಲ್ಲೂ ಬಹಳ ಆಶ್ಚರ್ಯ ಇತ್ತು. ಬಾಲ್ಯದಲ್ಲಿ ಅಷ್ಟು ಈ ತರ ಸಾಧನೆ ಮಾಡಿದವರಿಗೆ ಅಂದ್ರೆ ಈಗ ಹೇಳಿದಂಗೆ ಮಹಾತ್ಮರಿಗೆ ಆ ತರ ಅದು ಆಗ್ತಿರುತ್ತೆ. ಅಂದ್ರೆ ಅದು ಹಿಂದಿನ ಜನ್ಮದಲ್ಲಿ ಆಗ್ಲೇ ಅದು ಒಂದ್ ಮಟ್ಟ ತಲುಪಿರುತ್ತೆ, ತಲುಪಿ ಜನ್ಮದ ಹಾ ಸಂಸ್ಕಾರ. ಸುಕೃತ ಅಂತ ಹೇಳ್ಬಿಟ್ಟು ಆ ಸಾಧನೆ ಮಾಡಿದ್ರು ನಮಗ್ ಕಾಣೋದು ಒಂದು ಪೀರಿಯಡ್ ಅಲ್ಲಿ ಕಾಣುತ್ತೆ, ಬಟ್ ಅದು ಆಗ್ಲೇನೆ ಆ ಮನ್ಸು ಆ ಮಟ್ಟಕ್ಕೆ, ಇಲ್ಲಾಂದ್ರೆ ಆ ಡೆತ್ ಎಕ್ಸ್ಪೀರಿಯನ್ಸ್ ಅಂತ ಆಗೋದಕ್ಕೆ ಆ ಮನ್ಸು ಆ ಮಟ್ಟದಲ್ಲಿ ಇಲ್ದಲೇನೆ ಏಕದಮ್ ಡೆತ್ ಎಕ್ಸ್ಪೀರಿಯನ್ಸ್ ಅಂತ ಅವ್ರದ್ದು ಏನ್ ಇರುತ್ತಲ್ಲ ಅದಾಗೋದಿಲ್ಲ. ಆಗಿದೆ ಅವ್ರಿಗೆ. ರಾಮಕೃಷ್ಣ ಪರಮಹಂಸರಿಗೂ ಹಂಗೆ, ಇವ್ರಿಗೂ ಸಹ ಅಷ್ಟೇ ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಂಡ ರೀತಿನೇ ಬೇರೆ, ಅವ್ರ ಅನುಭವನೇ ಬೇರೆ. ಅವರಿಗೆ ಇತ್ತೀಚೆಗೆ ಸಮಾಧಿ ಸ್ಥಿತಿಗೆ ಹೋಗೋದು ಆ ರೀತಿ ಅನುಭವಗಳಾಗಿದೆ. ಹೌದು. ವಿಚಾರ ಅದು ನಿದ್ದೆ ಅಂತ ಅನ್ಸುತ್ತೆ. ಆಂತರ್ಯದಲ್ಲಿ ಅದೆಷ್ಟು ಎಚ್ಚರವಾಗಿರ್ತಾನೋ ಅದೆಲ್ಲ ಬಾಹ್ಯದಲ್ಲಿ ನೋಡಿ ಹೇಳಕ್ ಬರಲ್ಲ. ಬಾಹ್ಯದಲ್ಲಿ ನಮ್ಗೆ ನಿದ್ದೆ ಅನ್ನಿಸ್ತಿರುತ್ತೆ, ಅದೆಲ್ಲ ಅಳಿಯಕ್ ಸಾಧ್ಯವೇ ಇಲ್ಲ. ಅವ್ರದೆಲ್ಲ ಇನ್ನೊಂದು ಪ್ರಪಂಚನೇ ಇದ್ಬಿಡುತ್ತೆ. ಹೌದೌದು, ಕರೆಕ್ಟ್ ಬರುತ್ತೆ. ಎದ್ದ ಸಿದ್ಧಾರ್ಥ ಎದ್ದ, ಜಗವೆಲ್ಲ ನಿದ್ರಿಸಲು ಅವನೊಬ್ಬನೆದ್ದ ಅಂತ. ಅವನೊಬ್ಬನೆದ್ದ ಅಂತಂದ್ರೆ ಅವನ್ ನಿಜವಾಗ್ಲೂ ಭೌತಿಕವಾಗಿ ಎದ್ದಿರ್ಬೇಕು ಅಂತಲ್ಲ, ಆಂತರ್ಯದಲ್ಲಿ ಆ ಎಚ್ಚರ ಆಗೋಯ್ತು ಅಂತ. ಹಾಗಾಗಿ ಬಾಹ್ಯ ಲಕ್ಷಣಗಳಿಂದ ಅಳಿಯೋದ್ ಕಷ್ಟ. ಹೌದೌದು, ಕರೆಕ್ಟ್. ಹೌದು, ಖಂಡಿತ ಹೌದು. ಅದು ನಾವು ಆ ಸ್ಥಿತಿಗೆ ಹೋದ್ರೆ ನಮಗೆ ಗೊತ್ತಾಗತ್ತೆ ಹೊರತುನು ಈಗ ನಾವು ಮಾತುಕತೆಗಳಲ್ಲಿ ಅದನ್ನ ನೋಡಿದ್ರೆ ನಾವು ಏನಿದ್ರು ಎಲ್ಲೋ ಒಂದ್ ಕಡೆ ಓದಿರೋದು ಬರ್ದಿರೋದು ಹೇಳ್ಬೋದು, ಅನುಭವಕ್ಕೆ ತಂದ್ಕೊಂಡ್ರೆ ಮಾತ್ರ ಅದು ಗೊತ್ತಾಗತ್ತೆ. ನೀವ್ ಹೇಳಿದ್ದು ಸರಿ ಕೃಷ್ಣ ಅವ್ರೆ. ಇನ್ಯಾರಾದ್ರೂ ಮಾತಾಡಕ್ ಇಷ್ಟಪಡ್ತೀರಾ? ತುಂಬಾ ಚೆನ್ನಾಗಿತ್ರಿ, ಬಹಳ ಚೆನ್ನಾಗಿತ್ತು. ಹಲೋ, ಧನ್ಯವಾದಗಳು ಗಂಗಮ್ಮ ಅವರಿಗೆ. ನಮಸ್ಕಾರ. 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 ದಾವಣಗೆರೆಯಿಂದ. ಹಾ, ಹೇಳಿ ಹೇಳಿ. ನನಗೆ ರಮಣ ಮಹರ್ಷಿಗಳದ್ದು ಏನು, ಅವರು ಶರೀರ ಬಿಟ್ಟು ಜೀವಂತ ಇದ್ದಾಗ ಶರೀರ ಬಿಟ್ಟು ಮೇಲೆ ಬರ್ತಾರಲ್ಲ, ಹಾ, ಆ ಅನುಭವ ನನಗೆ ಆಗಿದೆ. ಒಂದು ಅನುಭವ ಇದೆ. ಶರೀರ ಬಿಟ್ಟು ಜೀವಂತ ಇದ್ದಾಗ ಶರೀರ ಬಿಟ್ಟು ಮೇಲೆ ಬಂದ ಅನುಭವ ಆಗಿದೆ. ಎಂತ ದಿವ್ಯ ಅನುಭವ. ಇಂಥ ಅನುಭವಗಳು ನನಗೆ ಬಹಳ ಇದು ಬರೀ ಕೇಳಿಲ್ಲ, ನಮ್ಮ ಅನುಭವಕ್ಕೂ ಬಂದಿದಾವ್ರಿ. ನಾವು ಆಧ್ಯಾತ್ಮದಾಗ ಬಹಳ ಇಂಟ್ರೆಸ್ಟ್ ನಮಗೆ. ಹೌದಾ? ಹೌದ್ರಿ. ತುಂಬಾ ರೋಮಾಂಚನ ಆಗ್ತಿದೆ ತಮ್ಮ ಅನುಭವವನ್ನು ಕೇಳ್ಬಿಟ್ಟು. ಸ್ವತಃ ತಮಗೆ ಆಗಿರೋ ಅನುಭವ ನಿಜವಾಗ್ಲೂ ಬಹಳ ಮಹರ್ಷಿಗಳಿಗೆ ಆದ ಅನುಭವನೇ ಶರೀರ ಬಿಟ್ಟು ಮೇಲೆ ಬಂದಂಗೆ ಅನುಭವ ಆಗತ್ತೆ. ಧನ್ಯವಾದಗಳು ಸರ್. ಆಮೇಲೆ ಇನ್ನೊಂದು ಭಾವಾತೀತ ಧ್ಯಾನ ಅಂತಿದೆ. ಧ್ಯಾನ ಮಾಡ್ತಾ ಮಾಡ್ತಾ ಶರೀರದಲ್ಲಿ ಶರೀರ ಗಾಳಿಯಲ್ಲಿ ತೇಲುತ್ತೆ. ಆ ಅನುಭವ ಆಗಿದೆ ನನಗೆ. ಅಪ್ಪ, ತಮ್ಮಂತವ್ರು ನಮ್ಮ ಸತ್ಸಂಗದಲ್ಲಿ ಹಂಚಿಕೊಂಡಿದ್ದು ನಮಗೂ ಸಹ ಬಹಳ ಖುಷಿ ಆಯ್ತು ಕೇಳಿ. ಆಧ್ಯಾತ್ಮ ಬಗ್ಗೆ ನನಗೆ ಬಹಳ ಇಂಟ್ರೆಸ್ಟ್. ನೀವು ಹೇಳಿದ್ದು ಬಹಳ ಚೆನ್ನಾಗಿತ್ತು. ಧನ್ಯವಾದಗಳು ಸರ್. ತುಂಬಾ ರಮಣ ಮಹರ್ಷಿಗಳು ಸತ್ತದಾರ. ಹೌದೌದು. ಅದೊಂದು ಪುಸ್ತಕ ಓದಿದ್ದೀನಿ, ಅದನ್ನು ಓದಕ್ಕೆ ಇದು ಮಾಡಕ್ಕೆ. ತುಂಬಾ ಧನ್ಯವಾದಗಳು ತಮ್ಗೆ. ತಮ್ಮ ಒಂದು ಅನುಭವಗಳನ್ನ ಹಂಚ್ಕೊಂಡು ತಮಗೆ ಇರೋ ಒಂದು ಆಸಕ್ತಿನ ತಿಳಿಸಿದ್ರಿ, ಬಹಳ ಸಂತೋಷ ಆಯ್ತು. ತುಂಬಾ ಧನ್ಯವಾದಗಳು. ಇನ್ಯಾರಾದ್ರೂ ಮಾತಾಡೋದಕ್ಕೆ ಇಷ್ಟಪಡ್ತೀರಾ? ಕುಮಾರ್ ಅವರು. ನಮಸ್ತೆ. ನಮಸ್ತೆ ಕುಮಾರ್. ಅವ್ರು ಮಾತಾಡ್ತಾ ಇದಾರೆ. ಗಂಗಮ್ಮ ಅವ್ರು ಮಾತಾಡ್ತಾ ಇದ್ದಾರೆ. ಅವರು ಮಾತಾಡಿ ಸರ್. ಮಾತಾಡಿ ಕುಮಾರ್. ನಮಸ್ತೆ. ಇವತ್ತು ಹೋದ್ವಾರ ಮತ್ತೆ ಈ ವಾರ ಭಾಗವಹಿಸೋದಕ್ಕೆ ನನ್ಗೆ ಅನುಕೂಲ ಆಯ್ತು. 2 ವಾರದ್ದು ಚೆನ್ನಾಗಿದೆ. ಈ ವಾರ ರಿಯಾಕ್ಷನ್ ಕೊಡೋದಕ್ಕೆ ಅಷ್ಟು ಅನುಕೂಲ ಆಯ್ತು. ಅಪ್ಪ ಅವರ ಮತ್ತೆ ರಮಣ ಮಹರ್ಷಿಗಳ
ಇದನ್ನ ಹ್ಮ್. ಸಾಮ್ಯತೆ ಕೇಳಿ ಸಂತೋಷ ಆಯ್ತು. ಹ್ಞೂನ್ರಿ. ಧನ್ಯವಾದಗಳು ಕುಮಾರ್ ಅವ್ರೆ. ಮತ್ತೆ ನಾವು ಬಿಡು ಮಾಡ್ಕೊಂಡ್ ಬರ್ತಾ ಇರಿ ನಮ್ ಸತ್ಸಂಗಕ್ಕೆ. ಅದೇ ಬಿಡುವಾಯ್ತು, ಅಷ್ಟಾರಾಮ ಆಯ್ತು. ಹೌದು. Okay. ನಮಸ್ತೆ ನಮಸ್ತೆ. ನಮಸ್ತೆ ನಮಸ್ತೆ. ನಮಸ್ತೆ ಕುಮಾರ್ ಅವರೇ, ನಮಸ್ತೆ. ಓಕೆ. ಬಹುಶಃ ಎಲ್ಲರೂ ಇನ್ಯಾರಾದ್ರೂ ಇದ್ದೀರಾ, ಮಾತಾಡ್ತೀರಾ ಯಾರಾದ್ರೂ? ಯಾರಾದ್ರೂ ಮಾತಾಡ್ತಾ ಇದ್ದನ್ನು ಇಲ್ವಾ? ನೀವು- ಸರಿ, ನೀವು- ಸಮಯ ಆಗಿದೆ. ಸತ್ಸಂಗವನ್ನ ಇಲ್ಲಿಗೆ ಮುಗಿಸೋಣ. ಮುಂದಿನ ವಾರ ಮತ್ತೆ ಭೇಟಿ ಆಗೋಣ. ಮತ್ತೆ ಸವಿತಾ ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಇಂದಿನ ಸತ್ಸಂಗಕ್ಕೆ ಆಗಮಿಸಿದ ತಮಗೆಲ್ಲರಿಗೂ ಧನ್ಯವಾದಗಳು ಹಾಗೂ ನಮಸ್ಕಾರಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಗುರುದೇವ ದತ್ತ. ಜೈ ಶಂಕರಲಿಂಗ. ಜೈ ಶಂಕರಲಿಂಗ. ಜೈ ಶಂಕರಲಿಂಗ. ಶಂಕರಲಿಂಗ.